ಚಿಕಿತ್ಸೆ ಪುನರ್ವಸತಿಗಾಗಿ 24x7 ನರ್ಸಿಂಗ್ ಮತ್ತು ಜೆರಿಯಾಟ್ರಿಕ್ ಕೇರ್ ಸೆಂಟರ್. ಟ್ರೀಟ್ಮೆಂಟ್ ರಿಹ್ಯಾಬಿಲಿಟೇಷನ್ 24x7 ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್. ವೆಬ್ಸೈಟ್ಗಾಗಿ ಲಾಗಿನ್ ಮಾಡಿ www.nisargacare.com. ಉದ್ಯೋಗಕ್ಕಾಗಿಯೂ ಕೂಡ ಸಂಪರ್ಕಿಸಿ. ಕಾಂಟ್ಯಾಕ್ಟ್ ಫಾರ್ ಜಾಬ್ ಆಲ್ಸೋ. ವಾರ್ಷಿಕ ವಿಶೇಷ ಶಿಬಿರದ 6ನೇ ದಿನದ ಉಪನ್ಯಾಸ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀ ಬಿ.ಬಿ. ಪ್ರದೀಪ್, ಬಂಡಿಗನಹಳ್ಳಿ ಎಸ್ಟೇಟ್, ಬಾಳೆಹೊಳೆ ಇವರಿಗೆ ಹೂಗುಚ್ಛ ನೀಡುವ ಮೂಲಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಡಾಕ್ಟರ್ ಎಚ್.ಎಲ್. ನಾಗರಾಜ್, ಕೆಎಎಸ್ ಹಿರಿಯ ಶ್ರೇಣಿ ಹಿರಿಯ ಉಪವಿಭಾಗಾಧಿಕಾರಿಗಳು, ಚಿಕ್ಕಮಗಳೂರು ಉಪವಿಭಾಗ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಸತ್ಯನಾರಾಯಣ ರಾವ್, ಧರ್ಮದರ್ಶಿಗಳು, ದುರ್ಗಾಪರಮೇಶ್ವರಿ ದೇವಸ್ಥಾನ ಕೆಳಭಾಗ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀ ಕೆ.ಸಿ. ದೀಕ್ಷಿತ್, ಸದಸ್ಯರು, ಕಾಲೇಜು ಅಭಿವೃದ್ಧಿ ಸಮಿತಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಳಸ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀ ಮೋಹನ್ ರಾಜಣ್ಣ, ಎಎಸ್ಐ, ಕಳಸ ಪೊಲೀಸ್ ಠಾಣೆ ಮತ್ತು ಸಂಸ್ಥಾಪಕರು, ಪುಷ್ಪಗಿರಿ ಸಾಂಸ್ಕೃತಿಕ ಪ್ರತಿಷ್ಠಾನ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀ ಕೆ. ನಾಗೇಶ್, ಮಾಜಿ ಉಪ ಪ್ರಧಾನರು, ಗ್ರಾಮ ಪಂಚಾಯಿತಿ ಹಿರೇಬಾಯಿ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ವಿಶ್ವಕುಮಾರ್ ಎನ್, ಕಾರ್ಯಕ್ರಮ ಅಧಿಕಾರಿಗಳು, ರಾಷ್ಟ್ರೀಯ ಸೇವಾ ಯೋಜನೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಳಸ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ಶ್ರೀ ಪ್ರೇಮ್ ಕುಮಾರ್, ಯೋಗ ಗುರುಗಳು, ಕಳಸ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರಿಗೂ ಹಾಗೂ ನಮ್ಮ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನನ್ನ ಎಲ್ಲ ಶಿಬಿರಾರ್ಥಿಗಳಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕೆಳಭಾಗದ ಗ್ರಾಮಸ್ಥರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಧನ್ಯವಾದಗಳು. ಸ್ವಾಗತ ಭಾಷಣ ಮಾಡಿದಂತಹ ಮಂಜುಶ್ರೀರವರಿಗೆ ಧನ್ಯವಾದಗಳು. ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀ ಬಿ.ಬಿ. ಪ್ರದೀಪ್, ಬಂಡಿಗನಹಳ್ಳಿ ಎಸ್ಟೇಟ್, ಬಾಳೆಹೊಳೆ ಇವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಇವರಿಗೆ ವೇದಿಕೆಯಲ್ಲಿರುವ ಸರ್ವ ಗಣ್ಯರು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎನ್ಎಸ್ಎಸ್ ಕ್ಯಾಂಪ್ನ ಎಲ್ಲಾ ತಂಡದ ನಾಯಕರುಗಳು ವೇದಿಕೆ ಮುಂಭಾಗದಲ್ಲಿರುವಂತಹ ದೀಪವನ್ನು ಬೆಳಗಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ.
ದೀಪ ಬೆಳಗಿದ ಸರ್ವ ಗಣ್ಯರಿಗೂ ಧನ್ಯವಾದಗಳು. ಈ ದಿನ ಉದ್ಘಾಟನೆ ನಡೆಸಿದಂತಹ ಶ್ರೀ ಬಿ ಪ್ರದೀಪ್ ಅವರು ಒಂದೆರಡು ಮಾತುಗಳನ್ನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಅಧ್ಯಕ್ಷತೆ ವಹಿಸಿರುವ ಶ್ರೀಯುತ ಕೃಷಿಕುಮಾರ್ ಅವರೇ, ಮುಖ್ಯ ಉಪನ್ಯಾಸಕರಾಗಿ ಬಂದಿರುವ ಡಾಕ್ಟರ್ ನಾಗರಾಜ್ ಅವರೇ ಹಾಗೂ ವೇದಿಕೆ ಮೇಲಿರುವ ಉಪನ್ಯಾಸ ಅಂದ್ರೆ ಈಗ ಉಪನ್ಯಾಸಕರಾಗಿ ಬಂದಿದ್ದಾರೆ, ಅವರು ಕೊಡ್ತಾರೆ. ನಾನು ಈ ವೇದಿಕೆಯಲ್ಲಿ ಭಾಷಣ ಮಾಡಿ ಅಭ್ಯಾಸನೇ ಇದೆ ನನಗೆ. ಆದ್ರೆ ಒಂದೆರಡು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಏನಾದ್ರೂ ಮುಂದೆ ಬರಬೇಕು ಅಂದ್ರೆ ನೀವು ಇಲ್ಲಿ ಹಾಕಿರೋ ಬೋರ್ಡ್ಗಳಲ್ಲಿ 50ರಷ್ಟು ನೀವು ಅದನ್ನು ಪಾಲಿಸಿದ್ರೆ ಖಂಡಿತ ಮುಂದೆ ಬರಬೇಕು. ಹಾಗಾಗಿ ನಿಮ್ಮ ಜೀವನದ ಧ್ಯೇಯ ಮುಖ್ಯ ಏನಾಗಿರ್ಬೇಕು ಅಂದ್ರೆ ನಮ್ಮ ದೇಶದ ಬಗ್ಗೆ ಚಿಂತೆ ಮಾಡಬೇಕು ಒಂದು, ಮತ್ತೆ ನಾವು ಮುಂದೆ ಬರಬೇಕು. ನಾವು ಇನ್ನೊಬ್ಬರಿಗಾಗಿ ಅಂತಲ್ಲ, ನಾವು ಮುಂದೆ ಬಂದು ನಾವು ದೇಶದ ಮುಂದೆ ತರಬಹುದು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಹಾಗೂ ಅದಕ್ಕಿಂತ ಮೊದಲು ನೀವೆಲ್ಲ ಇಷ್ಟು ತುಂಬಾ ಒಂದು 5-6 ದಿನದಿಂದ ಈ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿರೋದಕ್ಕೆ ನನ್ನ ಧನ್ಯವಾದಗಳು. ಉದ್ಘಾಟಕರಿಗೆ ಧನ್ಯವಾದಗಳು. ಈ ದಿನ ಉಪನ್ಯಾಸ ನೀಡಲು ಬಂದಿರುವಂತಹ ಶ್ರೀ ಎಚ್.ಎಲ್. ನಾಗರಾಜ್ ಕೆಎಎಸ್ ಹಿರಿಯ ಶ್ರೇಣಿ ಹಿರಿಯ ಉಪವಿಭಾಗಾಧಿಕಾರಿಗಳು ಚಿಕ್ಕಮಗಳೂರು ಉಪವಿಭಾಗ, ಇವರ ಬಗ್ಗೆ ಕಿರು ಪರಿಚಯ ಶ್ರೀಯುತ ಮಂಜುನಾಥ್ ರವರಿಂದ. ಎಲ್ಲರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಆಗಮಿಸಿ ರಾಷ್ಟ್ರ ನಿರ್ಮಾಣದಲ್ಲಿ ಯುವಜನತೆಯ ಸವಾಲು ಮತ್ತು ಸಂಕಲ್ಪ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನೀಡಲಿರುವ ಡಾಕ್ಟರ್ ಎಚ್.ಎಲ್. ನಾಗರಾಜ್ ಕೆಎಎಸ್ ಹಿರಿಯ ಶ್ರೇಣಿಯ ಉಪವಿಭಾಗಾಧಿಕಾರಿಗಳು, ಇವರ ಕಿರುಪರಿಚಯ ಮಾಡುವ ಸೌಭಾಗ್ಯ ನನ್ನದಾಗಿದೆ. ಶ್ರೀಯುತರು ಹೊನ್ನೇನಹಳ್ಳಿಯಲ್ಲಿ ಜನಿಸಿರುತ್ತಾರೆ. ಇವರು ತಮ್ಮ ಪ್ರಾಥಮಿಕ ಪ್ರೌಢ ಪದವಿ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳಲ್ಲಿ ಪೂರ್ಣಗೊಳಿಸಿರುತ್ತಾರೆ ಎಂದು ಹೇಳುವ ಮೂಲಕ ನಿಮ್ಮೆಲ್ಲರ ಗಮನ ಸೆಳೆಯಲು ಹರ್ಷಿಸುತ್ತೇನೆ. ಶ್ರೀಯುತರು ತಮ್ಮ ಸ್ನಾತಕೋತ್ತರ ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅರ್ಥಶಾಸ್ತ್ರ ವಿಷಯದಲ್ಲಿ 4ನೇ ರ್ಯಾಂಕ್ನೊಂದಿಗೆ ಪೂರೈಸಿರುತ್ತಾರೆ. ಶ್ರೀಯುತರು ತಮ್ಮ ಎಂಫಿಲ್ ಪದವಿಯನ್ನು ರೋಲ್ ಆಫ್ ಮೈಕ್ರೋ ಕ್ರೆಡಿಟ್ ಅಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ ಕರ್ನಾಟಕ ಎಂಬ ವಿಷಯದಲ್ಲಿ ಪಡೆದಿರುತ್ತಾರೆ. ಶ್ರೀಯುತರು ತಮ್ಮ ಡಾಕ್ಟರೇಟ್ ಪದವಿಯನ್ನು ರೋಲ್ ಆಫ್ ಮೈಕ್ರೋ ಫೈನಾನ್ಸ್ ಅಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ ಕರ್ನಾಟಕ ಎಂಬ ವಿಷಯದಲ್ಲಿ ಪಡೆದಿರುತ್ತಾರೆ. ಇವರು ತಮ್ಮ ಡಿಪ್ಲೊಮಾ ಮತ್ತು ಪಿಜಿ ಡಿಪ್ಲೊಮಾ ಕೂಡ ಪೂರೈಸಿರುತ್ತಾರೆ. ಶ್ರೀಯುತರು ತಮ್ಮ ಸರ್ಕಾರಿ ಸೇವೆಯನ್ನು 2006ರಲ್ಲಿ ತಹಶೀಲ್ದಾರರಾಗಿ ಪ್ರಾರಂಭಿಸಿರುತ್ತಾರೆ. ಶ್ರೀಯುತರು ಪ್ರಸ್ತುತ ಹಿರಿಯ ಉಪ ವಿಭಾಗಾಧಿಕಾರಿಗಳಾಗಿ ನಮ್ಮ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ತಮ್ಮ ಛಾಪನ್ನು ಮೂಡಿಸಿದ್ದು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಎಂಬುದು ಹೆಮ್ಮೆ. ಇವರ ಪ್ರಮುಖ ಕೃತಿಗಳೆಂದರೆ ಅರ್ಥಶಾಸ್ತ್ರದ ಮೂಲಾಂಶಗಳು, ಸ್ಪರ್ಧಾತ್ಮಕ ಭಾರತದ ಇತಿಹಾಸ, ಕೆಎಎಸ್ ಪರೀಕ್ಷೆಗಾಗಿ ಸಾಮಾನ್ಯ ಜ್ಞಾನ ಪುಸ್ತಕ, ಯುವಕರಿಗಾಗಿ ಬುದ್ಧಿಮಾತು. ಇವರ ವಿಶೇಷ ಸಾಧನೆಗಳೆಂದರೆ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಣೆ ಜೊತೆಗೆ ಕಂದಾಯ ಅದಾಲತ್ ಮತ್ತು ತೆರೆದ ನ್ಯಾಯಾಲಯಗಳ ಮೂಲಕ ಸುಮಾರು 30,000 ಪ್ರಕರಣಗಳ ವಿಲೇವಾರಿ ಮಾಡಿ ರಾಜ್ಯದಲ್ಲಿ ಮೊದಲ ಸ್ಥಾನ ಗಳಿಸಿದ್ದಾರೆ. ಸರ್ಕಾರಿ ಕೆರೆಗಳ ಒತ್ತುವರಿ ತೆರವು, ಅಕ್ರಮ ಮರಳು ಗಣಿಗಾರಿಕೆ ತಡೆ, ಖನಿಜ ಸಂಪನ್ಮೂಲಗಳ ಸಂರಕ್ಷಣೆಯನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಉತ್ತರಾಖಂಡ್ ರಾಜ್ಯದ ಮೇಘಸ್ಫೋಟ ಪ್ರವಾಹದಲ್ಲಿ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಉತ್ತಮ ಕಾರ್ಯ ನಿರ್ವಹಿಸಿದ್ದಾರೆ. ಶ್ರೀಯುತರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ಹರ್ಷವೆನಿಸಿದೆ. ಇವರಿಗೆ ಮತ್ತೊಮ್ಮೆ ನನ್ನ ವತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದೆ. ಧನ್ಯವಾದಗಳು. ಕಾಫಿ ಗುಡ್ಡ ರೆಸಾರ್ಟ್ಸ್ ಅಂಡ್ ಎಕ್ಸ್ಕ್ಲೂಸಿವ್ ಲೆಟ್ಸ್ ಸ್ಟೆಪ್ ಔಟ್ ಗೆಟ್-ಅವೇ. 2010ರಲ್ಲಿ ಪ್ರಾರಂಭವಾದ ನಮ್ಮ ಈ ರೆಸಾರ್ಟ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ರೂಮ್ಗಳು, ಒಳಾಂಗಣ ಕ್ರೀಡೆ, ಸ್ವಿಮ್ಮಿಂಗ್ ಪೂಲ್, ಟೆಂಟ್ ಹೌಸ್, ಟ್ರೆಕ್ಕಿಂಗ್ ವ್ಯವಸ್ಥೆ ಇದ್ದು ಮಲೆನಾಡಿನ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಊಟದ ವ್ಯವಸ್ಥೆ ಇರುತ್ತದೆ. ಸ್ಥಳ ಕಾಫಿ ಗುಡ್ಡ ರೆಸಾರ್ಟ್, ಕುದುರೆಮುಖ ರಸ್ತೆ, ಕಳಸ.
ಹಾಗೂ ಕೆಎಂ ರೋಡ್ ಕಳಸ ಇಲ್ಲಿ ಆಶೀರ್ವಾದ್ ಕಂಫರ್ಟ್ಸ್ ಎಂಬ ಲಾಡ್ಜಿಂಗ್ ವ್ಯವಸ್ಥೆ ಕೂಡ ಇದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8777766889. ಇನ್ನೊಂದು ನಂಬರ್ 8762290099. ಮಾಲೀಕರು ರವಿರೈ ಕಳಸ, ಚಲನಚಿತ್ರ ನಿರ್ಮಾಪಕರು, ಕಾಫಿ ಮತ್ತು ಅಡಿಕೆ ಬೆಳೆಗಾರರು. ಹೆಚ್ಎಲ್ ನಾಗರಾಜ್ ಅವರ ಬಗ್ಗೆ ಪರಿಚಯಿಸಿದ್ದಕ್ಕಾಗಿ ಮಂಜುನಾಥ್ ಅವರಿಗೆ ಧನ್ಯವಾದಗಳು. ಇದೀಗ ರಾಷ್ಟ್ರ ನಿರ್ಮಾಣದಲ್ಲಿ ಯುವಜನತೆ ಸವಾಲು ಮತ್ತು ಸಂಕಲ್ಪ ಇದರ ಬಗ್ಗೆ ಉಪನ್ಯಾಸ ನೀಡಲು ಬಂದಿರುವಂತಹ ಶ್ರೀ ಹೆಚ್ಎಲ್ ನಾಗರಾಜ್ ರವರು ತಮ್ಮ ವಿಷಯದ ಬಗ್ಗೆ ಉಪನ್ಯಾಸವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಈ ದಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಳಸ ಈಗ ಅದು ತಾಲೂಕಾಗಿದೆ ಅಲ್ವಾ? ಬಹಳ ಸಂತೋಷ ವಿಷಯ ನಿಮ್ಗೆಲ್ಲ. ನನಗಂತೂ ಬಹಳ ಸಂತೋಷ. ಕಳಸ ಹೋಬಳಿ ಬದಿಗೆ ತಾಲೂಕು ಅಂತ ಹೇಳಿದ್ರೆ ಖುಷಿ ಆಗುತ್ತೆ ನನಗೆ. ನಾನೇ ದೇವನಲ್ಲ, ಅದು ನನಗೆ ಖುಷಿ ಒಬ್ಬ ಆಫೀಸರ್ ಆಗಿ. ಈಗ ಕಳಸ ತಾಲೂಕಿನ ಎಲ್ಲ ಮಕ್ಕಳು ಇದ್ದಾರೆ ಅಂತ ನನ್ನ ಭಾವನೆ. ಕಳಸ ಪ್ರಥಮ ದರ್ಜೆ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅಂದ್ರೆ ಐ ಥಿಂಕ್ ದೇರ್ ಆರ್ ರೆಪ್ರೆಸೆಂಟಿಂಗ್ ಎಂಟೈರ್ ತಾಲೂಕ ಫ್ರಮ್ ಡಿಫರೆಂಟ್ ಕಾರ್ನರ್ ಆಫ್ ದ ಕಳಸ. NSS ವಿಶೇಷ ಶಿಬಿರದಲ್ಲಿ ಇದು 6ನೇ ದಿವಸ. ನಮ್ಮ ಪ್ರಾಂಶುಪಾಲರು ನನಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು, ಸರ್ ಮಕ್ಕಳ ಜೊತೆ ಇವತ್ತು ಒಂದು ಬೆಟ್ಟ ಹತ್ತೋಣ, ನಿಮ್ ಜೊತೆ ಇರ್ತೀವಿ, ನಮ್ಮ ಮಕ್ಕಳು ನಿಮ್ ಜೊತೆ ಇರ್ತಾರೆ, ಮತ್ತೆ ಮಧ್ಯಾಹ್ನಕ್ಕೆ ನೀವೊಂದು ಉಪನ್ಯಾಸ ಕೊಡಬೇಕು ಸರ್. ನಾನು ಆಯ್ತು ಅಂತ ಒಪ್ಕೊಂಡೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳ ಜೊತೆ, ಶಾಲಾ ಮಕ್ಕಳ ಜೊತೆ ಮತ್ತೆ ಹಿರಿಯರ ಜೊತೆ ಹೆಚ್ಚು ಕಳಿತೀನಿ ನಾನು. ನನ್ನ ಪ್ರತಿ ದಿವಸ ಸಾಮಾನ್ಯವಾಗಿ ಅಭ್ಯಾಸ ಮನೆಗೆ ಬೇಗ ಹೋಗೋದಿಲ್ಲ. ಒಂದು 8 ಗಂಟೆ 9 ಗಂಟೆ ತನಕ ಯಾವ್ದಾದ್ರು ವೃದ್ಧಾಶ್ರಮಕ್ಕೆ ಹೋಗೋದು, ಅಲ್ಲಿ ಏನಾದ್ರು ಸಮಸ್ಯೆಗಳಿದ್ರೆ ಕೇಳೋದು, ಅಥವಾ ಯಾವ್ದಾದ್ರು ಹಳ್ಳಿಗೆ ಹೋಗೋದು, ಅಲ್ಲಿ 4 ಜನಕ್ಕೆ ಹೆಲ್ಪ್ ಆದ್ರೆ ನನ್ನ ಚೇರಿಂದ ನನ್ನ ಪೆನ್ನಿಂದ ಸಹಾಯ ಮಾಡೋದು, ಈ ತರದ ಒಂದು ಆಟಿಟ್ಯೂಡ್ ನಾನು ಕಲ್ಟಿವೇಟ್ ಮಾಡ್ಕೊಂಡಿದ್ದೀನಿ. ಸೊ ಈ NSS ವಿಶೇಷ ಶಿಬಿರ ಎಲ್ಲ ಕಡೆ ಮಾಡ್ತಾರೆ ಅಲ್ವಾ? ಎಲ್ಲಾ ಗ್ರಾಮಗಳು ಮಾಡ್ತಾರೆ. ಬಟ್ ಇತ್ತೀಚೆಗೆ NSS ಶಿಬಿರಗಳನ್ನ ಮಾಡೋದು ಎಷ್ಟು ಕಷ್ಟ ಅಂದ್ರೆ ಶಿಬಿರದ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಚೆನ್ನಾಗಿ ಅನುಭವ ಆಗಿರುತ್ತೆ ಅಲ್ವಾ ವಿಷ್ಣುಕುಮಾರ್ ಅವರೇ? ಎಸ್. ಅಂದ್ರೆ ಯಾವ್ದಾದ್ರು ಒಂದು ವಿಲೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂತಾರೆ, ಅಲ್ಲಿ ಹಿರಿಯರನ್ನ, ಮುಖಂಡರನ್ನ, ಪಂಚಾಯತ್ ಪ್ರತಿನಿಧಿಗಳನ್ನ ಕೇಳ್ಕೊಂತಾರೆ, ನಿಮ್ ಊರಲ್ಲಿ ಮಾಡ್ಬೋದ ಸರ್ ಅಂತ. ಅವರು ಆಗ್ಲಿ ನಮ್ಮೂರೆಲ್ಲ ಬಹಳ ಒಗ್ಗಟ್ಟಾಗಿದೆ, ಚೆನ್ನಾಗಿ ನಾವು ಸಹಾಯ ಮಾಡ್ತೀವಿ ನಿಮ್ಗೆ, ನಮ್ಮ ಕೈಲಾದಷ್ಟು ಮಾಡ್ತೀವಿ ಅಂತಂದ್ರೆ ಮಾತ್ರ ಆ ಊರಲ್ಲಿ ಕ್ಯಾಂಪ್ ಅನ್ನ ಮಾಡ್ತಾರೆ. ಸೊ ಈ ಕ್ಯಾಂಪ್ ನ ಶಿಬಿರಾಧಿಕಾರಿಗಳಾಗಿ ನಮ್ಮ ಜೊತೆ ಇರುವಂತಹ ವಿಶ್ವಕುಮಾರ್ ಅವರು ಪ್ರಾಧ್ಯಾಪಕರಿಗೆ, ಹಾಗೆ ಹಿರಿಯರು, ನನಗೆ ಅಷ್ಟೇನು ಪರಿಚಯ ಇಲ್ಲ, ಯಾಕೆ ನಾವು ಇಲ್ಲಿ ಸ್ವಲ್ಪ ರಿಮೋಟ್ ಇರೋದ್ರಿಂದ ನಿಮ್ಗೂ ನಮ್ಮ ಪರಿಚಯ ಆಗಿರ್ಲಿಕ್ಕಿಲ್ಲ. ಚೆನ್ನಾಗಿ ಸ್ವಲ್ಪ ಕ್ರಿಮಿಲಿ ಇರೋರಿಗೆ ಅಸಿಸ್ಟೆಂಟ್ ಕಮಿಷನರ್ ಯಾರು, ಡೆಪ್ಯೂಟಿ ಕಮಿಷನರ್ ಯಾರು, ತಹಸೀಲ್ದಾರ್ ಯಾರು ಅಂತ ಗೊತ್ತಿರುತ್ತೆ. ಸೊ ನಮ್ಮ ಜೊತೆ ಎಲ್ಲ ಹಿರಿಯರಿದ್ದಾರೆ. ಹಾಗೆ ನಮ್ಮ ಕಾಲೇಜು ಅಭಿವೃದ್ಧಿ ಮಂಡಳಿಯ ಸದಸ್ಯರು ಕೂಡ ಇದ್ದಾರೆ, ನಮ್ಮ ಪೊಲೀಸ್ ಅಧಿಕಾರಿ ಮಿತ್ರರು ಕೂಡ ಇದ್ದಾರೆ. ಮತ್ತೆ ನಿಮ್ಗೆಲ್ಲರಿಗೂ ನಾನು ವಿಶೇಷವಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಮಕ್ಕಳನ್ನ ಪ್ರೋತ್ಸಾಹ ಮಾಡಲಿಕ್ಕೆ, ಅದ್ರ ಜೊತೆ ಭಾಗವಹಿಸಲಿಕ್ಕೆ ಅನೇಕ ಹಿರಿಯರು ಮತ್ತು ಗ್ರಾಮಸ್ಥರು ಕೂಡ ಎಲ್ಲ ಆಗಮಿಸಿದ್ದೀರಿ. ಮತ್ತು ಪ್ರೀತಿಯ ಶಿಬಿರಾರ್ಥಿಗಳೇ, ಯಾವ್ದಾದ್ರು ಒಂದು ವಿಷಯದ ಮೇಲೆ ಮಾತಾಡಿ ಸರ್ ಅಂತೇಳಿ ನಿಮ್ಮ ಪ್ರಾಂಶುಪಾಲರು ಹೇಳಿದ್ರು. ನಾನು ನೀವು ಯಾವ್ದಾದ್ರು ಸಬ್ಜೆಕ್ಟ್ ಕೊಡಿ, ನಾನು ಮಾತಾಡ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಕೇಳಿದೆ. ಯಾಕಂದ್ರೆ ನಾನು KS ಅಧಿಕಾರಿ ಆಗುವ ಮುಂಚೆ 2004ನೇ ಬ್ಯಾಚ್ KS ಆಫೀಸರ್ ನಾನು. ಈಗ ನನಗೆ 46.5 ವರ್ಷ. ನಾನು ಸುಮಾರು 23ನೇ ವಯಸ್ಸಿಗೆ ಸರ್ಕಾರಿ ಉದ್ಯೋಗಕ್ಕೆ ಸೇರ್ಕೊಂಡಂತವನು. 21 ವರ್ಷ ಮುಗಿಸಿ 22ನೇ ವರ್ಷ ಕಾಲಿಟ್ಟಿದ್ದೀನಿ ಆಸ್ ಅನ್ ಆಫೀಸರ್. ನಾನು KS ಅಧಿಕಾರಿ ಆಗುವ ಮುಂಚೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಹೈಕೋರ್ಟ್ ಅಫಿಷಿಯಲ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಕೆಂಪು ಬಿಲ್ಡಿಂಗ್ ನಲ್ಲಿ, ಯಾರಾದ್ರೂ ಹೈಕೋರ್ಟ್ ನೋಡಿದೀರಾ? ಎನಿಬಡಿ ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ ಹೂ ನೋಸ್ ದ ಹೈಕೋರ್ಟ್ ಆಫ್ ಕರ್ನಾಟಕ? ಗುಡ್. ಕೆಲವರು ಮಾತ್ರ ನೋಡಿದ್ದಾರೆ. ಅಠಾರ ಕಚೇರಿ ಅಂತ ಹೈಕೋರ್ಟ್ ಅಂದ್ರೆ ಈಗಿನ ಹೈಕೋರ್ಟ್ ಏನಿದೆಯಲ್ಲ ಕರ್ನಾಟಕ ಉಚ್ಚ ನ್ಯಾಯಾಲಯ, ಇಟ್ ವಾಸ್ ಅನ್ ಅಠಾರ ಕಚೇರಿ ಆಫ್ ಮೈಸೂರು ಒಡೆಯಾರ್, ಬ್ರಿಟಿಷ್ ಕಮಿಷನರ್ಸ್.
ಬ್ರಿಟಿಷ್ ಕಮಿಷನರ್ ನಮ್ಮ ರಾಜ್ಯವನ್ನು ಆಳ್ವಿಕೆ ಮಾಡಬೇಕಾದ್ರೆ ಟಿಪ್ಪು ಸುಲ್ತಾನನ ಮರಣ ನಂತರ ಅಟಾರ ಕಚೇರಿ ಅಂತೇಳಿ 18 ಡಿಪಾರ್ಟ್ಮೆಂಟ್ಸ್ ಅದು. ಅಟಾರ ಮೀನ್ಸ್ 18 ಡಿಪಾರ್ಟ್ಮೆಂಟ್ಸ್ ಅಂತ ನೋಡಿ. ಅವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ, ಮೈಸೂರು ಸರ್ಕಾರದಲ್ಲಿ ಅಥವಾ ಮೈಸೂರು ಬ್ರಿಟಿಷ್ ಸರ್ಕಾರದಲ್ಲಿ 18 ಕಚೇರಿಗಳಿದ್ವಂತೆ, 18 ಇಲಾಖೆಗಳು, ಡಿಪಾರ್ಟ್ಮೆಂಟ್ಸ್. ಅದಕ್ಕೆ ಎಷ್ಟು ಬ್ಯೂಟಿಫುಲ್ ಬಿಲ್ಡಿಂಗ್ ಕಟ್ಟಿಸಿದಾರಲ್ಲ, ನೋಡಿರೋರಿಗೆ ಗೊತ್ತಿರುತ್ತೆ. 1835 ರೇಂಜ್ ಅಲ್ಲಿ ಆ ಬಿಲ್ಡಿಂಗ್ ಆಗಿರೋದು. ಸುಮಾರು 150-170 ವರ್ಷ ಆಗಿದೆ. ಇನ್ನು ಬಹಳ ಸ್ಟ್ರಾಂಗ್ ಇದೆ. ಇನ್ನೂ 250 ವರ್ಷ ಇರುತ್ತೆ ಅಂತ ಅನ್ಸುತ್ತೆ. ಅಲ್ಲಿ ನಾನು ಬಿಗಿನಿಂಗ್ ಅಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದೆ ನನ್ನ ಅಫಿಷಿಯಲ್ ಡ್ಯೂಟಿನ. ಆಮೇಲೆ KS ಎಕ್ಸಾಮಿನೇಷನ್ ಬರ್ತು ಈ ಕಡೆ ಬಂದ್ವಿ. ಬನ್ನಿ, ನಿಮ್ಮ ಪ್ರಾಂಶುಪಾಲರು ಬರ್ತಾ ಇರಲಿ ಈಗ. ಬನ್ನಿ. ಏನ್ ಕಾನ್ಸೆಪ್ಟ್, ಏನು ಟೈಟಲ್ ಕೊಟ್ಟಿದ್ದಾರೆ ನನಗೆ? ಯಾರಾದ್ರೂ ಹೇಳ್ತೀರಾ? ಯಾರಾದ್ರೂ ಹೇಳ್ತೀರಪ್ಪ? NSS ಶಿವರಾತ್ರಿಗಳು ಏನ್ ಟೈಟಲ್ ಕೊಟ್ಟಿದ್ದಾರೆ? ಏನ್ ಬೇಜಾರು ಮಾಡ್ಕೋಬೇಡಿ, ನಾನು ನಿಮ್ಮನ್ನು ಕೇಳ್ತಾ ಇದೀನಿ ಅಂತ ಹೇಳಿ. ನೀವು ನಮ್ಗೆ ಜಾಸ್ತಿ ಪ್ರಶ್ನೆಗಳು ಕೇಳಬೇಕು, ನಿಮ್ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು. ನಾನು ಒಂದ್ ಸೈಡ್ ಸ್ಪೀಚ್ ಮಾಡೋದು ಅಗತ್ಯ ಇಲ್ಲ ಅಂತ ಅನ್ಸುತ್ತೆ ನನಗೆ ಇತ್ತೀಚಿನ ದಿನಗಳಲ್ಲಿ. ಅದಕ್ಕೆ ಇಲ್ಲೊಂದು ಸ್ಲೋಗನ್ ಹಾಕಿದ್ದಾರೆ, ಯಾರಿಗೂ ಉಪದೇಶ ಕೊಡಕ್ ಹೋಗ್ಬೇಡ, ದಡ್ಡರು ಅರ್ಥ ಮಾಡಿಕೊಳ್ಳುವುದಿಲ್ಲ, ಬುದ್ಧಿವಂತರಿಗೆ ಅಗತ್ಯವಿರುವುದಿಲ್ಲ ಅಂತ. ನೀವೇ ಹಾಕಿದ್ದೀರಿ ಇಲ್ಲೆಲ್ಲ ನೋಡೋಣ. ರಾಷ್ಟ್ರ ನಿರ್ಮಾಣದಲ್ಲಿ ಹೇಳಿ ಮುಂದಕ್ಕೆ ಯೂತ್ ಹೇಳಿ. ರಾಷ್ಟ್ರ ನಿರ್ಮಾಣದಲ್ಲಿ ಯುವಜನತೆಯ ಪಾತ್ರ. ಅದರಲ್ಲೇನು ಸಂಕಲ್ಪ ಮತ್ತು ಸವಾಲುಗಳು. ಈ ಸಂಕಲ್ಪ ಅಂದ್ರೆ ಏನು? ಸಂಕಲ್ಪ ಮಾಡ್ರಪ್ಪ ಅಂತಾರೆ. ಸಾಮಾನ್ಯವಾಗಿ ನಮ್ಮ ಹಿಂದೂ ಸನಾತನ ಸಂಪ್ರದಾಯದಲ್ಲಿ ಹೊಸ ದೇವಾಲಯಗಳ ನಿರ್ಮಾಣದಲ್ಲಿ ಅಥವಾ ಯಾವ್ದಾದ್ರು ದೇವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೋ ಸಂದರ್ಭದಲ್ಲಿ ಬಹಳ ಭಯ ಭಕ್ತಿಯಿಂದ, ಗೌರವದಿಂದ, ಪ್ರೀತಿಯಿಂದ ಒಂದು ಸಂಕಲ್ಪ ಮಾಡ್ತಾರೆ. ಅದಕ್ಕೆ ಒಂದು ಎನರ್ಜಿನ ಕೊಡುವಂಥದ್ದು ಅಲ್ವಾ? ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳ್ತಾರೆ. ಒಂದು ಸ್ಟೋನ್ಗೆ ಒಂದು ಡಿವೈನಿಟಿನ ವೈಬ್ರೇಷನ್ ಕೊಡುವಂತ ಒಂದು ಶಕ್ತಿಯ ಸೃಷ್ಟಿ ಮಾಡುವಂಥದ್ದು ಆ ಪೂಜೆ. ಯಾವ್ದೋ ಒಂದು ವಿಶೇಷ ಪೂಜೆನ ಮಾಡಿ ಅಲ್ಲಿ ದೇವರನ್ನ, ಗಣೇಶ ಇರ್ಬೋದು, ಈಶ್ವರ ಇರ್ಬೋದು, ಲಕ್ಷ್ಮಿ ಇರ್ಬೋದು, ದುರ್ಗೆ ಇರ್ಬೋದು, ಈಗ ಪ್ರತಿಷ್ಠಾಪನೆ ಮಾಡ್ತಾರೆ, ಸಂಕಲ್ಪ ಮಾಡ್ತಾರೆ. ಅವರು ಚೆನ್ನಾಗಿ ಸಂಕಲ್ಪ ಮಾಡಿದ್ರೆ ದೇವಸ್ಥಾನದ ಅಭಿವೃದ್ಧಿ ಚೆನ್ನಾಗುತ್ತೆ. ಅಲ್ಲಿ ಬಂದಂತ ಭಕ್ತರಿಗೆ ಒಂದಷ್ಟು ಮಾನಸಿಕ ನೆಮ್ಮದಿ ಸಿಗುತ್ತೆ. ಮತ್ತೆ ಅಲ್ಲಿ ವಿಶೇಷ ಪುರೋಭಿವೃದ್ಧಿ ಕೆಲಸಗಳು ನಡೀತಾ ಹೋಗ್ತವೆ. ಪೂಜೆ ಪುರಸ್ಕಾರಗಳು ಚೆನ್ನಾಗಿ ನಡೀತಾ ಹೋಗ್ತವೆ. ಆ ಪ್ರಾಣ ಪ್ರತಿಷ್ಠಾಪನೆಯ ಸಂಕಲ್ಪ ದಿವಸದ ಸಂಕಲ್ಪ ಸಂದರ್ಭ ಚೆನ್ನಾಗಿರ್ಬೇಕು. ಇನ್ನ ಸವಾಲುಗಳು ಇಲ್ಲಿ ಶಿವರಾತ್ರಿ ಲಿಖಿತ ನೋಡಿ. ನನಗೆಲ್ಲ ನಿಮ್ಗೆ ಪ್ರಶ್ನೆಗಳ ಬಾಣ ಬಿಡ್ತಾ ಹೋಗ್ತೀನಿ. ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಇನ್ ಫ್ರಂಟ್ ಆಫ್ ಯುವರ್ ಪ್ರಿನ್ಸಿಪಲ್ ವಿತೌಟ್ ಸಾಂಗ್ ಯು ಹ್ಯಾವ್ ಮೇಕ್ ಎ ಡ್ಯಾನ್ಸ್. ಸಾಂಗ್ಸ್ ಇದ್ದಲ್ಲಿ ಡ್ಯಾನ್ಸ್ ಮಾಡ್ಬೇಕಾಗುತ್ತೆ ಪ್ರಶ್ನೆ ಉತ್ತರ ಕೊಡ್ಲಿಲ್ಲ ಅಂದ್ರೆ. ಸಾಧ್ಯನಾ? ಸಾಂಗ್ಸ್ ಇದ್ದರೆ ಯಾರಾದ್ರೂ ಡ್ಯಾನ್ಸ್ ಮಾಡಿ ಸಾಧ್ಯನಾ? ಎನಿಬಡಿ ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್. ಹಾಡು ಹಾಕೋದಿಲ್ಲ ನಾವು, ಸಾಂಗ್ಸ್ ಏನು ಹಾಕಲ್ಲ, ಮ್ಯೂಸಿಕ್ ಹಾಕೋದಿಲ್ಲ. ಯಾರಾದ್ರೂ ಡ್ಯಾನ್ಸ್ ಮಾಡ್ತೀರಾ? ನೋಡಿ, ತಲೆ ಮಾಡ್ತಾರೆ ಆಗೋದಿಲ್ಲ ಸರ್ ಅಂತ ಆ ಶಿಕ್ಷೆಗೆ ಒಳಗಾಗ್ಬೇಕು. ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ಯಾಕೊತ್ತಾ, ನಾನು ನಮ್ಮ ಅಪ್ಪನ ಮನೆ ದುಡ್ಡಿಂದ ಏನು ಪೆಟ್ರೋಲ್ ಆಕ್ಷನ್, ಡೀಸೆಲ್ ಆಕ್ಷನ್ ಇಲ್ಲಿ ಬಂದಿಲ್ಲ. ಗವರ್ನಮೆಂಟ್ ಡೀಸೆಲ್, ಗವರ್ನಮೆಂಟ್ ಗಾಡಿ ಬಂದಿರೋದು. ಇವತ್ತು ನನಗೆ ಸಂಬಳ ಕೊಡ್ತಾರೆ, 3,500 ಸಂಬಳ ನನಗೆ. ನನ್ನ ಉದ್ದೇಶ ಅದು ವೇಸ್ಟ್ ಆಗಬಾರ್ದು ಅಂತ ಅಲ್ವಾ ಸರ್? ಗೊತ್ತಾನೆ? ನಾನು ಆತರ ಯೋಚನೆ ಮಾಡೋ ಅಧಿಕಾರಿ, ಬೇರೆ ತರ ನೀವು ತಿಳ್ಕೊಬೇಡಿ. ನಾನು ಆತರ ಯೋಚನೆ ಮಾಡೋ ಅಧಿಕಾರಿ. ನನ್ನ ಪ್ರತಿ ಕ್ಷಣವೂ ಕೂಡ, ಪ್ರತಿ ಸಮಯನೂ ಕೂಡ ಯಾವ್ದಾದ್ರು ಹೆಲ್ಪ್ ಆಗಲಿ ಅಂತ ಯೋಚನೆ ಮಾಡೋದು. ನಾನು ನನ್ನ ಈ ವಯಸ್ಸಿನಲ್ಲಿ ಸುಮಾರು 18 ಪುಸ್ತಕಗಳು ಬರ್ತೀನಿ ಶುರು ಮಾಡ್ಕೊಂಡು. ಮೊನ್ನೆ ನಂದು ಕಂದಾಯ ಇಲಾಖೆ ಪುಸ್ತಕ ಬಿಡುಗಡೆ ಆಯ್ತು February 14. ನಾನು ತರಲಿಲ್ಲ, ಮರ್ತ್ಬಿಟ್ಟೆ. ಅದನ್ನ ನಾನು ನಮ್ಮ MLC ಅವರಿಗೆ, ನಮ್ಮ ನೌಕರ ಸಂಘದವರು ಕೊಟ್ಟಿದ್ದಾರೆ ಆ ಪುಸ್ತಕ. ಅವ್ರು ಒಂದು ಪ್ರಶ್ನೆ ಕೇಳಿದ್ರೆ ಆಶ್ಚರ್ಯವಾಗಿ, ಹೌದಾ ಇಷ್ಟೊಂದು ಬಿಸಿ ಇರ್ತಾರೆ, ಯಾವ ಪುಸ್ತಕ ಬರೆದ್ರೆ ಅವರು? ನಾನು ಬುಕ್ ಬರೆದಿರೋದು ಕಂದಾಯ ಇಲಾಖೆ ರೈತರಿಗೆ ಅನುಕೂಲ ಆಗಲಿಂತಲೇ. ಆಲ್ ಮೈ ಎಕ್ಸ್ಪೀರಿಯನ್ಸ್ ಇನ್ ಚಿಕ್ಕಮಂಗ್ಳೂರು. ಸುಮಾರು 35 ಆರ್ಟಿಕಲ್ ನ ಮಾಡಿ ಜನಮಿತ್ರ ದಿನಪತ್ರಿಕೆ ಪ್ರಕಟ ಮಾಡಿ, ಅದು ರೈತರಿಗೆ ಏನಾದ್ರು ಅನುಕೂಲ ಆಗ್ಬೋದು, ಅವ್ರ ದಾಖಲೆಗಳ ಬಗ್ಗೆ, ಸರ್ಕಾರಿ ಯೋಜನೆ ಬಗ್ಗೆ, ಸರ್ಕಾರಿ ಸಿಸ್ಟಮ್ ಬಗ್ಗೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ, ರೈತರ ಒಂದು ದಾಖಲೆಗಳ ಬಗ್ಗೆ, ಬೇರೆ ಬೇರೆ ಸ್ಕೀಮ್ಸ್ ಎಲ್ಲ ಅದರಲ್ಲಿ ನರೇಟ್ ಮಾಡಿದೆ.
ಈ ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಸಂಕಲ್ಪ ಬೇಕು ಮತ್ತು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಅಲ್ವಾ? ರಾಷ್ಟ್ರ ನಿರ್ಮಾಣ ಅಂದ್ರೆ ಅಷ್ಟು ಸುಲಭ ಅಲ್ಲ. ಈಗ ಪ್ರಶ್ನೆ, ಯಾರು ಉತ್ತರ ಕೊಡ್ತೀರಿ? ನಿಮ್ಮ ಪ್ರಾಂಶುಪಾಲರ ಕಡೆಯಿಂದ 100 ರೂಪಾಯಿ ಬಹುಮಾನ ಕೊಡಿಸ್ತೀವಿ. ಯಾರಾದ್ರೂ ಉತ್ತರ ಕೊಡ್ತೀರಪ್ಪ? ಯೂತ್ ಯಾರಾದ್ರೂ ಕೈ ಎತ್ಬೋದು ಇಷ್ಟು ಜನರಲ್ಲಿ. ಯಾರು ಯಾರಾದ್ರೂ 100 ರೂಪಾಯಿ ಬಹುಮಾನ ಸಿಗುತ್ತೆ ಪ್ಲೀಸ್. ಮತ್ತೆ ಐ ಆಮ್ ಚೆಕಿಂಗ್ ಯುವರ್ ಕಾನ್ಫಿಡೆನ್ಸ್. ರಾಷ್ಟ್ರ ನಿರ್ಮಾಣ ಅಂದ್ರೆ ಅಷ್ಟು ಸುಲಭ ಅಲ್ಲ, ಭಾಷಣ ಮಾಡಂಗಲ್ಲ. ಏನು ಬಹಳ ಬ್ಯೂಟಿಫುಲ್ ವರ್ಡ್ಸ್ ಕೊಟ್ಬಿಟ್ಟು ರಾಷ್ಟ್ರ ನಿರ್ಮಾಣ ಅಂದ್ರೆ ಅಷ್ಟು ಸುಲಭ ಅಲ್ಲ. ನಾವು ಪ್ರದೀಪ್ ಸರ್ ಏನ್ ಹೇಳಿದ್ರು ನೋಡಿ, ಅವ್ರು 4 ಗಂಟೆಗಳ ಭಾಷಣ ಮಾಡಿದ್ರೆ ಯಾರಾದ್ರೂ ಒಬ್ಬ ಉನ್ನತ ಭಾಷಣಕಾರ ಅದರ ಸಾರಾಂಶವನ್ನು ಅವರು ಜಸ್ಟ್ 3-4 ಸೆಕೆಂಡ್ಸ್ ಮುಗಿಸ್ಬಿಡ್ರಲ್ಲ. ಏನು ಬೇಡಿ ಸ್ವಾಮಿ ಮಕ್ಕಳ, ಇದು ಹಾಕಿದ್ರೆ ಅರ್ಥ ಕಲ್ತ್ಕೊಂಡ್ರೆ ಸಾಕು ಅಂತ ಎಷ್ಟು ಬ್ಯೂಟಿಫುಲ್ ಭಾಷಣ ಮಾಡೋದಲ್ವಾ? ಅದು ದಟ್ ಇಸ್ ಎನರ್ಜಿ. ಈಗ ಪ್ರಶ್ನೆ ಆಗಿ ಉತ್ತರ ಯಾರು ಕೊಡ್ತೀರಿ? ಕೈ ಎತ್ತಿ. ಪ್ರಾಂಶುಪಾಲ ಏನ್ ಧೈರ್ಯ ಇದೆ ನಿಮ್ಮ ಮಕ್ಕಳಿಗೆ? ನೀವೇನು ಕಳ್ಕೊಳ್ಳೋದಿಲ್ಲ, ಕಳ್ಕೊಂಡ್ರೆ ಪ್ರಿನ್ಸಿಪಾಲ್ ಕಳ್ಕೊಂಡ್ರೆ ಅಷ್ಟೇ ಅಲ್ವಾ? ಬಂದಿದ್ದಕ್ಕೆ ಡ್ಯಾನ್ಸ್ ಆಗಿರಲ್ಲಪ್ಪ ಅಂತ. ಓಕೆ ರೈಟ್. ಅವರು ಶುರು ಮಾಡಿದ್ದಾರೆ, ಕೊಡ್ತೀನಿ ಸರ್ ಹೇಳಿ ಉತ್ತರ ಅಂತ. ಯಾರಾದ್ರೂ ಉತ್ತರ ಕೊಡ್ತೀರಾ? ಆಮೇಲೆ ನೋಡೋಣ. You will not lose if not answered. You will gain if you answer properly. That is only the slogan. ಹೇಳಿ ಕೈ ಎತ್ತಿ ಯಾರಾದ್ರೂ. ನಿಮ್ಮ ಪ್ರಿನ್ಸಿಪಾಲ್ ಗೌರವ ಉಳಿಸಪ್ಪ, ನಿಮ್ಮ NSS ಆಫೀಸರ್ ಗೌರವ ಉಳಿಸಿ ಅಟ್ಲೀಸ್ಟ್. ವೆರಿ ಗುಡ್, ವೆರಿ ಗುಡ್. ಇಬ್ರು ಇರ್ತಾರೆ, ಬಂದ್ರಪ್ಪ ಈ ಕಡೆ, ಇಬ್ರು ಈ ಕಡೆ ಬನ್ನಿ. ಆಮೇಲೆ ನಿಮ್ ಸೇರ್ ಹೋಗಿರುತ್ತೆ. ಇಷ್ಟೇ. ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ ಏನಪ್ಪಾ ಅಂದ್ರೆ ಧೈರ್ಯ ಇರಬೇಕು ಅಲ್ವಾ? ಧೈರ್ಯ ಹೇಳಿ ಮುಂದಕ್ಕೆ. ಸರ್ವತ್ರ ಸಾಧನಂ. ಧೈರ್ಯಂ ಸರ್ವತ್ರ ಸಾಧನಂ. ಕರೇಜ್ ಈಸ್ ವೆರಿ ಪ್ರೈಮ್ ಫಾರ್ ಡೂಯಿಂಗ್ ಎನಿಥಿಂಗ್ ಅಲ್ವಾ? ಏನಾದ್ರೂ ಮಾಡಬೇಕು ಅಂದ್ರೆ ಒಂದು ಧೈರ್ಯ ಅನ್ನೋದು ಬೇಕಾಗುತ್ತೆ. ಅದಕ್ಕೆ ಬೇರೆ ಬೇರೆ ತರ ಇದೆ. ಪಾಸಿಟಿವ್ ಕರೇಜ್, ನೆಗೆಟಿವ್ ಕರೇಜ್ ಅಂತ ಇದೆ. ಏನ್ ಹೆಸರು ನಿಮ್ದು? ಶ್ರವಣ್. ಏನು ಅಂತ ಇದೆ? ವೆರಿ ಗುಡ್. ಫೈನಲ್ ಇಯರ್ PSC ಶ್ರವಣ್. ಶ್ರವಣ ಕುಮಾರ್ ಗೊತ್ತಾ? ಶ್ರವಣ ಕುಮಾರ್ ಕತೆ ಗೊತ್ತಾ? ಗೊತ್ತಿದೆ ನಿಮ್ಗೆ? ಓದಿದ್ದೀರಾ ಶ್ರವಣ ಕುಮಾರ್ ಕತೆ? ಯಾವ ಕಾಲದಲ್ಲಿ ನಡೆದಿದ್ದು? ಯಾವ ಕಾಲದಲ್ಲಿ ಆ ಕತೆ ನಡೆದಿದ್ದು? ದಶರಥನ ಕಾಲದಲ್ಲಿ. ಶ್ರವಣ ಕುಮಾರನ ಪಿತೃಭಕ್ತಿ ಗೊತ್ತಿದ್ಯಾ? ನಮ್ಮ ಮಕ್ಕಳೆಲ್ಲ ಓದ್ಬೇಕು ಸರ್. ಎಷ್ಟೋ ಜನ ನೋಡಿ ಗೊತ್ತಿಲ್ಲ. ಶ್ರವಣ ಕುಮಾರ ಅಂದ್ರೆ ಏನ್ ಗೊತ್ತಿಲ್ಲ, ಇವ್ರು ಶ್ರವಣ ಏನ್ ಕತೆ ಹೇಳ್ತಾರ ತಿಳ್ಕೊಂಡಿದ್ದಾರಲ್ವಾ? ಓಕೆ, ಈಗ ಅವರಿಗೆ ಪ್ರಶ್ನೆ ಮೊದಲೇ ಕೇಳೋಣ, ಆಮೇಲೆ ಇವ್ರಿಗೆ ಪಾಸ್ ಆಗುತ್ತೆ. ಇವ್ರು ಹೇಳಿಲ್ಲ ಅಂದ್ರೆ, ಇವ್ರು ಫೇಲ್ ಆದ್ರೆ ಇವ್ರಿಗೆ ಪಾಸ್ ಆಗುತ್ತೆ ಪ್ರಶ್ನೆ. ನಿಮ್ಮ ಹೆಸರೇನು? ಅನುಶ್ವರ್. ಇವ್ರು ಹೇಳಿದ್ರೆ ಮಾತ್ರ ನೀವು ಹೇಳ್ಬೇಕು, ಹೇಳಿಲ್ಲ ಅಂತ ಮಾತ್ರ. ಓಕೆ, ಇವರಿಬ್ರು ಹೇಳಿಲ್ಲ ಅಂದ್ರೆ ನಿಮ್ಮಲ್ಲಿ ಯಾರು ಬೇಕಾದ್ರೆ ಹೇಳ್ಬೋದು. ಆಫ್ಟರ್ ಹಿಯರಿಂಗ್ ದ ಕ್ವಶನ್ ಅವಾಗ ನಿಮಗೆ ಧೈರ್ಯ ಬರ್ಬೋದು ಪ್ರಶ್ನೆ ಹೇಳಿದ ಮೇಲೆ. ಕುವೆಂಪು ವಿಶ್ವವಿದ್ಯಾನಿಲಯದ ಕುಲಪತಿಗಳು ಯಾರು? ನೋಡೋಣ. ಕುವೆಂಪು ವಿಶ್ವವಿದ್ಯಾಲಯ ನಿಮ್ಮದು ಸ್ವಾಮಿ, ನಂದು ಬೆಂಗಳೂರು ವಿಶ್ವವಿದ್ಯಾಲಯ. ಕುವೆಂಪು ವಿಶ್ವವಿದ್ಯಾಲಯದ, ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿಗಳು ಯಾರು ಈಗ? Who is the vice chancellor of your university at present? ಗೊತ್ತಿಲ್ಲ ಅಂದ್ರೆ ಪಾಸ್ ಅನ್ನಿ. ವೆರಿ ಗುಡ್. ಅನುಶ್ವರಪ್ಪ ಪಾಸ್ ಅಂತ. ಎಲ್ಲ ಪಾಸೇ. ನಿಮ್ಮಲ್ಲಿ ಯಾರಾದ್ರೂ ಫೇಲ್ ಇದ್ದೀರಪ್ಪ? ಓಕೆ, ನಿಮ್ ಪ್ರಾಂಶುಪಾಲರಿಗೆ ಈಗ ಪ್ರಶ್ನೆ ಹಾಕ್ತೀನಿ, ಅವ್ರಿಗೂ ಗೊತ್ತಿಲ್ಲ. ನೋಡಿ ಬೇಕಾದ್ರೆ ಹೇಳಿ ಸರ್. ಪ್ರೊಫೆಸರ್ ವೀರಭದ್ರಪ್ಪ ಅಲ್ಲ, ಅವರು ತಪ್ಪು ಹೇಳ್ತಾರೆ. ಅದಕ್ಕೆ ಆ ಬಹುಮಾನ ನನಗೆ ಬರಬೇಕು. 100 ರೂಪಾಯಿ ಕೊಡಿ ಈ ಕಡೆ. ಅವರು ನನಗೆ ಒಂದು 8 ದಿನದ ಹಿಂದೆ ಬೆಂಗಳೂರಿನಲ್ಲಿ ಪ್ರೊಫೆಸರ್ KP ಪೂರ್ಣಚಂದ್ರ ತೇಜಸ್ವಿ ಟ್ರಸ್ಟ್ ನ ಪರವಾಗಿ ಒಂದು ಸಭೆ ನಡೆಯಿತು. ಈ ಆರ್ಥಿಕ ವರ್ಷದಲ್ಲಿ ನಮ್ಮ ಟ್ರಸ್ಟ್, ಮೂಡಿಗೆರೆ ಟ್ರಸ್ಟ್ ಇದೆಯಲ್ಲ, ಅಲ್ಲಿ ಏನೇನು ಕಾರ್ಯಕ್ರಮ ಮಾಡಬೇಕು ಅಂತ. ಅವಾಗ ನಿಮ್ಮ VC ಅವರು ಕೂಡ ಅಲ್ಲಿ ಒಬ್ಬರು ಟ್ರಸ್ಟ್ ಸದಸ್ಯರು. ನಮ್ಮ PL ಶಂಕರ್ ಸಾಹೇಬರು ಅದಕ್ಕೆ ಅಧ್ಯಕ್ಷರು. ನಾನು ಆನ್ ಬಿಹಾಫ್ ಆಫ್ ಡೆಪ್ಯೂಟಿ ಕಮಿಷನರ್ ಒಬ್ಬ ಮೆಂಬರ್ ಆಗಿ ಅಟೆಂಡ್ ಆಗಿದ್ದೆ. ಅವಾಗ ನನ್ನ ಪುಸ್ತಕ ತಗೊಂಡಾಗ ಅವ್ರ ಕೈ ಕೊಟ್ಟೆ. ಓ, ನೀವು ಬೆಂಗಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ ಅಲ್ವಾ? ನಿಮ್ಮ ಪ್ರೊಫೆಸರ್ ನನಗೆ ಬಹಳ ಪರಿಚಯ. ನೀವು PhD ಮಾಡಿರುತ್ತೆ ಮೈಕ್ರೋ ಫೈನಾನ್ಸ್ ಅಲ್ಲಿ. ಈ ಪುಸ್ತಕ ಯಾಕೆ ಬರೀತೀರಿ, ಯಾವಾಗ ಬರೀತೀರಿ ಅಂತ ಕೇಳಿದ್ರು. ಅದಕ್ಕೆ ಅವ್ರ ಪ್ರಶ್ನೆ ನಿಮ್ ಮುಂದೆ ಇಟ್ಟೆ ನೋಡಿ.
ನಿಮ್ಮ ವೈಸ್ ಚಾನ್ಸಲರ್ ನಿಮಗೆ ಗೊತ್ತಿಲ್ಲ, ಸ್ಟಡಿಂಗ್ ಇನ್ ಡಿಗ್ರಿ ಕಾಲೇಜ್. ಅಂದ್ರೆ ಸುಮ್ಮನೆ ಯಾಕೆ ನಾನು ಸಾಂಕೇತಿಕವಾಗಿ ಹೇಳಿದೆ ಅಂದ್ರೆ, ಮೊದಲಿಗೆ ನಮ್ಮ ಬಗ್ಗೆನೇ ನಮ್ಗೆ ನಂಬಿಕೆ ಇರೋದಿಲ್ಲ ಅಲ್ವಾ ಸರ್? ನಮ್ಮ ಬಗ್ಗೆನೇ ನಮಗೆ ಒಂದು ಸಂಕಲ್ಪ ಇರೋದಿಲ್ಲ, ನಮ್ಮ ಬಗ್ಗೆನೇ ನಮಗೆ ಒಂದು ಕಾನ್ಫಿಡೆನ್ಸ್ ಇರಲ್ಲ. ಅಂದ್ರೆ ನಿಮ್ ಬಗ್ಗೆ ನಿಮ್ಗೆ ಕಾನ್ಫಿಡೆನ್ಸ್ ಇರಲ್ಲ ಅಂತ ಆಯ್ತು. ಸ್ವಯಂ ಶಿಸ್ತು, ಸ್ವಯಂ ನಂಬಿಕೆ, ಸ್ವಯಂ ಧೈರ್ಯ ಇವುಗಳಲ್ಲಿ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸುಮ್ಮನೆ ಹೆಂಗೆ ಕಾಲ ಕಳೀತಾ ಇರ್ತೀವಿ. ಅದಕ್ಕೆ ಯುವಕರ ಮುಂದೆ ಈಗ ಸವಾಲಿದೆಯಲ್ವಾ? ಸವಾಲಿದೆಯಾ? ಮಧ್ಯಾಹ್ನ ಊಟ ಮಾಡಿದ್ರಾ? ಯಾಕೋ ಮಾತೆ ಬರ್ತಾ ಇರೋದು ಈ ಮೋಸ್ಟ್ಲಿ ಕಳ್ಸ ಕಡೆ ಹೆಂಗಿಲ್ಲ ಸೇರಿಲ್ಲ. ನಮ್ ಕಡೆ ಏನಾದ್ರು ಮಂಡ್ಯ, ಹಾಸನ, ಬಳ್ಳಾರಿ, ತುಮಕೂರು ಕಡೆ ಇರ್ತಿದ್ರೆ ಜೀನಿ ಅಂತ ಎತ್ಬಿಡೋರು, ಹೇಳಿ ಸಾರ್ ಜೋರಿಗೆ ಅನ್ನೋರು. ಇವ್ರ ಹತ್ರ ಮಾತೆ ಬರ್ತಾ ಇಲ್ಲ ಯಾಕೋ. ಮಧ್ಯಾಹ್ನ ಅಡಿಗೆ ಮಾಡ್ತಿದ್ದೆ ಗಂಜಿ ಬಿಸಿ ಮುದ್ದೆ ಉಳ್ಳಿಕಾಯಿ ಅಕ್ಕಿ ಇವರೆಲ್ಲ ಸೇರಿ ಸ್ವಲ್ಪ ಉಸಿರೇ ಬಿಡ್ತಾ ಇರ್ತೀವಿ. ಈಗ ಹೇಳಿ, ರಾಷ್ಟ್ರ ಅಂದ್ರೆ ಏನ್ ಗೊತ್ತಾ? ವಾಟ್ ಈಸ್ ಮೆಂಟ್ ಬೈ ನೇಷನ್? ರಾಷ್ಟ್ರ ಅಂದ್ರೆ ಏನು? ಯಾರಾದ್ರೂ ಕಲ್ಪನೆ ಇದೆಯಾ? ಯಾಕಾದ್ರೂ ಬಿಡಿಸ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗಲ್ಲ. ನನ್ನ ಲಿಮಿಟೇಷನ್ಸ್ ಅಲ್ಲಿ ಒಂದು ವ್ಯಾಖ್ಯಾನ ಮಾಡಬಹುದು. ರಾಷ್ಟ್ರ ಅಂದ್ರೆ ಇದು ಅಂತ ಹೇಳ್ತೀರಾ? ಯಾರಾದ್ರೂ ರಾಷ್ಟ್ರ ಅಂದ್ರೆ ಏನು? ಎನಿಬಡಿ ಪ್ಲೀಸ್? ₹100 ಕೊಡಿಸ್ತೀನಿ. ಅಲ್ಲೇ ಉಳಿದಿದೆ, ಅದು ಬಿಡೋ ತನಕ ಬಿಡಲ್ಲ ನಾನು, ಕೊಡ್ಸೋ ತನಕ ಬಿಡಲ್ಲ. ನಿಮ್ಗೆ ಖುಷಿ ಆಗ್ಬಿಟ್ರು ನಮ್ಮ ಹುಡುಗರು ಪ್ರಿನ್ಸಿಪಾಲ್. ವಾಟ್ ಈಸ್ ಮೆಂಟ್ ಬೈ ನೇಷನ್? ರಾಷ್ಟ್ರ ಅಂದ್ರೆ ಏನಪ್ಪ? ಜಿಯಾಗ್ರಫಿಕಲಿ ರಾಷ್ಟ್ರ ಅಂದ್ರೆ ಗೊತ್ತಲ್ವಾ? ಒಂದು ಭೌಗೋಳಿಕ ಎಲ್ಲೆ ಇರುತ್ತೆ. 32 ಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿಯುಳ್ಳ, ಸಂವಿಧಾನಾತ್ಮಕವಾಗಿ ಹೆಸರುಳ್ಳ ಒಂದು ರಾಷ್ಟ್ರ ಭಾರತ ಅಲ್ವಾ? ಹೌದಾನೆ? ಒಂದು ಗಡಿ ಇದೆ, ಆ ಕಡೆ ರಾಕೆಟ್ ಹಾಕೊಂಡಿದ್ವಿ, ಅದಕ್ಕೊಂದು ಜಾಗ ಏರಿಯಾ ಹೇಳಿದೀವಿ. ಅದಕ್ಕೂ ಮಿಗಿಲಾಗಿ ಎಮೋಷನಲ್ ಫೀಲಿಂಗ್ಸ್. ನಮ್ಮೂರಪ್ಪ ಅಲ್ವಾ? ಈಗ ಅವರೆಲ್ಲ ರೈತರು ಯಾಕೆ ಬಂದಿರೋ ಕೆಲಸ ಎಲ್ಲ ಬಿಟ್ಟು ನಿಮ್ಗೆ ಸಹಾಯ ಮಾಡ್ತಾ ಇದ್ರೆ, ಅಥವಾ ನೀವು ಹೇಳಿದ ಕೇಳಿಸ್ಕೊಂತಾ ಇದ್ರೆ, ನಿಮ್ ಜೊತೆ ಇರ್ತಾರೆ ಅಲ್ವಾ? ಇದರಲ್ಲಿ ಹೇಗೆ ಬಾಂಡೇಜ್ ಕನೆಕ್ಟಿವಿಟಿ ಇರುತ್ತೆ, ಅದೆಲ್ಲ ಜೀವನ ಪದ್ಧತಿಯಿಂದ ಒಡನಾಟ ಇರುತ್ತೆ. ಪ್ರತಿ ದಿವಸ ಕಷ್ಟ ಆಗ್ತಾ ಇರ್ತೀವಿ, ಅದು ಇದು ನಡೀತಾ ಇರುತ್ತೆ. ಹಾಗಾಗಿ ಒಂದು ಬಾಂಡೇಜ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಈ ಭಾವನಾತ್ಮಕ ರಾಷ್ಟ್ರ ಅಂದ್ರೆ ಏನು? ಮೊನ್ನೆ ಒಂದು ನಾಟಕ ನೋಡಿದೆ ನಾನು. ನಮ್ಮ ಚಿಕ್ಕಮಗಳೂರಿನ ಒಬ್ಬ ಹುಡುಗ, ನಿರ್ದೇಶಕ, ರಂಗಕರ್ಮಿ, ರಂಗ ಕಲಾವಿದ, ಅವನೊಂದು ನಾಟಕವನ್ನು ಮಾಡ್ತಿದ್ದಾನೆ. ರಂಗಾಯಣದಿಂದ ಕಲಾವಿದರು ಕರೆಸಿ, ವಿ ದ ಪೀಪಲ್ ಆಫ್ ಇಂಡಿಯಾ, ಕೇಳಿಸ್ಕೊಳ್ಳಿ, ನಾನು ವಿತ್ ಲೈವ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇದ್ದೀನಿ. ವಿ ದ ಪೀಪಲ್ ಆಫ್ ಇಂಡಿಯಾ. ಯಾರಾದ್ರೂ ಈಗ ಪ್ರಶ್ನೆಗೆ ಉತ್ತರ ಕೊಡಿ, ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್. ₹100 ಪ್ರೈಸ್ ಕೊಡ್ತೀನಿ. ವಿ ದ ಪೀಪಲ್ ಆಫ್ ಇಂಡಿಯಾ, ದಿಸ್ ಸ್ಟೇಟ್ಮೆಂಟ್ ಬಿಲಾಂಗ್ಸ್ ಟು ವಿಚ್ ಡಾಕ್ಯುಮೆಂಟ್ ಆಫ್ ದ ಕಂಟ್ರಿ? ಭಾರತದ ಪ್ರಜೆಗಳಾದ ನಾವು ಅನ್ನುವ ಈ ವಾಕ್ಯ, ಈ ಸೆಂಟೆನ್ಸ್ ಅಥವಾ ಈ ಸ್ಲೋಗನ್, ಈ ಪದಪುಂಜ ಭಾರತದ ಅತ್ಯಂತ ಮಹತ್ವದ ಯಾವ ದಾಖಲೆಗೆ ರೆಕಾರ್ಡ್ ಆಗಿದೆ? ಎನಿಬಡಿ? ಸಂವಿಧಾನದಲ್ಲಿ. ವೆರಿ ಗುಡ್, ಹೇಳಿ. ಪ್ರೈಸ್ ತಗೋಗ. ಎಲ್ಲಿ ರೆಕಾರ್ಡ್ ಆಗಿದೆ? ಆ ಕಡೆ ನೋಡ್ಬೇಡಿ, ಆ ಕಡೆ ನೋಡೋಲ್ಲ. MONKEYS ಆ ಕಡೆ ನೋಡು. ಅರ್ಥ ಆಗಿರ್ಬೋದು. ನಾನು ಮೊದಲು ಹೇಳಿದ್ದೀನಿ, ಐ ಆಮ್ ವೆರಿ ಸ್ಟ್ರಿಕ್ಟ್. ಸಿಟ್ಟು ಬಂದ್ರೆ ಪ್ರಪಂಚನೇ ಪ್ರಳಯ ಮಾಡ್ತೀನಿ ನಾನು. ಅಂಥ ಮಹಾನ್ ಕಠೋರ ವ್ಯಕ್ತಿ. ಡ್ಯಾನ್ಸ್ ಮಾಡ್ಬಿಡ್ತೀನಿ, ಹೇಳಿದ್ದೀನಿ. ಡೋಂಟ್ ವೇಸ್ಟ್ ಮೈ ಟೈಮ್. ನನಗೆ ಭಾಷಣ ಹೊಡೆದ್ರೆ ಬೆಂಗಳೂರಲ್ಲಿ 1 ಗಂಟೆ ಪಾಠ ಮಾಡಿದ್ರೆ ₹15,000 ಕೊಡ್ತಾರೆ. ನಿಮ್ಗೆಲ್ಲ ಗೊತ್ತಿಲ್ಲ ಅಷ್ಟು ನನ್ನ ಹಿಸ್ಟ್ರಿ. ಐ ಆಮ್ ಎ ಬೆಸ್ಟ್ ಕೋಚರ್ ಫಾರ್ IAS ಅಂಡ್ KS. ಕೇಳಿಸ್ಕೊಳ್ಳಿ ಅಷ್ಟೇ. ಆ ಕಡೆ ಈ ಕಡೆ ಎಲ್ಲ ಮಂಗಳೂರು ನೋಡ್ಬೇಡಿ. ಡೋಂಟ್ ವೇಸ್ಟ್ ಮೈ ಟೈಮ್. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಯಾವುದು? ಯಾವುದು? ಭಾರತದ ಸಂವಿಧಾನ. ಅನ್ಕೋತಾರೆ ನಿಮ್ ಪ್ರಿನ್ಸಿಪಾಲ್, ನಾನು ಲೇಟ್ ಆಗಿ ಬರ್ಬೇಕಾಗಿತ್ತು. ನೋಡಿ, ಈ ಹುಡುಗರಿಗೆ ಅಷ್ಟು ಸೌಜನ್ಯ ಇಲ್ಲ, ಒಂದು ಪ್ರೋಟೋಕಾಲ್ ಇಲ್ಲ. ನನ್ನ ಗುರುಗಳು ಪ್ರಾಂಶುಪಾಲರು ಕೊಟ್ಟರು ಕೈ ಮುಗಿಲಿಲ್ಲ, ಗೊತ್ತಾ ನಿಮ್ಗೆ? ಇಂಥ ಯುವಕರಿಂದ ರಾಷ್ಟ್ರ ನಿರ್ಮಾಣ ಮಾಡಿ ಸಾಧ್ಯನೇ ಇಲ್ಲ. ನೀವು ನನ್ನ ಈಗಲೇ ಮುಗಿಸಿ ಭಾಷಣ ಅಂದ್ರೆ ಪರವಾಗಿಲ್ಲ ಪ್ರದೀಪ್ ಸರ್. ಅವ್ರ ಪ್ರಾಂಶುಪಾಲರು ಕೊಟ್ಟಾಗ ಅವನು ಗೌರವಯುತವಾಗಿ ನಮಸ್ಕಾರ ಮಾಡಿ ಅಂದ್ರೆ ಹೀಗೆ ತೋರಿಸ್ತಾನೆ.
ಇಂಥ ಮುಂಕಿಗಳಿಗೆ ಏನ್ ಪಾಠ ಮಾಡ್ಬೇಕು ನಾವು? ಶಿವಕುಮಾರ್ ಅವರೇ, ಏನ್ ಬೇಜಾರ್ ಮಾಡ್ಕೊಂಡು ಪರವಾಗಿಲ್ಲ. ಐ ಆಮ್ ಡೈರೆಕ್ಟ್ ಲೈವ್, ನಾನು ಯಾರು ಕೇರ್ ಮಾಡಲ್ಲ, ಇರೋದನ್ನ ಇದ್ದಂಗೆ ಹೇಳ್ತೀನಿ. ಪ್ರಪಂಚ ಪ್ರಳಯ ನಾನು ನನ್ನ ತನ ಬಿಡೋದಿಲ್ಲ. ಗೊತ್ತಾಯ್ತಾ ನಿಮ್ಗೆ? ಇದನ್ನೇ ನೀವು ಕಲಿತಾ ಇರೋದು. ವಿದ್ಯಾರ್ಥಿಗಳೇನು ಸ್ವಾಮಿ, ಬರೀ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಹಿಸ್ಟ್ರಿ ಓದ್ಕೊಂಡ್ರೆ ಏನು ಪ್ರಯೋಜನ? ನಾನು ರ್ಯಾಂಕ್ ಹೋಲ್ಡರ್. 5 ಲಕ್ಷ ವಿದ್ಯಾರ್ಥಿಗಳಿಗೆ ಬೆಂಗಳೂರು ವಿಶ್ವವಿದ್ಯಾಲಯ ಅನ್ಡಿವೈಡೆಡ್, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಬೆಂಗಳೂರು 6 ಜಿಲ್ಲೆಗಳಲ್ಲಿ ಅವತ್ತು ನಾನು ಓದ್ಬೇಕಾದ್ರೆ 21ನೇ ರ್ಯಾಂಕ್. ನನಗೆ ಪ್ರಾಂಶುಪಾಲರು RK ಗೌಡರ್ ಅಂತ 2,000 ವಿದ್ಯಾರ್ಥಿಗಳ ಸಮಕ್ಷಮ ನನಗೆ 1,100 ರೂಪಾಯಿ HMT ವಾಚ್ ಕಟ್ಟಿದ್ರು. ಅವತ್ತು 1,100 ರೂಪಾಯಿ. ಈಗ HMT ಫ್ಯಾಕ್ಟರಿ ಇಲ್ಲ ಬಿಡಿ. ಎಲ್ಲರೂ ಮಕ್ಕಳಿಗೆ ನೋಡ, ನಮ್ಮ ಕಾಲೇಜಿಗೆ ಫಸ್ಟ್ ಟೈಮ್ ಹೆಲ್ತ್ ಕೇರ್ ಸೆಂಟರ್ ಬೆಂಗಳೂರು, ರಿಹ್ಯಾಬಿಲಿಟೇಷನ್, ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್. ನಮ್ಮಲ್ಲಿ ಅಂಗವಿಕಲ, ಬುದ್ಧಿಮಾಂದ್ಯ, ಆಲ್ಝೈಮರ್, ಡಿಮ್ಯಾನ್ಸಿಯಾ, ಪಾರ್ಕಿನ್ಸನ್, ಬೆಡ್ ರಿಡನ್, ಪ್ಯಾರಾಲಿಟಿಕ್ ಸ್ಟ್ರೋಕ್ ನಂತಹ ಟ್ರೀಟ್ಮೆಂಟ್ ದೊರೆಯುತ್ತದೆ. ಕಡಿಮೆ ವೆಚ್ಚದಲ್ಲಿ ಊಟ, ವಸತಿ, ವೈದ್ಯಕೀಯ ಹಾಗೂ 24 ಗಂಟೆಗಳ ಕಾಲ ದಾದಿಯರಿಂದ ಆರೈಕೆ ಕೇಂದ್ರ ಹಾಗೂ ಉತ್ತಮ ಸೌಲಭ್ಯಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731256246 ಹಾಗೂ ಮತ್ತೊಂದು ಸಂಖ್ಯೆ 9980454695. For more details, visit us www.nisargacare.com. ಆಲ್ 3 ಇಯರ್ಸ್ ರ್ಯಾಂಕ್ ತಗೊಂಡಿದ್ದೇನೆ ಅಂತೇಳಿ ಯೂನಿವರ್ಸಿಟಿ ರ್ಯಾಂಕ್ ಮಾಡಿ ಕಟ್ಟಿದ್ರು. ಇವತ್ತು ನಾನು ನೆನ್ಸ್ಕೊಂಡ್ರೆ ಅವರೆಲ್ಲ ಬದುಕಿಲ್ಲ, ಸತ್ತಿದ್ದಾರೆ. ಯಾವಾಗ 96, 98 ಅಲ್ಲಿ ಮಕ್ಕಳು ಯಾವಾಗಲೂ ಒಂದು ಸೌಜನ್ಯ ಕಲಿಬೇಕು. ಏನಂತೀರಿ? ಯಾರು ನಾನು ತಪ್ಪು ಅಂತ ಹೇಳಿ ಈಗ ಕ್ಷಮೆ ಕೇಳ್ತೀನಿ. ತಪ್ಪಿಗೆ ಅವರ ಬಿಹೇವಿಯರ್, ಅವರ ಆಟಿಟ್ಯೂಡ್ ವಿತ್ ಸೀನಿಯರ್ಸ್, ಟೀಚರ್ಸ್ ಅಲ್ವಾ, ಪೇರೆಂಟ್ಸ್, ಯಾರಾದ್ರೂ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬರ್ತಾರೆ, ಅವ್ರಿಗೆ ಅವ್ರದೇ ಆದಂತ ಗೌರವ ಇರುತ್ತೆ. ಅವರು ನಮ್ಗೆ ಸಂಬಂಧ ಇಲ್ಲ, ಅದು ಗೌರವ ಕೊಡ್ಬೇಕು. ಬಿಕಾಸ್ ಈಸ್ ಎ ಅಫಿಷಿಯಲ್ ಫಾರ್ ಸ್ಪೆಷಲ್ ಡ್ಯೂಟಿ. ಹಾಗೆ ಯಾರೊಬ್ರು ಅಧಿಕಾರಿ ಬರ್ತಾರೆ, ಯಾರೊಬ್ರು ಟೀಚರ್ ಬರ್ತಾರೆ, ಯಾರೊಬ್ರು ಹಿರಿಯರು ವಯಸ್ಸಾದವ್ರು ಬರ್ತಾರೆ. ತಪ್ಪಿಡಿ ಪ್ಲೀಸ್, ಬೇಜಾರ್ ಮಾಡ್ಕೊಳ್ಳಿ ಹೇಳ್ತಾ ಇದೀನಿ ಅಂತ. ಇಲ್ಲಿವರೆಗೂ ಯಾರ್ಯಾರು ದೊಡ್ಡ ದೊಡ್ಡ ಸಾಧನೆ ಮಾಡಿದರೆ ಅವರು ಬಡವರಾದರು, ಅವಿದ್ಯಾವಂತರಾದರು, ಉದ್ಯೋಗವಿಲ್ಲದೆ ಆದರೂ ಅವರು ದೊಡ್ಡ ಸಾಧಕರೇ ಆಗಿದ್ದಾರೆ. ಯಾಕೆ ಗೊತ್ತಾ? ಬಿಕಾಸ್ ಆಫ್ ಅವರ್ ಸ್ಟ್ರಾಂಗ್ ಆಟಿಟ್ಯೂಡ್, ದಟ್ ಈಸ್ ಕಾಲ್ಡ್ ಸಂಕಲ್ಪ. ಸಂಕಲ್ಪ ಅಂತ ಅದಕ್ಕೆ ನಾನು ಉದಾಹರಣೆ ಕೊಟ್ಟಿದ್ದು. ನನ್ನ ಸಂಕಲ್ಪ ಹೇಗಿರುತ್ತೆ ಅಂತ. ನಿಜವಾದ ವಿದ್ಯಾರ್ಥಿ ಅವನು ಆಗಿದ್ದಿದ್ರೆ ಕೊಟ್ಟ ತಕ್ಷಣ ನಮಸ್ಕಾರ ಮಾಡಿ ತುಂಬಾ ಥ್ಯಾಂಕ್ಸ್ ಸರ್ ಅಂತ ಹೇಳಿ, ಇನ್ನೂ ಬಹಳ ವಿದ್ಯಾರ್ಥಿ ಆಗಿದ್ರೆ ಸರ್ ನನಗೆ ನಿಮ್ಮ ಹಣ ಬೇಕಿಲ್ಲ ಸರ್, ಒಂದು ಆಶೀರ್ವಾದ ಮಾಡಿ ಸರ್ ಸಾಕು ಅಂತ ಹೇಳಿ ಹೋಗ್ತಿದ್ದ ಅಂತ ನನ್ನ ಎಕ್ಸ್ಪೆಕ್ಟೇಷನ್. ನಾನು ನಿಮ್ ಲೆವೆಲ್ಗೆ ಬೇಕಾಗಲ್ಲಪ್ಪ, ಯಾಕೆಂದ್ರೆ ನಾನು ಐ ವಾಸ್ ಎ ಯೂತ್ ಡ್ಯೂರಿಂಗ್ 2019-80 ಇರಬಹುದು, 1998 ಅಲ್ಲಿ ಇರಬಹುದು. ಈಗ ಯೂತ್ ಅಲ್ಲ, ನಾನು ಆಗ ಕ್ಲಾಸ್ ಆಗಿದೆ, 35 ಕ್ಲಾಸ್ ಆಗಿದೆ ನಮ್ಗೆ. ಈಗ ಮಧ್ಯ ವಯಸ್ಕ. ನೀವೆಲ್ಲ ನಮ್ಮ ತರನೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಮೂರ್ಖತನ ಅಂತ ಏನೋ ಅನ್ಸುತ್ತೆ. ಆದ್ರೆ ಇಟ್ ಈಸ್ ಇನ್ಎವಿಟಬಲ್ ಫಾರ್ ದ ನೇಷನ್, ಫಾರ್ ದ ಸೆಲ್ಫ್ ಆಲ್ಸೋ. ಅವ್ರು ಹೇಳಿದ್ರು ನೋಡಿ, ಅವ್ರು ಎಷ್ಟು ಭಾಷಣ ಹೇಳಿದ್ರು ಗೊತ್ತಾ? ಅದರಲ್ಲೇ ಮಹತ್ವ ಇದೆ. ನಾನು ಅಭಿವೃದ್ಧಿ ಆಗ್ಬೇಕ್ರಿ ಅಲ್ವಾ? ಅವ್ರು ಹೇಳಿದ್ರು ಫಸ್ಟ್ ನಾನು ಅಭಿವೃದ್ಧಿ ಆಗ್ಬೇಕು, ಆಮೇಲೆ ದೇಶಕ್ಕೆ ಅಭಿವೃದ್ಧಿ ಮಾಡಬಹುದು. ನಂದೇ ಬಡತನ ಇದ್ರೆ, ನಂದೇ ಕಿತ್ತಿಂತ ಇದ್ರೆ, ನಾನೇ ಕಳ್ಳ ಸುಳ್ಳ ಆಗಿದ್ರೆ, ನಾನೇ ವಂಚಕ ಆಗಿದ್ರೆ ನಾನ್ ಸಮಾಜಕ್ಕೆ ಏನ್ ನೀಡಿ ಹಾಕಾಗುತ್ತೆ? ಏನ್ ಕೊಡಕ್ಕಾಗುತ್ತೆ? ಅದಕ್ಕೆ ವ್ಯಷ್ಟಿಯಿಂದ ಸಮಷ್ಟಿ ಪ್ರಜ್ಞೆ ಇರಬೇಕು. ವ್ಯಷ್ಟಿಯಿಂದ ಸಮಷ್ಟಿ, ಪರ್ಸನ್ ಟು ನೇಷನ್ ಕನೆಕ್ಟಿವಿಟಿ ಹೇಳ್ತಾರೆ ದೊಡ್ಡವರು, ವಿದ್ವಾಂಸರು, ದೇಶಕ್ಕೆ ದುಡಿದವರು. ಭಗತ್ ಸಿಂಗ್, ರಾಜಗುರು, ಸುಖಸೇನ್, ಚಂದ್ರಶೇಖರ್ ಆಜಾದ್, ಭೂಪೇಂದ್ರನಾಥ್ ದತ್ತ, ಇವ್ರು ಯಾರಾದ್ರೂ ನಿಮ್ ತರ ನಮ್ ತರ ಸ್ವಾರ್ಥಿಗಳಾಗಿಬಿಟ್ಟು ಬಕ್ರ ನಡ್ಕೊಂತಿದ್ರೆ ಅವ್ರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಡಕ್ಕೆ ಆಗ್ತಿರ್ಲಿಲ್ಲ. ಏನಂತೀರಿ ಸರ್? ರೈಟ್? 21-23ನೇ ವಯಸ್ಸಲ್ಲಿ ತಂದೆ ತಾಯಿಗಳು ಬಿಟ್ಟು, ದೇಶ ಬಿಟ್ಟು ನೇಣಿಗಂಬಕ್ಕೆ ಇರ್ತಾರೆ. ಸ್ವಾಮಿ ನಿಮ್ಗೆ ಹಿಸ್ಟ್ರಿ ಗೊತ್ತಿಲ್ಲ, ಬರೇ ಪುಸ್ತಕದ ಬದನೆಕಾಯಿ ಓದ್ಕೊಂಡ್ರೆ ಆಗಲ್ಲ. ನಾನು PG ನಲ್ಲಿ 4th ರ್ಯಾಂಕ್ ಹೋಲ್ಡರ್, MP ನಲ್ಲಿ 1st ರ್ಯಾಂಕ್ ಹೋಲ್ಡರ್, ನಾನು PhD ಥೀಸಿಸ್ ಸ್ಟೇಟ್ ಅಲ್ಲಿ ಫಸ್ಟ್ ಥೀಸಿಸ್ ಇಂದ ಕರ್ನಾಟಕ, ರೋಲ್ ಆಫ್ ಮೈಕ್ರೋ ಫೈನಾನ್ಸ್, ಸ್ಕೂಟ್ ಹಾಕೊಂಡು PhD ಮಾಡಿದ್ವಿ, ರಿಸರ್ಚ್ ಮಾಡಿದ್ವಿ 3 ಜಿಲ್ಲೆನ ನಾನು ದುಡ್ಡು ಖರ್ಚು ಮಾಡ್ಕೊಂಡು. ನನಗೆ ಯಾವ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಸರ್ಕಾರ.
ಯಾವ ರಾಷ್ಟ್ರಕೂಟ ಸರ್ಕಾರ ಆಯ್ತು, ನಾನು ಜನರಲ್ ಮೆರಿಟ್ ಮಾಡ್ಬೇಕು ಅಂತ ಚಾಲೆಂಜ್. 3 ಸಲ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಸೆಲೆಕ್ಷನ್ ಆಗಿದ್ದೀನಿ. ಕೆಪಿಎಸ್ಸಿ ಕೆಎಸ್ ಆಫೀಸರ್ ಸೆಲೆಕ್ಷನ್ ಆಗಿದ್ದೀನಿ. ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಸೆಲೆಕ್ಷನ್ ಆಗಿದ್ದೀನಿ. ಸ್ಟೇಟ್ ಗೆ 5th ರ್ಯಾಂಕ್ FD ನಲ್ಲಿ. ನಾನು ಆಮೇಲೆ ಕೆಲಸ ಸ್ಟಿಕನ್ ಆಗ್ಬಿಟ್ಟೆ, ಸರ್ವಿಸ್ ಮಾಡಬಹುದು ರೆವಿನ್ಯೂ ನಲ್ಲಿ ಅಂತ. ಅದರ್ವೈಸ್ ನಾನು BC ಆಗಲಿಕ್ಕೆ ಎಲಿಜಿಬಿಲಿಟಿ ಸಿಕ್ಕಿತ್ತು. ಕರೆಕ್ಟ್ ನಾನು 2004 ನವೆಂಬರ್ ಅಲ್ಲಿ ಜಾಯ್ನ್ ಆಗಿದ್ರೆ ಮೈಸೂರು ಯೂನಿವರ್ಸಿಟಿಗೋ ಅಥವಾ ವುಮನ್ ಯೂನಿವರ್ಸಿಟಿ ಬಿಜಾಪುರಕ್ಕೋ ನನಗೀಗ 17-18 ವರ್ಷ ಆಗಿರೋದು, ಎಲಿಜಿಬಿಲಿಟಿ ಸಿಗ್ತಾ ಇತ್ತು. ವೈಸ್ ಚಾನ್ಸಲರ್ ಅಪ್ಲಿಕೇಶನ್ ಹಾಕೋದಾಯ್ತು ನಾನು. ಯಾಕೆ ನಾನು ನನ್ನ ಉದಾಹರಣೆ ಕೊಟ್ಟೆ ಗೊತ್ತಾ? ಆಟಿಟ್ಯೂಡ್, ಡಿಸಿಪ್ಲಿನ್, ಕರೇಜ್, ಸಂಕಲ್ಪ, ಕಾನ್ಸಿಯಸ್, these are all very important for the youth. ನೋಡಿ, ಯೂತ್ ಓದಲೇಬೇಕು ಅಂತ ಏನ್ ಗೊತ್ತಾ? ಎಷ್ಟೋ ಜನ ಯುವಕರಿದ್ದಾರೆ, ಪ್ರಗತಿಪರ ರೈತರಿದ್ದಾರೆ, ಗೆದ್ರೆ ದುಡಿತಾ ಇರ್ತಾರೆ, ಇನ್ನೊಬ್ರಿಗೆ ಒಂದು ಶೋಭೆ ತರ್ತಾ ಇರ್ತಾರೆ. 10 ಎಕರೆ ಜಮೀನಲ್ಲಿ ಸಾಕು, ಏನೋ ಒಂದು ಹೊಸ ಕಲ್ಪನೆ ಮಾಡ್ತಾ ಇರ್ತಾರೆ. ಯಾರೇ ನೋಡಿದ್ರು ಗೌರವ ಕೊಡ್ತಾರೆ. ಎಷ್ಟು ಭಯ ಭಕ್ತಿಯಿಂದ ಶಿಸ್ತಿನ ವ್ಯಕ್ತಿ ಕೆಲಸ ಮಾಡ್ಕೊಂಡು ಹೋಗ್ತಾನಪ್ಪ. ಈಗ ಇಲ್ಲಿ ರಾಷ್ಟ್ರ ಅಂದ್ರೆ ಏನು, ದೇಶ ಅಂದ್ರೆ ಏನು, ಇದೆಲ್ಲರ ಸಮ್ಮಿಳನ. ನನ್ನ ಒಬ್ಬರಿಂದಲೇ ರಾಷ್ಟ್ರ ಆಗೋದಿಲ್ಲ. ಇಂಥ ಭಾವನೆಗಳುಳ್ಳ ವ್ಯಕ್ತಿಗಳ ಒಂದು ಸಮೂಹ, ಸಮುದಾಯ. ನೋಡಿ, ವ್ಯಕ್ತಿ, ಕುಟುಂಬ, ಸಮಾಜ, ಸಮುದಾಯ, ರಾಷ್ಟ್ರ ಅಲ್ವಾ? ನಾನು ಹೇಳೋದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಇಮಿಡಿಯೇಟ್ ಮುಕ್ಕು ಕೊಡ್ದಂಗೆ ಹೇಳಿ ನನಗೆ. ನಾನು ಐ ವಿಲ್ ಟಾಲರೇಟ್. ನಾನೇ ನಿಮ್ನ ಅಪೋಸ್ ಮಾಡಲ್ಲ, ಇದು ಹೇಳಿ. ಸೊ ವ್ಯಕ್ತಿನೇ ಸರಿ ಇಲ್ಲ ಅಂದ್ರೆ ಕುಟುಂಬ ಸರಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇರುತ್ತೆ ಸರ್? ಇವತ್ತು ಯಾಕೆ ರಾಷ್ಟ್ರ ನಿರ್ಮಾಣದಲ್ಲಿ ಅನೇಕ ತೊಡಕುಗಳು ನಿರ್ಮಾಣ ಆಗ್ತಾ ಇದಾವೆ ಅಂದ್ರೆ ವ್ಯಕ್ತಿನೇ ಸ್ವಲ್ಪ ಡೈಲ್ಯೂಷನ್ ಇದ್ದಾನೆ. ಅವನಿಗೆ ಅವದೇ ಆದಂತ ಸ್ಥಾನಮಾನಗಳು ಕುಟುಂಬದಲ್ಲಿ ಸರಿಯಾಗಿ ಸಂಕಲ್ಪ ಆಗ್ತಾ ಇಲ್ಲ. ಅಂದ್ರೆ ಯೂತ್ಸ್ ಏನಾದ್ರು ದಾರಿ ತಪ್ಪಿಟ್ರೆ ಬಿಗಿನಿಂಗ್ ಅಲ್ಲಿ ಇನ್ ಮುಂದೆ ಕುಟುಂಬನೂ ಕೆಟ್ಟೋಗುತ್ತೆ, ಸಮಾಜನೂ ಕೆಟ್ಟೋಗುತ್ತೆ, ಸಮುದಾಯನೂ ಕೆಟ್ಟೋಗುತ್ತೆ. ಸಮುದಾಯ ಅಂದ್ರೆ ಸಮಾಜಕ್ಕಿಂತ ದೊಡ್ಡ ವ್ಯಾಪ್ತಿ, ರಾಷ್ಟ್ರನೂ ಕೆಟ್ಟೋಗುತ್ತೆ ಅಲ್ವಾ? ನಿಮ್ಗೆಲ್ಲ ಗೊತ್ತಿರ್ಬೋದು, ಇತ್ತೀಚೆಗೆ ನಾನು ಹೇಳಿದ್ರೆ ವಿ ದ ಪೀಪಲ್ ಆಫ್ ಇಂಡಿಯಾದಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದ ಪ್ರಿಯಾಂಬಲ್ ಮೊದಲನೇ ಸೆಂಟೆನ್ಸ್. ಈಗೆಲ್ಲ ಡಿಗ್ರಿ ಓದ್ತಾ ಇದ್ರಲ್ಲಪ್ಪ, ಕಾನ್ಸ್ಟಿಟ್ಯೂಷನ್ ಅರ್ಥ ಮಾಡ್ಕೊಂಡ್ರೆ ಸಾಕು, ರಾಷ್ಟ್ರ ಕಟ್ಟಲಿಕ್ಕೆ ಅದೇ ಯೋಗ್ಯವಾದಂತ ಮಾರ್ಗದರ್ಶನ ಮಾಡ್ತಾರೆ. ಇಟ್ಸ್ ಅ ಬೈಬಲ್ ಫಾರ್ ಅಸ್, ಇಟ್ಸ್ ಅ ಭಗವದ್ಗೀತೆ ಫಾರ್ ಅಸ್, ಇಟ್ಸ್ ಅ ಕುರಾನ್ ಫಾರ್ ಅಸ್ ಅಲ್ವಾ? ಯಾರಾದ್ರೂ ಈ ಉದಾಹರಣೆಗೆ ನಮ್ಮ ಪ್ರಧಾನಮಂತ್ರಿಗಳು ಏನಾದ್ರೂ ಸ್ಟ್ರಿಕ್ಟ್ ಇರ್ಲಿಲ್ಲ ಅಂದಿದ್ರೆ ನಮ್ಮ ದೇಶಕ್ಕೆ ಇಷ್ಟು ಗೌರವನೇ ಬರ್ಲಿಕ್ಕೆ ಸಾಧ್ಯ. ನಾನು ಬಿಜೆಪಿ ಆಗಿ ಅಂತ ಹೇಳ್ತಾ ಇಲ್ಲ, ಬಿಕಾಸ್ ನಾನು ಪೂರ್ತಿ ಸರೆಂಡರ್ ಟು ಅವರ್ ಪ್ರೈಮ್ ಮಿನಿಸ್ಟರ್ ಬಿಕಾಸ್ ಆಫ್ ಹಿಸ್ ಆಟಿಟ್ಯೂಡ್. ಯಾರಕ್ಕೋಸ್ಕರ ಅವರು ರಾತ್ರಿ ಕೆಲಸ ಮಾಡ್ತಾರೆ, ಎಲ್ಲೋದ್ರೂ ಸಂಕಲ್ಪ ಮಾಡಿ ದೇಶಕ್ಕೆ ಒಂದು ಶೋಭೆ ತರಬೇಕು ಅಂತ ಹೋರಾಟ ಮಾಡ್ತಾರಲ್ಲ. ನೋಡಿ, ಒಬ್ಬ ವ್ಯಕ್ತಿ ಪರಿಶುದ್ಧ ಶಿಸ್ತಿನ ವ್ಯಕ್ತಿ ಆಗಿದ್ದಕ್ಕೆ ಅವ್ರ ಸುತ್ತಲೂ ಇಡೀ ಕ್ಯಾಬಿನೆಟ್ ಇವತ್ತು ಟ್ರಾನ್ಸ್ಪರೆಂಟ್ ಆಗಿದೆ. ಗೊತ್ತಾ ಎಷ್ಟು ಶಿಸ್ತಾಗಿದೆ ಗೊತ್ತಾ? ಭಯ ಬೆಳಗಳ ನಡುತ್ತಾರೆ ಹತ್ರಕ್ಕೆ ಹೋಗ್ಲಿಕ್ಕೆ. ಅವರೇನು ಹುಲಿಯಲ್ಲ, ಸಿಂಹ ಅಲ್ಲ, ಕರಡಿ ಅಲ್ಲ, ಆದ್ರೆ ಅವರ ವೈಬ್ರೇಷನ್ ಶಿಸ್ತಿನ ಮನುಷ್ಯ. ನಾವು ಶಿಸ್ತ ನಡ್ಕೋಬೇಕು. ಈಸ್ ಅ ಪ್ರೈಮ್ ಮಿನಿಸ್ಟರ್, is the head of the cabinet of the central. There are the part and parts of the cabinet. Cabinet nothing but government. Government nothing but nation. Within the country, outside the country, we should very perfect ಅಂತ ಹೆಂಗೆ ನಡೆಸ್ತಾ ಇದ್ರಲ್ಲ, ಹೌದಲ್ವಾ? ಅವ್ರು ಎಷ್ಟು ತ್ಯಾಗ ಮಾಡ್ತಾರೆ, ಎಲ್ಲ ಟೀಕೆ ಮಾಡ್ತಾರೆ, ಶೋಕಿ ಮಾಡ್ತಾರೆ, ಹೊಟ್ಟೆ ಜನ ಆಗ್ತಾರೆ. ಹಾಕೊಳ್ಳಿ ಬಿಡಿ, ನಮ್ ದುಡ್ಡೇನಪ್ಪ, ಅವ್ರ ಸಂಬಳ ಬರುತ್ತೆ ಮಾಡ್ಕೊಂತಾರೆ. ಅವ್ರಿಗೆ ನೆಕ್ಸ್ಟ್ ಟೈಮ್ ತಿಂದು ಅವ್ರ ಮನೆಗೆ ಆಗ್ತಾ ಇದಾರ ನೋಡಿ. ಅವ್ರು ಹೇಗೆ ಪ್ರಭಾವಿತರಾದ್ರು ಇತಿಹಾಸ ಓದ್ಕೊಂಡಿರ್ತಾರೆ. ಇತಿಹಾಸ ಹಂಗೆ ಸುಮ್ಮನೆ ಬಂದ್ಬಿಡೋದು, ಬೆಲ್ಲ ಬಿಟ್ಬಿಡೋದಾಗೋದು. ಇತಿಹಾಸ ಓದ್ಕೊಂಡು ನಮ್ಮ ದೇಶದ ಘಟನಾವಳಿಗಳು ಇವು, ನಮ್ಮ ದೇಶಕ್ಕೆ ಈಗ ಆಗಿದೆ, ನಾವಾದ್ರೂ ಈಗ ಭದ್ರವಾಗಿ ನೆಲೆ ನಿಲ್ಬೇಕು, ಈ ದೇಶನ ಬೇರೆ ಬೇರೆ ಆಂಗಲ್ ನಲ್ಲಿ ಭದ್ರಪಡಿಸಬೇಕು ಅಂತ. ವಿ ದ ಪೀಪಲ್ ಆಫ್ ಇಂಡಿಯಾನ ಸ್ಟೇಟ್ಮೆಂಟ್ ನ ಒಂದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಸ್ಪಷ್ಟ ಸಂಕಲ್ಪ ನಮಗೆ ಅರ್ಥ ಆಗುತ್ತೆ ಅಲ್ವಾ? ಸಂವಿಧಾನ ರಚನೆ ಮಾಡಿದಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿಯಾಗಿ ಶತಶತಮಾನಗಳಿಗೂ ಕೂಡ ಉಳಿತಾರೆ, ನಮ್ಗೆಲ್ಲರಿಗೂ ದಿಗ್ದರ್ಶಕರಾಗ್ತಾರೆ. ನೋಡಿ, ಅವ್ರಿಗೆ ಎಷ್ಟು ಕಷ್ಟ ಇತ್ತು. ಸ್ಕೂಲ್ ನಲ್ಲಿ ಮೂಲೆಗೆ ಕೂರಿಸ್ತಾ ಇದ್ರು ಸವರ್ಣೀಯರನ್ನವರು. ಅವಾಗ ಕುಡಿಯೋಕೆ ನೀರನ್ನ ಬೊಗಸೆಯಲ್ಲಿ ಕೊಡ್ತಾ ಇದ್ರು, ಮಡಕೆನಲ್ಲಿ ಚಂಬಲ್ ಕೊಡ್ತಿರ್ಲಿಲ್ಲ. ಆದ್ರೂ ಅವರು ಅಷ್ಟು ಕಷ್ಟಪಟ್ಟು ಪ್ರಪಂಚದ 115 ಸಂವಿಧಾನಗಳನ್ನ ಅಧ್ಯಯನ ಮಾಡಿ ಈ ಜಗತ್ತಿನಲ್ಲಿ ಯಾರು ಮಾಡದೇ ಇರುವಷ್ಟಂತ ಅಕಾಡೆಮಿಕ್ ಸರ್ಟಿಫಿಕೇಟ್ಸ್ ನ ಇಟ್ಕೊಂಡಿದ್ರು. ಗ್ರಾಜುಯೇಷನ್ಸ್, ಮಾಸ್ಟರ್ ಡಿಗ್ರಿ, ಡಾಕ್ಟರೇಟ್, ಡಿಲಿಟ್ ಯಾವ ಕೆಲವು ಇಲ್ಲಿವರೆಗೂ ಮಾಡಕ್ಕೆ ಆಗಿಲ್ಲ.
ಇಡೀ ವಿಶ್ವವೇ ಅವ್ರ ಜನ್ಮದಿನವನ್ನ ವಿಶ್ವ ಜ್ಞಾನಿಗಳ ದಿನ ಅಂತ ಹೇಳುತ್ತೆ, ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಹೇಳುತ್ತೆ. ಏಪ್ರಿಲ್ 14 ಅಷ್ಟು ಗೌರವನ ಈ ದೇಶಕ್ಕೆ ತಂದುಕೊಟ್ಟವರು. ಅವರು ಅವ್ರಿಗಾಗಿನೇ ಓದ್ಲಿಲ್ಲ, ಅವ್ರಿಗಾಗಿ ಹೋರಾಟ ಮಾಡಲಿಲ್ಲ. ದೇಶದ ಸಮುದಾಯದ ಹಿತರಕ್ಷಣೆಗಾಗಿ ಇಡೀ ದೇಶದ ಯಾವ್ದು ಒಂದು ಕಮ್ಯುನಿಟಿ ಇದ್ರು ಅನ್ಕೋಬಾರ್ದು. ಏನೋ ರಿಸರ್ವೇಶನ್ ಕೊಟ್ಟಿದ್ರೆ ಅದಕ್ಕೆ ಅನ್ಕೊಳ್ಳೇಬೇಡಿ, ದಯವಿಟ್ಟು ಇರಬಹುದು. ಬಿಕಾಸ್ ದೇ ಆರ್ ಎಲಿಜಿಬಲ್ ಗೆಟಿಂಗ್ ದ ರಿಸರ್ವೇಶನ್ ಟು ಅಪ್ಲಿಮೆಂಟ್ ಆಫ್ ದ ವೀಕರ್ ಸೆಕ್ಷನ್ಸ್. ಅಂದ್ರೆ ಸಮಾನತೆ ಉಳ್ಳಂತ ಸಮಾಜದಲ್ಲಿ ಅಸಮಾನತೆ ಮೇಲೆ ಬೇಕೇ ಬೇಕಾಗುತ್ತೆ. ಆದ್ರೆ ಅವರು ಸಂವಿಧಾನ ಕೊಟ್ಟಿದ್ದು, ಸಂವಿಧಾನ ಒಳಗಡೆ ಇರೋ ಒಂದ್ ಕಡೆ ರಿಸರ್ವೇಶನ್ ಇರ್ಬೋದು, ಆದ್ರೆ ಸಂವಿಧಾನ ಇಡೀ ಸಂವಿಧಾನ ಕೊಟ್ಟಿದ್ದು ನಮ್ಮ ರಾಷ್ಟ್ರವನ್ನ ಭದ್ರವಾಗಿ ನಿರ್ಮಾಣ ಮಾಡಬೇಕು, ಎಲ್ಲೂ ಶೇಕ್ ಆಗಬಾರ್ದು ಅಂತ. ನೀವು ಗಮನವಿಟ್ಕೊಳ್ಳಿ, ನಮ್ಮ ಸುತ್ತಮುತ್ತಲ ರಾಷ್ಟ್ರಗಳಲ್ಲಿ ತಗೊಳ್ಳಿ, ರಾಷ್ಟ್ರಾಧ್ಯಕ್ಷನೇ ಜೈಲಿಗೆ ಹಾಕ್ಬಿಡ್ತಾರೆ, ಪ್ರಧಾನಮಂತ್ರಿನೇ ಹೊರಹಾಕ್ಬಿಡ್ತಾರೆ, ಮಿಲಿಟರಿ ಅವರು ಬಂದ್ಬಿಡ್ತಾರೆ ಫ್ರಂಟ್ಗೆ, ಎಲ್ಲ ಪ್ರಧಾನಮಂತ್ರಿ ಮನೆನೇ ಗೃಹ ಬಂಧನಕ್ಕೆ ಹಾಕ್ಬಿಡ್ತಾರೆ. ನಮ್ಮ ದೇಶದಲ್ಲಿ ನಡೆದಿದ್ಯಾ? 76 ವರ್ಷ ಆಗಿದೆ, 75ನೇ ವರ್ಷ ಈಗ ಸಂವಿಧಾನ ದೇಶಕ್ಕೆ ಸ್ವತಂತ್ರ ಬಂದು 70 ವರ್ಷ 72 ವರ್ಷ ಆಯ್ತು ನಮ್ಗೆ ಸ್ವತಂತ್ರ ಸಂವಿಧಾನ ರಚನೆ ಮಾಡ್ಕೊಂಡು. ಯಾವತ್ತಾದ್ರೂ ಒಂದೇ ಅಂತ ಘಟನೆ ನಡೆದಿದ್ಯಾ? ನಡೆದಿಲ್ಲ. ಯಾಕೆ ಗೊತ್ತಾ? ನಾವು ಸಂವಿಧಾನಕ್ಕೆ ಗೌರವ ಕೊಡುವ ಜನ. ಮೇಲಿನ ನಾಯಕರಿಗಿಂತಲೂ ನಾವು ಸಾಮಾನ್ಯ ಜನ ಇದೀವಲ್ಲ, ಸಂವಿಧಾನಕ್ಕೆ, ಕಾನೂನಿಗೆ, ಗುರು ಹಿರಿಯರಿಗೆ, ದೊಡ್ಡವರಿಗೆ, ಸಂಸ್ಥೆಗಳಿಗೆ ಗೌರವ ಕೊಡುವ ಜನ. ಸೊ ಅದಕ್ಕೆ ಈ ಸಿಸ್ಟಮ್ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಯಾರು ಮೇಲಲ್ಲ ಕೀಳಲ್ಲ. ತಪ್ಪು ಮಾಡಿದ್ರೆ ರಾಷ್ಟ್ರಪತಿನೇ ಜೈಲಿಗೆ ಹೋಗ್ಬೇಕು ಅಲ್ವಾ? ಎಷ್ಟು ಸಿಸ್ಟಮ್ ಇಟ್ಟಿದಾರಲ್ವಾ? ಈ ಬಿ ದ ಪೀಪಲ್ ಆಫ್ ಇಂಡಿಯಾ ಒಂದು ನಾಟಕದಲ್ಲಿ ಮೊದಲನೇ ದೃಶ್ಯ ಏನ್ ಗೊತ್ತಾದ್ರಲ್ಲಿ, ಅವ್ರ ನಾಟಕ ಪ್ರದರ್ಶನದಲ್ಲಿ ನನಗೆ ಗಾಬರಿ ಆಯ್ತು. ನನಗೂ ಗೊತ್ತಿರಲಿಲ್ಲ ಅದು ಕಾನ್ಸೆಪ್ಟ್. ನನಗೆ 6 ವರ್ಷ ಆದ್ರೂ ಕೂಡ ರಾಷ್ಟ್ರ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ, ಯಾರು ಸ್ಪಷ್ಟವಾಗಿ ಹೇಳಿಲ್ಲ. ಬಟ್ ಆ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾಯ್ತು ರಾಷ್ಟ್ರ ಅಂದ್ರೆ ಏನು. ಒಬ್ಬ ಬರ್ತಾನೆ ಅಮಾಯಕ ರೈತ, ಹೇಳ್ತಾನೆ ಇನ್ನೊಬ್ಬರಿಗೆ ರಾಷ್ಟ್ರ ಅಂದ್ರೆ ಏನು ಅಂತ. ಅವಾಗ ಅವನು ರಾಷ್ಟ್ರನ ಅದೇ ಅಂತಾರೆ, ಅಂದ್ರೆ ಮ್ಯಾಪ್, ಒಂದು ಭೂಪಟ, ಏರಿಯಾ, ಭೌಗೋಳಿಕ ಪ್ರದೇಶ ಇರಬೇಕು. 32,87,261 ಚದರ ಕಿಲೋಮೀಟರ್ ಭಾರತ, 1,91,791 ಚದರ ಕಿಲೋಮೀಟರ್ ಕರ್ನಾಟಕ ಅಂತ ಹೇಳ್ತಾರಲ್ಲ, ಒಂದು ಜಾಗೃತಿ ಎಲ್ಲೇ ಇದೆ. ನಂಬರ್ ಸೆಕೆಂಡ್ 2 ಎಲಿಮೆಂಟ್ ಏನಿರಬೇಕು? ಪಾಪ್ಯುಲೇಷನ್, ಜನರು ಇರಲೇಬೇಕು. ಜನರಿಲ್ಲ ಅಂತ ದೇಶ ಅನ್ನಕ್ಕಾಗಲ್ಲ, ಕದ್ದತಲೆ ಕಂಡ ಅಂದ್ಬಿಡ್ತಾರೆ. ನಂಬರ್ 3 ಈ ಜನರಿಗಾಗಿ ಒಂದು ಗವರ್ನಮೆಂಟ್ ಇರಬೇಕು. ಯಾವುದು? ಸರ್ಕಾರ. ಸಾರ್ವಭೌಮತೆ, ಸಾವರೆಂಟಿ, ಸರ್ಕಾರವನ್ನ ಪ್ರಶ್ನೆ ಮಾಡಬಹುದು, ನ್ಯಾಯಾಲಯಗಳು ನಿರ್ಧಾರಗಳನ್ನ, ಆದ್ರೆ ಸರ್ಕಾರದ ಅಸ್ತಿತ್ವನ ಕಿತ್ತಾಕಕ್ಕಾಗಲ್ಲ. ಪಾರ್ಲಿಮೆಂಟ್ ಯಾರಾದ್ರೂ ಬಾಂಬ್ ಹಾಕಿದ್ರೆ, ವಿಧಾನಸೌಧಕ್ಕೆ ಯಾರಾದ್ರೂ ಬಾಂಬ್ ಹಾಕಿದ್ರೆ, ಸುಪ್ರೀಂ ಕೋರ್ಟ್ ಯಾರಾದ್ರೂ ಬಾಂಬ್ ಹಾಕಿದ್ರನ್ನ ದ್ರೋಹ ಅಲ್ವಾ? ಅಂದ್ರೆ ದೇಶವನ್ನೇ ಅಲ್ಲೋಲ ಕಲ್ಲೋಲ ಮಾಡಂತ ಒಂದು ಘಟನೆ. ನಾವು ನೀವು ಒಡೆದಾಡಿದ್ರೆ ಅದು ಕ್ರೈಮ್, ಅಪರಾಧ ಆಗುತ್ತೆ. ಆದ್ರೆ ಎಗನೆಸ್ಟ್ ದ ಸ್ಟೇಟ್, ಎಗನೆಸ್ಟ್ ದ ನೇಷನ್ ಮಾಡಿದ್ರೆ ಅದು ದ್ರೋಹ, ದೇಶ ದ್ರೋಹ ಆಗುತ್ತೆ. ಇದಕ್ಕೆ ಸ್ವಲ್ಪ ಭಿನ್ನವಾಗಿ ಯೋಚನೆ ಮಾಡಿ. ಈ ರಾಷ್ಟ್ರ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಹಿಸ್ಟ್ರಿ ಸ್ವಲ್ಪ ಗೊತ್ತಿರೋ ಗೊತ್ತಾಗುತ್ತೆ. ನಮ್ಮ ಯುವಕರು ಏನಾದ್ರೂ ಕ್ರಾಂತಿಕಾರಿಗಳು, ರೆವಲ್ಯೂಷನರಿ ಗ್ರೂಪ್ ಬರಲಿಲ್ಲ ಅಂದ್ರೆ, ಇನ್ ಬಿಟ್ವೀನ್ ಮಾಡರೇಟ್ಸ್ ಅಂಡ್ ಎಕ್ಸ್ಟ್ರೀಮಿಸ್ಟ್ಸ್, ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಮಧ್ಯೆ ಕ್ರಾಂತಿಕಾರಿಗಳು ಉಟ್ಕೊಳ್ಳಿಲ್ಲ ಅಂದ್ರೆ, ಭಗತ್ ಸಿಂಗ್, ರಾಜ್ಗುರು, ಸುಖಸೇನ್, ಚಂದ್ರಶೇಖರ್ ಆಜಾದ್, ಉಪೇಂದ್ರನಾಥ್ ದತ್ತ ಇಂಥವ್ರು ಉಟ್ಕೊಳ್ಳಿಲ್ಲ ಅಂದ್ರೆ, ಲಾಲ್ ಪಾಲ್ ಇವರೆಲ್ಲ ಉಟ್ಕೊಳ್ಳಿಲ್ಲ ಅಂದ್ರೆ ಗಾಂಧೀಜಿ ಕೈಲಿ ಸ್ವತಂತ್ರ ತರಕ್ ಆಗ್ತಿಲ್ಲ. ತಿಳ್ಕೊಳ್ಳಿ, ಎಲ್ಲಾ ಫೋರ್ಸ್ ಬೇಕು ಎಗನೆಸ್ಟ್ ದ ಎನಿಮೀಸ್. ಸುಭಾಷ್ ಚಂದ್ರ ಬೋಸ್ ಎಂತ ಕ್ರಾಂತಿಕಾರಿ. ಅವ್ರು ಹೇಳ್ತಾರೆ, ಗಿವ್ ಯುವರ್ ಬ್ಲಡ್, ಐ ವಿಲ್ ಗಿವ್ ಯು ಫ್ರೀಡಮ್. ನಿಮ್ಮ ರಕ್ತವನ್ನ ಕೊಡಿ ನನಗೆ, ನಾನು ನಿಮಗೆ ಸ್ವತಂತ್ರ ತಂದು ಕೊಡ್ತೀನಿ. ರಕ್ತ ಕೊಡಿ ಅಂದ್ರೆ ರಕ್ತದಾನ ಅಂತ, ಬಾಟಲ್ ಕೊಡಿ ಅಂತ ಅಲ್ಲ, ಅದು ಸಂಕಲ್ಪ ಅಂತ. ಬನ್ನಿ ನನ್ನ ಜೊತೆ ಹೋರಾಟಕ್ಕೆ ಅಂತ, ಈ ಬ್ರಿಟಿಷ್ ನೋಡ್ಸೋಣ ಅಂತ ಅಲ್ವಾ? ಅವರೆಲ್ಲ ಎಷ್ಟೆಷ್ಟು ತ್ಯಾಗ ಮಾಡಿದ್ರು ಅಂದ್ರೆ, ಯಾವುದೇ ಅಧಿಕಾರದ ಆಸೆಗೋಸ್ಕರ ಅಲ್ಲ, ನಮಗೆ ಸ್ವತಂತ್ರ ಕೊಡಿಸಬೇಕು. ಈ ರಾಷ್ಟ್ರ ಅಂದ್ರೆ ಜನರಿದೀವಲ್ಲ ನಾವು, ಜನ ಸಮುದಾಯ. ಏನು? ವಿಭಿನ್ನ ಭಾಷೆ, ವಿಭಿನ್ನ ಧರ್ಮಗಳು, ಆಚರಣೆ. ಧರ್ಮ ಅಂದ್ರೆ ಆಚರಣೆ, ಏನೋ ನಮ್ದೊಂದು ಸಂಪ್ರದಾಯಗಳು, ವಿಭಿನ್ನ ಆಚಾರ ವಿಚಾರಗಳು ಅಲ್ವಾ? ಈಗ ನೋಡಿ, ನಾನು ನಿಮ್ಮ NSS ಆಫೀಸರ್ಗೆ ಕೇಳಿದೆ, ಮಧ್ಯಾಹ್ನ ಏನ್ ಊಟ ಕೊಟ್ರಿ ಅಂತ. ಅವ್ರು ಏನಾದ್ರು ಗೊತ್ತಾ? ಗಂಜಿ ಚಟ್ನಿ ಅಂತ. ನಮ್ ಕಡೆ ಗಂಜಿ ಚಟ್ನಿ ಕೊಟ್ಬಿಟ್ರೆ ಮುಖ ಮೇಲೆ ಹತ್ಬಿಡ್ತಾರೆ ನಮ್ ಕಡೆ ಹುಡುಗರು. ನಿಮ್ಮಲ್ಲಿ ಅಭ್ಯಾಸ ಆಗಿದೆ. ಯಾಕೆ ಗೊತ್ತಾ? ನಾನು ಒಂದ್ಸಲ
ನನಗೆ ಸ್ವಲ್ಪ ಈ ಬಡವರ ಮನೆಯೊಳಗೆ ಹೋಗಿ ನೋಡ್ಬೇಕು ಅಂತ ಆಸೆ. ನಾನು ಬೇಸಿಕಲಿ ಅದೇ ತರ ಕುಟುಂಬದಿಂದ ಬಂದವನು. ನಾನೇ ದೊಡ್ಡ ಶ್ರೀಮಂತ ಮನೆಯಿಂದ ಬರಲಿಲ್ಲ. ನಮ್ಮ ಅಪ್ಪ ಸಣ್ಣ ರೈತ, ಒಂದು 5 ಎಕರೆ ಜಮೀನಿದೆ ಅಷ್ಟೇನೆ. ಒಂದು 25 ಮೂಟೆ ಭತ್ತ, ರಾಗಿ, ತೊಗರಿ, ತೆಂಗು ಅವು ಬೆಳ್ಕೊಂತೀವಿ ಅಷ್ಟೇ. ನಿಮ್ ಕಡೆ ಕಾಫಿ ತೋಟ ಇಲ್ಲಪ್ಪ, ನಮ್ಗೆ ಅಲ್ಲಿ ಬೆಳೆಯೋದಿಲ್ಲ. ನಮ್ ಕಡೆ ತುಮಕೂರು ಕಡೆ ಕಾಫಿ ಗಿಡ ಬೆಳೆಯೋದಿಲ್ಲ. ನಮ್ ಕಡೆ ಯಾವ ಬೆಳೆ ಚೆನ್ನಾಗೆ? ತೆಂಗು, ಅಡಿಕೆ, ಮಾವು, ತೊಗರಿ, ರಾಗಿ, ಭತ್ತ, ಕಬ್ಬು. ಒಂದು ಎಕರೆಗೆ 80 ಕ್ವಿಂಟಾಲ್ ಕಬ್ಬು ಬೆಳಿತೀವಿ, 80 ಟನ್ ಕಬ್ಬು ಬೆಳಿತೀವಿ. ಈ ರಾಷ್ಟ್ರ ನಿರ್ಮಾಣ ಅಂದ ತಕ್ಷಣ ಅಲ್ಲಿ ಹೇಳ್ತಾರೆ, ಭಾರತದ ಪ್ರಜೆಗಳಾದ ನಾವು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನು ಒಳಗೊಂಡಂತೆ ಇಲ್ಲಿರುವ ಎಲ್ಲರಿಗೂ ನ್ಯಾಯ, ಸ್ವತಂತ್ರ, ಸಮಾನತೆ, ಭ್ರಾತೃತ್ವವನ್ನು ಒಳಗೊಂಡಂತೆ ಏಕತೆ ಮತ್ತು ವೈಯಕ್ತಿಕ ಘನತೆಯೊಂದಿಗೆ ಸಮಗ್ರತೆಯುಳ್ಳ ಈ ರಾಷ್ಟ್ರಕ್ಕಾಗಿ ಈ ಸಂವಿಧಾನವನ್ನ ಇಂದು ರಚಿಸಿಕೊಂಡು ಅಳವಡಿಸಿಕೊಂಡು ಅರ್ಪಿಸಿಕೊಳ್ಳುತ್ತೇವೆ. ಅದು 26 ನವೆಂಬರ್ 1949 ಅಂತ ಹೇಳ್ತೀವಿ. ಎಷ್ಟು ಬ್ಯೂಟಿಫುಲ್ ಜನಕ್ಕೆ ನೋಡಿ. ಹೇಳಿ 4 ಎಲಿಮೆಂಟ್ಸ್: ಜಸ್ಟಿಸ್, ಸೋಶಿಯೋ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಜಸ್ಟಿಸ್. ಸಾಮಾಜಿಕವಾಗಿ ಎಲ್ಲರೂ ಮೇಲೆ ಇರಬೇಕು, ಆರ್ಥಿಕವಾಗಿ ಎಲ್ಲರೂ ಸಮಾನವಾಗಿರ್ಬೇಕು, ರಾಜಕೀಯವಾಗಿ ಎಲ್ರಿಗೂ ಅವಕಾಶ ಬೇಕು, ಅವಕಾಶಗಳಲ್ಲಿ ಸಮಾನತೆ ಬೇಕು, ಎಲ್ಲರ ಜೊತೆ ಅವಕಾಶಗಳಲ್ಲಿ, ರೈಟ್? ಈಕ್ವಾಲಿಟಿ ಇನ್ ಆಪರ್ಚುನಿಟೀಸ್. ಎಲ್ರಿಗೂ ಅವಕಾಶ ಸಿಗಬೇಕು, ಎಲ್ರಿಗೂ ಉದ್ಯೋಗ ಅವಕಾಶ ಸಿಗಬೇಕು, ಎಲ್ರಿಗೂ ಓದ್ಲಿಕ್ಕೆ ಅವಕಾಶ ಸಿಗಬೇಕು, ಎಲ್ರಿಗೂ ರಾಜಕೀಯಕ್ಕೆ ಬರ್ಲಿಕ್ಕೆ ಅವಕಾಶ ಇರಬೇಕು, ಎಲ್ರಿಗೂ ಫ್ಯಾಕ್ಟರಿ ಮಾಡ್ಲಿಕ್ಕೆ ಅವಕಾಶ ಇರಬೇಕು, ಎಲ್ರಿಗೂ ಕೃಷಿ ಮಾಡ್ಲಿಕ್ಕೆ ಅವಕಾಶ ಇರಬೇಕು. ಆಪರ್ಚುನಿಟಿ. ಫ್ರೆಟರ್ನಿಟಿ ಅಮಾಂಗ್ ದ ಆಲ್. ಬೇರೆ ಬೇರೆ ಧರ್ಮ, ಭಾಷೆ ಇಂಥದ್ರ ಬಗ್ಗೆ ನಾವು ಭ್ರಾತೃತ್ವದಿಂದ ಇಟ್ಕೋಬೇಕು. ಈಗ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ? ಈಗ ನಮ್ಮ ದೇಶದಲ್ಲಿ ನೀವೆಲ್ಲ ನೋಡ್ತಾ ಇದೀವಲ್ಲ, ರಾಷ್ಟ್ರ ನಿರ್ಮಾಣದ ಕೆಲಸ ಚೆನ್ನಾಗಿ ನಡೀತಾ ಇದೆಯೋ ಅಥವಾ ರಾಷ್ಟ್ರವನ್ನ ಅಧಪತನಗೊಳಿಸುವಂತಹ ಚಟುವಟಿಕೆ ನಡೀತಾ ಇದಾವ? ಏನ್ ನಡೀತಾ ಇದೆ? ರಾಷ್ಟ್ರದ ಗೌರವವನ್ನು ತೆಗೆಯುವಂತಹ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ರಾಷ್ಟ್ರದ ಮರ್ಯಾದೆ ತೆಗೆಯುವಂತಹ ಚಟುವಟಿಕೆಗಳು, ಇಲ್ಲ ಸಲ್ಲದ ಆರೋಪಗಳನ್ನ ದೇಶದ ಮೇಲೆ, ದೇಶದ ನಾಯಕರ ಮೇಲೆ, ಸಂಸ್ಥೆ ಮೇಲೆ ಆಗ್ತಾ ಇರುವಂತದ್ದು, ಯಾವುದೋ ಸಣ್ಣ ಸಣ್ಣ ಘಟನೆಗಳನ್ನೇ ಮತೀಯ ಬಣ್ಣಕ್ಕೆ ತಿರುಗಿಸುವಂತದ್ದು, ಕಮ್ಯುನಲ್ ಮಾಡುವಂತದ್ದು, ಅನಗತ್ಯವಾಗಿ ವಿಚಾರನ ಹೆಚ್ಚು ಫ್ರಂಟ್ ಲೈನ್ ಅಗತ್ಯ ಇರೋಲ್ಲ. ಮತ್ತೆ ಇನ್ನೊಬ್ರು ಮಾತನ್ನ ಕೇಳೋದು, ಫಂಡಮೆಂಟಲಿಸಂ, ಮೂಲಭೂತವಾದನ. ನೋಡಿ, ಸಂವಿಧಾನ ಮೂಲಭೂತವಾದದ ಪ್ರಮುಖ ವಿರೋಧಿ. ಅದು ಫಂಡಮೆಂಟಲಿಸಂ ಒಪ್ಪೋದೇ ಇಲ್ಲ, ಜಾತ್ಯತೀತ. ಹಾಗಾದ್ರೆ ನಮಗೆ ರಾಷ್ಟ್ರ ಮೊದಲು, ವ್ಯಕ್ತಿ ಮೊದಲು? ನಮ್ಗೆ ರಾಷ್ಟ್ರ ಮೊದಲು. ಈಗ ಪ್ರದೀಪ್ ಸರ್ ಹೇಳಿದ್ರು, ಮೊದಲು ನಾನು ಅಭಿವೃದ್ಧಿ ಆದ್ರೆ, ನಾನು ಚೆನ್ನಾಗಿದ್ರೆ 4 ಜನಕ್ಕೆ ಹೆಲ್ಪ್ ಮಾಡಬೇಕು. ದಟ್ ಈಸ್ ಬೆಸ್ಟ್ ಕಾನ್ಸೆಪ್ಟ್. ಹೌದು ಅಲ್ವಾ? ಆದ್ರೆ ರಾಷ್ಟ್ರ ನಿರ್ಮಾಣದ ಪರಿಕಲ್ಪನೆಗೆ ಹೋದ್ರೆ ರಾಷ್ಟ್ರ ಮೊದಲ, ವ್ಯಕ್ತಿ ಮೊದಲ? ಯಾರಾದ್ರೂ ರಾಷ್ಟ್ರ ರಾಷ್ಟ್ರದ ವಿಷಯ ಬಂದಾಗ ನಾನು ರಾಷ್ಟ್ರ ಮೊದಲು ಅಂತ ಹೇಳ್ಬೇಕು. ನನಗಿಂತ ಅದು ಮೊದಲು ಬದುಕಬೇಕು ಅಂತ. ಅಂದ್ರೆ ನನಗೊಬ್ಬರಿಗೋಸ್ಕರ ರಾಷ್ಟ್ರದ ಅವಮಾನ ಮಾಡೋದಲ್ಲ, ನನಗೊಬ್ಬರಿಗೋಸ್ಕರ ರಾಷ್ಟ್ರ ಇಲ್ಲ, ಇಡೀ ಸಮುದಾಯಕ್ಕೋಸ್ಕರ, ಇಡೀ ದೇಶದ ಸಮುದಾಯಕ್ಕೋಸ್ಕರ ರಾಷ್ಟ್ರ ಇದೆ. ಜಗನಗಲು, ಜಗವನ್ನ ಎತ್ತಿಕೊಳ್ಳಬಹುದು. ನಾನ್ ನಕ್ಕು ಜಗಬಳಲು ಬಲ್ಲನೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನನಗೊಬ್ಬನಿಗೆ ದುಃಖ ಇದ್ರೆ ಯಾರು 4 ಜನ ಸಹಾಯ ಮಾಡ್ತಾರೆ. ನನ್ನ ಎದುರಿಗಿರೋರ್ಗೆ ಎಲ್ರಿಗೂ ದುಃಖ ಇದೆ, ಕಷ್ಟ ಇದೆ, ಸಮಸ್ಯೆ ಇದೆ, ಅವ್ರಿಗೆ ಕಿತ್ತು ತಿನ್ನೋ ಬಡತನ ಇದೆ ಅಂದ್ರೆ ನನಗೆ ಹೆಲ್ಪ್ ಮಾಡಿ ಸಾಧ್ಯ. ಅದಕ್ಕೋಸ್ಕರ ಇಲ್ಲಿ ರಾಷ್ಟ್ರ ಪ್ರಧಾನ ಅಂದ್ರೆ ನೇಷನ್ ಈಸ್ ಫಸ್ಟ್. ಎಲ್ಲ ಒಟ್ಟಿಗೆ ಸೇರ್ಕೊಂಡು ಒಂದು ಚರ್ಚೆ ಮಾಡಿ, ದೇಶದ ಹಿತ ಮೊದಲು, ನಾನು ದೇಶದಂತೆ ನಡಿಬೇಕು, ಸಮಾಜ ಹೇಳಿದಂತೆ ನಡ್ಕೊಂಡು ಹೋಗ್ಬೇಕು, ಹಿರಿಯರಿಗೆ ಗೌರವ ಕೊಡಬೇಕು, ಒಂದು ಪ್ರೋಟೋಕಾಲ್ ಇದೆ, ಹೀಗೆ ನಡಿಬೇಕು ಅಂತ ಭಾವನೆಗಳಿದೆ ನಮ್ಮಲ್ಲಿ, ಎಮೋಷನ್ಸ್. ದಟ್ ಈಸ್ ವೆರಿ ಪ್ರೈಡ್. ಈಗ ಯೂತ್ಸ್ಗೆ ಸಾಮಾನ್ಯವಾಗಿ ಈ ಅಧ್ಯಯನ ಮಾಡೋ ಸಮಯದಲ್ಲಿ ಏನು ಗುರಿಗಳಿಲ್ಲ. ದಯವಿಟ್ಟು ಜಾಸ್ತಿ ಆದ್ರೆ ಹೇಳ್ಬಿಡಿ. ಈ ಸ್ಟಡಿ ಮಾಡೋ ಟೈಮಲ್ಲಿ ಒಂದು ಸ್ಪಷ್ಟ ಗುರಿಗಳು ಇರಬೇಕು ಅಂತ ನಾವು ಅನ್ಕೋತೀವಿ. ನಾನು ಸ್ಟಡಿ ಮಾಡ್ಬೇಕಾದ್ರೆ ನನಗೇನು ಗುರಿ ಇರ್ಲಿಲ್ಲ. ಏನೋ ಒಂದು ಹೆಂಗಾಗುತ್ತಂಗಾಗ್ಲಿ, ಅಟ್ಲೀಸ್ಟ್ ಯಾವ್ದೋ ಒಂದು ಫೆಸಿಲಿಟೀಸ್, ನಾಳೆ ಏನೋ ಒಂದು ನೀರು ಬಂತು, ಎಲ್ಲ ಕೊಡಗೇರಿ ಕೆರೆ ತುಂಬಿದೆ, ಒಳ್ಳೆ ಬೆಳೆ ಬೆಳ್ಕೊಂತೀವಿ, ಕೊಡಗೇರಿ ಕೆರೆ ತುಂಬಿದೆ, ಒಳ್ಳೆ ರೋಡ್ ಆಗಿದೆ, ಟ್ರಾನ್ಸ್ಪೋರ್ಟ್ ಇದೆ, ಬೆಂಗಳೂರು 65 ಕಿಲೋಮೀಟರ್ ಇದ್ದೀವಿ, ಎಲ್ರಿಗೂ ಉದ್ಯೋಗ ಸಿಗುತ್ತೆ, ಎಲ್ಲರೂ ನಮ್ಮೂರಲ್ಲಿ 80% ಆಫ್ ಪೀಪಲ್ ಆರ್ ಬೆಂಗಳೂರು ಎಲ್ಲ ಸೆಟ್ಲ್ ಆಗಿದ್ದಾರೆ ಅಲ್ವಾ?
ಬಟ್ ಹೇಗೆ ಬದಲಾಗಿದೆ ಕಾಲ, ಅವಕಾಶಗಳು ನಮಗೆ ಜಾಸ್ತಿ ಸಿಗ್ತವೆ. ಅದೇ ಇಲ್ಲೇ ಚಿಕ್ಕಮಗಳೂರು ಎಷ್ಟು ಜನ ಇದ್ದಾರೆ, ಬೆಂಗಳೂರಲ್ಲಿ ವೆರಿ ಫ್ಯೂ, ದೂರ ಇದೆ, ಅದಕ್ಕೋಸ್ಕರ ಇಲ್ಲಿಂದ ಸೆಟ್ಲ್ ಆಗಿದ್ದಾರೆ. ಯುವಜನತೆ ಬಹಳ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ ತಿಳ್ಕೊಳ್ಳಿ. ಇವತ್ತು ಎಜುಕೇಶನ್ಗೆ ಏನು ಕೊರತೆ ಇಲ್ಲ. ಏನಾದ್ರು ಕೊರತೆ ಇದೆಯಾ? ಹೋಬಳಿಗೆ ಒಂದೊಂದು ಡಿಗ್ರಿ ಕಾಲೇಜು, PU ಕಾಲೇಜು. ನೀವು ಇನ್ನೂ ನಂಬ್ತೀರಾ? ಸರ್ಕಾರ ಎಷ್ಟು ಯೂನಿವರ್ಸಿಟಿಗಳು ಎಷ್ಟೆಷ್ಟು ಹೆಲ್ಪ್ ಮಾಡಿದಾವೆ ಮಕ್ಕಳಿಗೆ, ಎಲ್ರಿಗೂ ಸಿಗ್ಬೇಕು ಶಿಕ್ಷಣದ ಅವಕಾಶ. Article 21A of the Constitution of India, 14 years without fail. Without fail. This is a fundamental right of the children between the age group of 6 to 14 years. Minimum basic education should be. ರಾಮಬಾಣ ಸೀಮಾರೂಬ. ಔಷಧಿಯ ಗುಣವುಳ್ಳ ಮರದ ಹೆಸರು ಸೀಮಾರೂಬ. ಡಾಕ್ಟರ್ ಶ್ಯಾಮಸುಂದರ ಜೋಶಿ ಈ ಮರವನ್ನು ತಾಯಿ ಎಂದೇ ಸಂಬೋಧಿಸುತ್ತಾರೆ. ಏಕೆಂದರೆ ಪ್ರಪಂಚದಲ್ಲಿ ತಾಯಿಗೆ ಮಾತ್ರ ಕಷ್ಟದಲ್ಲಿರುವವರನ್ನು ಕಾಳಜಿ ವಹಿಸುವ ಗುಣವಿದೆ. ಸೀಮಾರೂಬ ಔಷಧಿಯು ಹಲ್ಲು ನೋವು, ಸಂಧಿ ನೋವು, ಬಾಯಿಂದ ಬರುವ ದುರ್ವಾಸನೆ, ಸರ್ಪಸುತ್ತು, ಗ್ಯಾಸ್ಟ್ರಿಕ್, ಮಲೇರಿಯಾ, ಡೆಂಗ್ಯೂ, ಹೈಪಟೈಟಿಸ್ ಬಿ ಮತ್ತು ಸಿ, ಅಲ್ಸರ್, BP, ಸಕ್ಕರೆ ಕಾಯಿಲೆ, ಚಿಕನ್ ಗುನ್ಯಾ, TB, ಟೈಫಾಯಿಡ್, ಅಲರ್ಜಿ, ಬೇದಿ, ಎಲ್ಲಾ ತರಹದ ಚರ್ಮ ರೋಗಗಳನ್ನು ಶೀಘ್ರವಾಗಿ ಗುಣಪಡಿಸುತ್ತದೆ. ಸೀಮಾರೂಬ ಔಷಧಿಯನ್ನು ಕ್ರಮದಂತೆ ಸೇವಿಸಿದರೆ ಶಿಲೀಂಧ್ರ, ಬ್ಯಾಕ್ಟೀರಿಯಾ, ವೈರಸ್ ಮತ್ತಿತರ ಸೂಕ್ಷ್ಮಾಣು ಜೀವಿಗಳಿಂದ ಬರುವ ಎಲ್ಲಾ ಕಾಯಿಲೆಗಳು ಹಾಗೂ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಯನ್ನು ಪ್ರಪಂಚದಿಂದ ನಿರ್ಮೂಲನೆ ಮಾಡಬಹುದೆಂಬುದು ಡಾಕ್ಟರ್ ಜೋಶಿಯವರ ದೃಢವಾದ ಅನುಭವ. ಕಾಯಿಲೆಯಿಂದ ಬಳಲುತ್ತಿರುವವರನ್ನು ಸೀಮಾರೂಬ ತಾಯಿ ಶೀಘ್ರವಾಗಿ ಗುಣಪಡಿಸಲಿ ಎಂಬುದೇ ನಮ್ಮ ಆಶಯ. ಸೂಚನೆ: ಯಾವುದೇ ಅಡ್ಡ ಪರಿಣಾಮವಿಲ್ಲ. ಸೀಮಾರೂಬ ಔಷಧಿ ಮತ್ತು ಮಾಹಿತಿಗಾಗಿ ಸಂಪರ್ಕಿಸಿ ಮಗ್ಗಲಮಕ್ಕಿ ಗಣೇಶ್, ಮೂಡಿಗೆರೆ 577132, ಚಿಕ್ಕಮಗಳೂರು ಜಿಲ್ಲೆ. ಮೊಬೈಲ್ ಸಂಖ್ಯೆ 9632534499 ಹಾಗೂ ಮತ್ತೊಂದು ಸಂಖ್ಯೆ 9448305990. ಹೆಚ್ಚಿನ ಮಾಹಿತಿಗಾಗಿ jcmkganesh@gmail.com ಸಂಪರ್ಕಿಸಿ. ಸೀಮಾರೂಬ ಔಷಧಿಯನ್ನು ಆನ್ಲೈನ್ ಮೂಲಕವೂ. This is a fundamental right of the children between the age group of 6 to 14 years. Minimum basic education should be provided by free of cost without fail from the government. ಎಲ್ಲರಿಗೂ ಶಿಕ್ಷಣದ ಅವಕಾಶವನ್ನ, ಮೂಲಭೂತ ಶಿಕ್ಷಣವನ್ನ, ಪ್ರಾಥಮಿಕ ಶಿಕ್ಷಣ ಕೊಡಲೇಬೇಕು ಅಂತಿದೆ. ಅದಕ್ಕೆ ಇವತ್ತು ಊರಿಗೊಂದು ಶಾಲೆಗಳಿದಾವೆ ತಿಳ್ಕೊಳ್ಳಿ. ಊರಿಗೊಂದು ಶಾಲೆ ಇದಾವೆ. ನೆಕ್ಸ್ಟ್ ಹೋಗಲ್ಲ, ಅಲ್ಲಿಗೆ ಶಾಲೆ ದೂರ ಬಸ್ ಸಿಗಲ್ಲ ಅಂತ 5 ಮಕ್ಕಳಿದಾವೆ, ಆದ್ರೂ ಶಾಲೆ ನಡೆಸ್ತಾ ಇದ್ದಾರೆ. ಯಾಕಂದ್ರೆ 21ನೇ ಶತಮಾನದ 2 ದಶಕನ ಮುಗಿಸಿ ಇವಾಗ 3ನೇ ದಶಕಕ್ಕೆ ಹೋಗ್ತಾ ಇದೀವಿ ನಾವು. ಆದ್ರೂ ನಾವು ಪ್ರತಿ ಗ್ರಾಮದಲ್ಲಿ ಶಾಲೆಗಳಿದಾವೆ. ಹೋಬಳಿನಲ್ಲಿ PU ಕಾಲೇಜ್ ಇದೆ, ಡಿಗ್ರಿ ಕಾಲೇಜ್ ಇದೆ, ಮಾಸ್ಟರ್ ಡಿಗ್ರಿ ಇದೆ. ಗೊತ್ತಾ? ನೀವು ಚಿಕ್ಕಮಗಳೂರು ಟೌನಿಗೆ ಬಂದ್ರಪ್ಪ, ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ಬೋದು. ಅಪ್ ಟು PhD ಮುಗಿಸ್ಕೊಂಡು ಬರ್ಬೋದು ಅಲ್ಲ. ಯೂನಿವರ್ಸಿಟಿ ಬ್ರಾಂಚಸ್ ಇದೆ. ನಾವು ಓದುವ ಕಾಲದಲ್ಲಿ ಇಡೀ ರಾಜ್ಯದಲ್ಲಿ 6 ವಿಶ್ವವಿದ್ಯಾಲಯ ಇದ್ದಿದ್ದು. ಇವತ್ತು ಎಷ್ಟಾಗಿವೆ? 60 ಯೂನಿವರ್ಸಿಟೀಸ್ ಇದಾವೆ. ಎರಡು ಜಿಲ್ಲೆಗೆ ಒಂದೊಂದು ಯೂನಿವರ್ಸಿಟಿ ಕೊಡ್ತಾ ಇದ್ದಾರೆ. ಗೊತ್ತಾ? ಮತ್ತೆ ನೆಕ್ಸ್ಟ್ ಇನ್ನೊಂದು ಡಿಸ್ಟ್ರಿಕ್ಟ್ ಒಂದು ಯೂನಿವರ್ಸಿಟಿ ಕೊಡ್ತಾರೆ ಎಲ್ಲ ಮಕ್ಕಳು. ಈಗ ನಿನ್ನೆ ಮೊನ್ನೆ ನಾವು ಪೇಪರ್ ನಮ್ಮ ಎಜುಕೇಶನ್ ಮಿನಿಸ್ಟರ್ ಹೇಳಿದ್ರು, ಹೈಯರ್ ಎಜುಕೇಶನ್ ಮಿನಿಸ್ಟರ್ ಅಶ್ವಥ್ ನಾರಾಯಣ ಅವರು, ನ್ಯೂ ಎಜುಕೇಶನ್ ಪಾಲಿಸಿಯಿಂದ, ಹೊಸ ಶಿಕ್ಷಣ ನೀತಿಯಿಂದ ಮುಂದಿನ 3-4 ವರ್ಷಗಳೊಳಗೆ ಯೂನಿವರ್ಸಿಟೀಸ್ ಎಂಟ್ರಿ ಆಗುವಂತ ಯುವಕರ ಪರ್ಸೆಂಟೇಜ್ 50% ಆಗುತ್ತೆ. ನಾವು ನಿಮ್ಮ ಪ್ರಾಂಶುಪಾಲರು ಡಿಗ್ರಿ, ಮಾಸ್ಟರ್ ಡಿಗ್ರಿ ಮಾಡಬೇಕಾದ್ರೆ ಪರ್ಸೆಂಟೇಜ್ ಆಫ್ ಎಂಟ್ರಿ ಇಂಟು ದ ಯೂನಿವರ್ಸಿಟೀಸ್ ಇಲ್ಲಪ್ಪ, ನಾನು ಆತರನೇ ಆಗ್ಬೇಕು, ನಾನು ಆರಾಮಾಗಿರ್ಬೇಕು. ಯಾರೋ ಒಬ್ರು ಬಡವರು ನನ್ನ ಚೇಂಬರಿಗೆ ಬಂದಿದ್ರು, ಸರ್ ನಮ್ಮ ಹುಡುಗ BCom ಮಾಡಿದಾನೆ, ಏನಾದ್ರು ಒಂದು ಕೆಲಸ ಕೊಡ್ಸಿ ಸರ್, ಒಂದು ಟೆಂಪ್ರರಿ ಇಲ್ಲ ಅಂತ. ಹೌದಾ? ಅಲ್ಲಿ ಫ್ಯಾಕ್ಟ್ರಿ ಇದೆ, ಅಲ್ಲಿ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಕೇಳಿ ಬೇಕಾದ್ರೆ ಇಂಡಸ್ಟ್ರೀಸ್ಗೆ ನಾವು ಕರೆದು ಹೇಳ್ತೀವಿ, ಒಂದು ಕೆಲಸ ಕೊಡ್ತಾರೆ. ಇಲ್ಲ ಸರ್, ನಮ್ಮ ಹುಡುಗಿಗೆ ಫ್ಯಾಕ್ಟ್ರಿ ಗಲೀಜೆಲ್ಲ ಆಗಲ್ಲ, ಯಾರಾದ್ರೂ ನಿಮ್ಮ ಕಂದಾಯ ಇಲಾಖೆಯಲ್ಲಿ ಒಂದ್ ಕಡೆ ಟೇಬಲ್ ಮೇಲೆ ಕೂತ್ಕೊಂಡು ಬರೆಯದಿದ್ರೆ ಹೇಳಿ ಸರ್ ಅಂದ್ರೆ ಅರ್ಥ ಏನ್ ಗೊತ್ತಾಯ್ತಾ? ಅಂದ್ರೆ ಕಣ್ಣಿಗಿರ್ಬೇಕು ಅಷ್ಟೇ, ಪೆನ್ನಲ್ಲಿ ಮಾತ್ರ ಕೆಲಸ ಮಾಡ್ಬೇಕು, ಗುರುದೀಪಿಕಾಸಿ ಆಯಿಲ್ ಅದು ಇದು ನೆಟ್ಟು ಬೋರ್ಡ್ ಹಿಡಿಬಾರ್ದು, ಮತ್ತೆ ಆರಾಮಾಗೆ ಇರ್ಬೇಕು. ದಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್. ಗೊತ್ತಾಯ್ತು ನಿಮ್ಗೆ? ಈಗ ಮತ್ತೇನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ ಅಲ್ವಾ? ಎಲ್ರಿಗೂ ಆತರ ಐಫೈ ಜಾಬ್ ಸಿಗಕ್ಕಾಗುತ್ತಾ? ಅದ ಸಂಕಲ್ಪ ಅಂತ ನೀವು ಮಾಡ್ಬೇಕಾಗುತ್ತೆ. ಈಗ ಸವಾಲುಗಳೇನು?
ನಿಮ್ಗೆ ಸವಾಲ್ ಏನಿದೆ? ವಾಟ್ ಆರ್ ದ ಚಾಲೆಂಜಸ್ ಇನ್ ಫ್ರಂಟ್ ಆಫ್ ಎ ಯೂತ್, ನಾಟ್ ಓನ್ಲಿ ದಿಸ್ ಗ್ರೂಪ್ ಆಸ್ ಎ ಮಾಸ್. ಇಡೀ ಸಮುದಾಯಕ್ಕೆ ಸವಾಲುಗಳು ಏನಿದೆ ಗೊತ್ತಾ? ಹೇಳ್ತೀರಾ ಯಾರಾದ್ರೂ? ಇದು ಭಾರತದ ಸ್ವತಂತ್ರ ಹೋರಾಟದ ಸಮಯದಲ್ಲೂ ಸವಾಲಿತ್ತು. ಒಂದು ಕಡೆ ಸ್ವತಂತ್ರ ಹೋರಾಟ ಮಾಡಬೇಕು ಅಂತ ಒಂದು, ಆದ್ರೆ ಈ ಎನಿಮೀಸ್, ಈ ವೈರಿಗಳಿಂದ ಈ ಬ್ರಿಟಿಷರನ್ನ ಓಡಿಸ್ಬೇಕು ಅಂತ ಒಂದು ಸವಾಲಿತ್ತು. ಇನ್ನೊಂದು ಕಡೆ ನಿರುದ್ಯೋಗ ಕಿತ್ತು ತಿಂತಾ ಇದೆ ಗೊತ್ತಾ ನಿಮ್ಗೆ? ಎಷ್ಟು ಎಲ್ಲ ಲೋಕಲ್ ಫ್ಯಾಕ್ಟರಿಗಳೆಲ್ಲ ಮುಚ್ಚಿಸ್ಬಿಟ್ರು ಬ್ರಿಟಿಷ್ನವರು. ಲೋಕಲ್ ರಿಸೋರ್ಸ್ನೆಲ್ಲ ಎಲ್ಲ ತಗೊಂಡೋಗ್ಬಿಟ್ರು ಅವ್ರೆ, ಎಕ್ಸ್ಪೋರ್ಟ್ ಮಾಡ್ಕೊಂಡ್ಬಿಟ್ರು. ಎಲ್ಲಿಗೆ? ಲಂಡನ್ಗೆ. ಇಲ್ಲಿದ್ದಂತ ಸ್ಥಳೀಯ ಸಂಪನ್ಮೂಲ ದೋಚಿ 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 ನಮ್ಮ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ಎಲ್ಲ ಮುಚ್ಕೊಂಡೋದು. ಕಾಟನ್ ಇರ್ಬೋದು, ಸೆಣಬಿನ ಫ್ಯಾಕ್ಟರಿಗಳು ಇರ್ಬೋದು, ಸಣ್ಣ ಸಣ್ಣ ಬಟ್ಟೆ ಉದ್ಯೋಗಗಳು ಇರ್ಬೋದು, ಎಲ್ಲ ಮುಚ್ಕೊಂಡು ಉದ್ಯೋಗ ಇಲ್ಲ. ಬ್ರಿಟಿಷ್ನರು ಮಾಡಿದ ಅದೇ ತಂತ್ರ. ಭಾರತೀಯರನ್ನ ಸದೆಬಡಿಬೇಕು ಅಂದ್ರೆ, ಭಾರತೀಯರ ಸ್ವಾಭಿಮಾನವನ್ನ ತಪ್ಪಿಸ್ಬೇಕು ಅಂದ್ರೆ ಮೊದಲು ಇವರ ಆರ್ಥಿಕ ಮೂಲ ಇಟ್ಕೋಬೇಕು, ಎಕನಾಮಿಕ್ ರಿಸೋರ್ಸ್ ಅನ್ನ. ಅದು వచ్చింది ಅಂತ ಹೇಳಿ ಬೆಳಕಿನ ಸಂಕೇತವಾಗಿ ಅದೇನ್ ಮಾಡಕ್ಕಿತ್ತು? ಸುಡುವ ಪ್ರಕ್ರಿಯೆಗೆ ಬಂತು. ಬೆಳಕು ಬೆಂಕಿಯಿಂದಲೇ ಬೆಳಕು ಕೊಡುತ್ತೆ, ಬೆಂಕಿಯಿಂದಲೇ ಸುಡುವಂತ ಪ್ರಕ್ರಿಯೆ ನಡೆಯುತ್ತೆ. ಅದೇ ನಮ್ಮ ದೇಶದಲ್ಲಿ ನಡೀತಾ ಇದೆ. ಬೆಳಕಾಗಿರ್ಬೇಕಾದ್ರೆಲ್ಲ ಈಗ ಬೆಂಕಿ ಆಗ್ತಾ ಇದೆ, ಸೈಲೆಂಟ್ ಆಗಿ ಇರ್ಬೇಕಾಗಿರೋರೆಲ್ಲ ಇವತ್ತು ಕ್ರೂರಿಗಳಾಗ್ತಾ ಇದಾರೆ, ವ್ಯತ್ಯಾಸಗಳು ನಿರ್ಮಾಣ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಯುವಕರ ಮನಸ್ಸನ್ನ, ಯುವತಿಯರ ಮನಸ್ಸನ್ನ ಕೆಡಿಸ್ತಾ ಇದ್ದಾರೆ. ಅದಕ್ಕೆ ಅಲ್ಲೋಲ ಕಲ್ಲೋಲ ಇದು ನ್ಯಾಷನಲ್ ಲೆವೆಲ್ ಅಲ್ಲಿ, ಇಂಟರ್ನ್ಯಾಷನಲ್ ನಿಮ್ಗೆ ಒಂದು ಸಂಕಲ್ಪ ಈಗಲೇ ಮಾಡ್ಕೋಬೇಕು. ನೀವು ಅದಕ್ಕೆ ಸವಾಲುಗಳು ಎದುರಿಸಬೇಕು. ಏನ್ ಮಾಡೋದು? ಸಾಮಾನ್ಯವಾಗಿ ಕೃಷಿ ಕೆಲಸ ಅಂದ್ರೆ ಎಲ್ಲರೂ ನಿರಾಕರಿಸ್ತಾರೆ ಅಲ್ವಾ? ಎಲ್ಲರೂ ನನ್ನೂ ಸೇರ್ಕೊಂಡು ಕೃಷಿ ಕೆಲಸ ಅಂದ್ರೆ ಎಲ್ಲರೂ ನಿರಾಕರಿಸ್ತಾರೆ. ತೋಟದ ಕೆಲಸ, ಕ್ಲೀನಿಂಗ್ ಕೆಲಸ ಅಂದ್ರೆ ನಿರಾಕರಿಸ್ತಾರೆ. ಎಲ್ಲರೂ ಎಕ್ಸಾಂಪಲ್ ಕೊಟ್ಟು ನಮ್ಮ ಹುಡುಗ ವಿವಾಹ ಮಾಡಿದಾನೆ, ಒಂದು ತಣ್ಣ ಕೂತ್ಕೊಂಡು ಬರೆಯೋಂತ ಒಂದು ಪೆನ್ನು ಪುಸ್ತಕ ಟೇಬಲ್ ಇದ್ರೆ ಸಾಕು ಸ್ವಾಮಿ ಅಂತ ಒಂದು ಕೆಲಸ ಕೊಡಿಸಿ ಅಂತಾರೆ. ಎಲ್ರಿಗೂ ಅದೇ ಭಾವನೆ ಆದ್ರೆ ಮತ್ತೆ ಬೇರೆ ಬೇರೆ ಕೆಲಸಗಳನ್ನ ಯಾರು ಮಾಡ್ತಾರೆ? ಅದಕ್ಕೆ ನಾನು ಒಂದ್ಸಲ ಎಲ್ಲೋ ಒಂದು ಭಾಷಣ ಮಾಡ ಪ್ರಶ್ನೆ ಮಾಡ್ಕೊಂಡು, ನೀವು SSLC ಪರೀಕ್ಷೆ ಆದಾಗ ನಿಮ್ ಊರಿನಲ್ಲಿ ನೀವು ಒಬ್ಬರೇ ಪಾಸ್ ಆಗಿರ್ತೀರಿ, ಇಡೀ ಊರು ತುಂಬ ಹೇಳ್ಕೊಂಡ್ ಬಂದಿರ್ತೀರ, ಒಬ್ಬ ಪಾಸ್ ಆದ ಕಂಡ್ರಿ, SSLC ಪಾಸ್ ಆದ್ರೆ SSLC ಪಾಸ್ ಆಗುತ್ತಲ್ಲ, ಹೌದಲ್ಲ? ಈ ಸೀನಿಯರ್ಸ್ ಒಂದು 55 ವರ್ಷ ಅಥವಾ 45 ವರ್ಷ ಆಗಿರೋರಿಗೆ ನೀವು ಅದ್ರಲ್ಲಿ ಬಹಳ ಮುಕ್ತ ಅವಕಾಶಗಳು ಕೊಡ್ತಾ ಇದಾರೆ. ಯಾರು ಎಷ್ಟು ಬೇಕಾದ್ರೂ ಕಲಿಬಹುದು, ಯೂನಿವರ್ಸಿಟಿಗೆ ಈಸಿಯಾಗಿ ಎಂಟ್ರಿ ಆಗ್ಬಹುದು, ರಿಸರ್ಚ್ ಆಕ್ಟಿವಿಟೀಸ್ ಅಲ್ಲಿ ಸೇರ್ಕೋಬಹುದು, ಸೈಂಟಿಸ್ಟ್ ಆಗ್ಬಹುದು, ಬೇರೆ ಬೇರೆ ನ್ಯಾಷನಲ್ ಲೆವೆಲ್ ಎಂಪ್ಲಾಯ್ಮೆಂಟ್ ಅಲ್ಲಿ ಹೋಗ್ಬಹುದು. ಅವಕಾಶ. ನಾವೇನಾಗಿದೆ ಒಂದು ಭಾವನೆ, ನಾನು ಕಳಸ ಡಿಗ್ರಿ ಕಾಲೇಜಲ್ಲಿ ಮಾತ್ರ ಓದ್ತಾ ಇದ್ದೀನಿ, ನನಗೆ ಕಳಸ ಸುತ್ತಮುತ್ತ ಅಷ್ಟೇ ಸಾಕು ವ್ಯಾಪ್ತಿ, ನಾನು ಚಿಕ್ಕಮಂಗ್ಳೂರ್ಗೂ ಎಂಟ್ರಿ ಆಗಲ್ಲ, ಚಿಕ್ಕಮಂಗ್ಳೂರು ಯೂತ್ ಜೊತೆ ನಾನು ಕಾಂಪೀಟ್ ಮಾಡಲ್ಲ, ನಾನು ಬೆಂಗಳೂರು ಕಡೆಗೂ ಮಾಡಲ್ಲ, ಅಲ್ಲಿರುವಂತ ಒಂದು ಮಾಸ್ ಜೊತೆ ನಾನು ಕಾಂಪೀಟ್ ಮಾಡಲ್ಲ ಅಂತ ಅನ್ಕೊಳ್ಳೋ ಭಾವನೆ ಇರುತ್ತೆ. 2 ದಿವಸ 3 ದಿವಸ ರಜೆ ಕೊಟ್ಬಿಟ್ರೆ ಅವ್ರು ಯಾರ ಕೈಲೂ ಸಿಗಲ್ಲ ಸರ್. ಅಲ್ಪ ತೃಪ್ತರು ಕೈಗೆ ಸಿಗಲ್ಲ. ಆ ಚಾಲೆಂಜ್, ಅದನ್ನ ನಾನು ಹೇಳಿದ್ದು ಸವಾಲು ಅಂತ. ಸುಲಭವಲ್ಲ, ಯಾಕಂದ್ರೆ ತಗೊಂಡಿದ್ದೆ MSc ಮಾಡ್ಬೇಕು ಅಂತ, ಈ ಒತ್ತಡದಲ್ಲಿ ಮಾಡಕ್ಕಾಗಲ್ಲ. ಎಕ್ಸಾಮ್ ಫೀಸ್ ಕಟ್ಟರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ನಿಮ್ ಯೂನಿವರ್ಸಿಟಿಗೆ 5,000 5 ತಿಂಗಳ ನಾನು ಡಿಪ್ಲೊಮಾ ಮಾಡ್ಬೇಕು ಅಂತ ಸೈನ್ಸ್ ಮೇಲೆ. ನಿಮಗೆ ಚಾಲೆಂಜಿಂಗ್ ಮೆಂಟಾಲಿಟಿ ಇಲ್ಲ ಅಂದ್ರೆ, ಸ್ಪರ್ಧಾತ್ಮಕ ಮನೋಭಾವ ಯಾವುದೇ ವಿದ್ಯಾರ್ಥಿಗಳು ಇಲ್ಲ, ಅಯ್ಯೋ ನಮ್ಮನೇಲಿ ಬಡತನ ಇದೆಯಪ್ಪ ಇಷ್ಟೇ ಸಾಕು ಅಂದ್ರೆ ಈಗ ಅನ್ಸೋದಿಲ್ಲ, ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತೀರಿ, ಅದೇ ಇರ್ತೀರಿ. ನೀವೇನಾದ್ರೂ ಮನಸ್ಸು ಮಾಡಿದ್ರೆ ನಿಮ್ ಮುಂದೆ ಒಂದು ಹೊಸ ಪ್ರತಿಮೆ ನಿಮ್ಮದೇ ಸೃಷ್ಟಿ ಆಗುತ್ತೆ. ನೀವು ಪ್ರತಿಜ್ಞೆ ಮಾಡ್ಬೇಕು, ಅದೇ ನನ್ನ ಸಂಕಲ್ಪ ಅಂತ ಹೇಳ್ತು. ಎಸ್, ನಾನು ಯೂನಿವರ್ಸಿಟಿಗೆ ಎಂಟ್ರಿ ಆಗ್ಬೇಕು, ಮಾಸ್ಟರ್ ಡಿಗ್ರಿ ಮಾಡ್ಕೋಬೇಕು, ಈ ಎಕ್ಸಾಮ್ ತಗೋಬೇಕು, ಆ ಎಕ್ಸಾಮ್ ತಗೋಬೇಕು, ಹೋಗ್ಬೇಕು. ಸ್ವಯಂ ಉದ್ಯೋಗಕ್ಕೂ ಕೂಡ ಅವಕಾಶ ಇದೆ. ಸರ್ಕಾರ ಮೇನೇ ಸರ್ಕಾರವೇ ಸಾಕಷ್ಟು ಅವಕಾಶಗಳನ್ನ ಸೃಷ್ಟಿ ಮಾಡಿ ಕೊಡ್ತಾ ಇದೆ. ಜೀವನ ಕೌಶಲ್ಯವನ್ನ ವೃದ್ಧಿ ಮಾಡ್ತಾ ಇದೆ. ಲೈಫ್ ಸ್ಕಿಲ್ ಮ್ಯಾನೇಜ್ಮೆಂಟ್ ಬರ್ತಾ ಇದೆ. ಸ್ಕಿಲ್ ಡೆವಲಪ್ಮೆಂಟ್ ಅಥಾರಿಟೀಸ್ ಇದಾವೆ. ಇವತ್ತು ಟ್ರೈನಿಂಗ್ ನ ಸರ್ಕಾರ ಫ್ರೀ ಅವಕಾಶ ಕೊಡ್ತಾ ಇದೆ. ನಿಮ್ಮ ಹಿಂಜರಿಕೆಯ ಮನೋಭಾವ ಬೇಕು ಅಂದ್ರೆ ನಿಮಗೊಂದು ಒಳ್ಳೊಳ್ಳೆ ಎಜುಕೇಶನ್ ಸಿಗ್ಬೇಕು.
ಕಾಂಪಿಟೇಟಿವ್ ಮೆಂಟಾಲಿಟಿ ಬರಬೇಕು. ಪ್ರಾಂಶುಪಾಲರು ಇಷ್ಟು ಬೇಸರ ಮಾಡ್ಕೊಂಡು ಹೇಳ್ತಾರೆ, 2 ದಿವಸ ಕಂಟಿನ್ಯೂಸ್ ಆಗಿ ನಮ್ಮ ಹುಡುಗರಿಗೆ ರಜೆ ಸಿಕ್ಬಿಟ್ರೆ ಕಾಲೇಜ್ ಕಡೆ ತಲೆನೇ ಹಾಕೋದಿಲ್ಲ ಸರ್, ನಾವು ಬಲವಂತ ಕೂರಿಸಿ ಏನ್ ಬೇಕಾದ್ರೂ ಮಾಡ್ಬೋದು, ಆತರ ಅವಕಾಶ ಇದೆ ಎಲ್ಲ ಗ್ರಾಜುಯೇಷನ್ಗೆ, BA BCom BSc ಎಲ್ಲಕ್ಕೂ. ನಾವು ನಿಮ್ ತರನೇ ಇದ್ದವರು. ನಾನು ಡಿಗ್ರಿ ಓದ್ಬೇಕಾದ್ರೆ ಎಲ್ಲೋ ಮೂಲೆಯಲ್ಲಿ ಕೂರ್ತಿದ್ದೆ ಭಯದಿಂದ. ಭಯ ನನಗೆ ಹುಡುಗರು ಕಂಡ್ರೇನೆ, ಹುಡುಗರು ಘಟನೆಗಳು ಕಡೆ ಕಂಡು ಹುಡುಗರು ನಮ್ಗೆ ಬೆಳ್ಳಿಂದ ಬಂದವತ್ತೆ ಸಿಟಿಯವರು ಕಳ್ಕೊಳಕ್ಕೂ ಇರ್ತಿಲ್ಲ, ಸುಮ್ಮನೆ ಕಳ್ಕೊಂಡಾಗ ನಿಲ್ಸೋದು. ನಮ್ಮ ಅಪ್ಪನ ಕೇಳಿದ ಸಂಜೆ ಅಂದ್ರೆ ಅಪ್ಪ ಏನೋ ಪಂಚರ್ ಆಗಿದೆ ಅಂತ, ಅವ್ರು ಮತ್ತೆ ತಗೊಂಡೋಗಿ ಅಲ್ಲೇ ಪಕ್ಕದಲ್ಲಿ 3 ಕಿಲೋಮೀಟರ್ ಅವರೇ ತಗೊಂಡೋಗಿ ಪಂಚರ್ ಹಾಕ್ಸ್ಕೊಂಡು ಕೊಡೋರು. 2 ರೂಪಾಯಿ 3 ರೂಪಾಯಿ ಅವಾಗ ಪಂಚರ್ ಅಂದ್ರೆ, ಈಗ 20 ರೂಪಾಯಿ, ಈಗ ಎಷ್ಟು ಅಂತ ಗೊತ್ತಿಲ್ಲ. ಅಷ್ಟೆಲ್ಲ ಕಷ್ಟಪಟ್ಟು ಆ ಕಡೆ ಹುಡುಗ ಅಂದ್ರೆ ನಾರ್ತ್ ಕರ್ನಾಟಕ ಹುಡುಗ ಬಹಳ ಬಡದಿಂದ ಬಂದಿರೋನ್ಗೆ 12 ಉದ್ಯೋಗಗಳು ಒಟ್ಟಿಗೆ ಸಿಕ್ಕಿದಾವೆ. ಅಟ್ ಎ ಟೈಮ್ 12 ಉದ್ಯೋಗಗಳು. ಅವನಿಗೆ ಗಲಿಬಿಲಿ ಯಾವ ತಗೋಬೇಕು ನಾನು ಅಂತ, ಯಾವ ಹೋಗೋಣ ಅಂತ, SDA FDA PDO PSI ಎಲ್ಲ ಟೀಚರ್ ಪೋಸ್ಟ್ ಇದೆಲ್ಲ ನೋಡಿ ಅವನಿಗೆ ಹೇಗೆ ಸಿಗುತ್ತೆ. ಅಥವಾ ಅವನೇನು ಮೇಲಿಂದ ಬಿಟ್ಬಿಟ್ಟಿದಾನ ಅಂತ, ಅವನ ಹಾರ್ಡ್ ವರ್ಕ್, ಅವನ ಚಾಲೆಂಜ್. ಎಲ್ಲ ಎಕ್ಸಾಮ್ಸ್ ಬರೀತಾನೆ, ಎಲ್ಲ ಕ್ಲಾಸ್ಗಳು ಕೇಳ್ತಾನೆ, ಎಲ್ಲ ದಿನಪತ್ರಿಕೆಗಳು ಓದ್ತಾನೆ, ಎಲ್ಲ ಪರೀಕ್ಷೆಗೆ ಬರೀತಾನೆ, ಅಪಿಯರ್ ಆಗ್ತಾನೆ, ಎಲ್ಲ ಸಕ್ಸಸ್. ಅವನಿಗೆ ಇಟ್ಟಿದ್ದ ಕೈ ಇಟ್ಟಿದ್ದ ಚಿನ್ನ ಆಗ್ತಾ ಇದೆ. ನೀಟಿಗೆ ಪ್ಯಾಕ್ ಮಾಡ್ಕೊಂಡು ಸೆಗ್ರಿಗೇಟ್ ಮಾಡ್ಕೊಂಡು ಕ್ವಾಲಿಟಿನೇ ಒಂದ್ ಕಡೆ, ಸ್ವಲ್ಪ ಕಡಿಮೆ ಕ್ವಾಲಿಟಿ ಒಂದ್ ಕಡೆ, ಪ್ಯಾಕ್ ಟ್ರೇಗಳಲ್ಲಿ ಹಾಕೊಂಡು ತಂದು APC ಹಾಡಿಟ್ರೆ ಯಾರಾದ್ರೂ ಒಬ್ಬ ದಳ್ಳಾಡಿ ಹೋಲ್ಸೇಲ್ ಪರ್ಚೇಸರ್ ಇರ್ತಾನೆ, ಅವ್ನು ಬಂದು ಕೇಳ್ತಾನೆ, ನೋಡಪ್ಪ ಇದಕ್ಕೆ ಒಂದು ಟ್ರೇಗೆ ಟೊಮೊಟೊ ಒಂದು ಟ್ರೇಗೆ 250 ರೂಪಾಯಿ ಕೊಡ್ತೀನಿ, ಇದಕ್ಕಾದ್ರೆ 200 ರೂಪಾಯಿ ಕೊಡ್ತೀನಿ ಅಂತಾನೆ ಅಲ್ವಾ. ಇದೆರಡನ್ನೂ ಮಿಕ್ಸ್ ಮಾಡ್ಕೊಂಡ್ಬಂದು ಬೆಲೆ ಹೆಚ್ಚು ಮಾಡ್ಕೊಳ್ಳೋಂತ ಕಡಿಮೆ ಮಾಡ್ಕೊಳ್ಳೋಂತ ಸನ್ನಿವೇಶ ಮಾರ್ಕೆಟ್ ನಲ್ಲಿ ಇದೆ. ಪ್ರಾಡಕ್ಟ್ ಮಾರ್ಕೆಟ್ ನಲ್ಲಿ, ಅಗ್ರಿಕಲ್ಚರ್ ಐಟಮ್ಸ್ ಮಾರ್ಕೆಟ್ ನಲ್ಲಿ ನಿಮ್ಮದು ನಮ್ದು ಲೇಬರ್ ಮಾರ್ಕೆಟ್, ಶ್ರಮದ ಮಾರುಕಟ್ಟೆಯಲ್ಲಿ ಅದೇ ತರ ನಮಗೆ ನಾಲೆಡ್ಜ್ ಇದ್ರೆ, ಕ್ವಾಲಿಟೀಸ್ ಇದ್ರೆ, ಕೆಪಬಿಲಿಟಿ ಇದ್ರೆ, ಸ್ಕಿಲ್ ಇದ್ರೆ, ಕರೇಜ್ ಇದ್ರೆ ಫ್ರಂಟ್ ಲೈನ್ ಅಲ್ಲಿ ಇರ್ತೀವಿ. ನಾವು ಹಂಗೆ ಅಬ್ಸರ್ವ್ ಆಗ್ತೀವಿ ವ್ಯವಸ್ಥೆ ಒಳಗಡೆ. ಹೆಂಗಪ್ಪ ನಾನು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಹೋಗ್ಲಿ, ಹೆಂಗ್ ಮುಂದಕ್ಕೆ ಹೋಗ್ಲಿ ಅಂತ ಅನ್ಕೊಳ್ಳೇಬೇಡಿ. ನಮ್ಮ ಮನೆ ನಾನು ಹಿಂದೆ ನಾನು ಕೆಲಸ ಸೇರ್ತೀನಿ ಮುಂಚೆ ನಮ್ಮ ಮನೆ 3 ತಿಂಗಳು ಸೋರುದು. ನಮ್ದೆಲ್ಲ ಮಾಳಿಗೆ ಮನೆ ಅಂತ ಕರಿತೀವಿ, ನಿಮ್ಗೆ ಆ ಭಾಷೆ ಗೊತ್ತಿರ್ಬೇಕು. ಮಾಳಿಗೆ ಮನೆ ಅಂದ್ರೆ ನಾವೆಲ್ಲ ಮಣ್ಣು ಹಾಕಿ ಮೇಲ್ಗಡೆ ಟೆರೇಸ್ ಕಟ್ತಿದ್ವಿ. ಮಣ್ಣು ಗೊತ್ತಲ್ಲ, ಕೆಳಗೆ ಕಲ್ಲಾಕ್ತಿದ್ವಿ, ಎಲ್ಲ ಮರಗಳು ಹಾಕ್ತಿದ್ವಿ, ದೊಡ್ಡ ಮರಗಳು, ದೊಡ್ಡ ತೀರ್ ಹಾಕ್ತಾ ಇದ್ವಿ, ಬೇವಿನ ಮರದ್ದು, ಜಾಲಿ ಮರದ್ದು. ಅದ್ರ ಮೇಲೆ ಸಣ್ಣ ಸಣ್ಣ ಮರದ ಪಟ್ಟಿಗಳು ಹಾಕ್ತಿದ್ವಿ, ಅದ್ರ ಮೇಲೆ ಕಲ್ಲು ಹಾಕ್ಬಿಟ್ಟು ಮಣ್ಣು ಹಿಡ್ಬಿಡುದು. ಅದ್ರ ತಿಕ್ಲೇಸೇ ಒಂದ್ ಅಡಿ ಇರೋದು. ಮಾಳಿಗೆ ಮನೆ ಏನ್ ಆಗುತ್ತೆ ಅಂತ ಯಾವ್ದೋ ಒಂದು ಚಾನ್ಸ್, ಯಾವ್ದೋ ಒಂದು ಟರ್ನಿಂಗ್ ಪಾಯಿಂಟ್, ಯಾರೋ 4 ಜನ ಹೇಳಿರ್ತಾರೆ ಬಂದ್ರೆ ಈಚೆಗೆ ಅಂತ, ಸಡನ್ ಆಗಿ ಜಂಪ್ ಆದ್ವಿ, ಮಾಡ್ಕೊಂಡ್ವಿ. PhD ಮಾಡಿದೆ ನಾನು, PhD 3 ಸಲ ಯೂನಿವರ್ಸಿಟಿ ಸೆಲೆಕ್ಷನ್ ಆಯ್ತು, AA ಸೆಲೆಕ್ಷನ್ ಆಯ್ತು. 4 ಜನ ಪಾಠ ಮಾಡ್ತೀನಿ ನಾನು ಹೇಳ್ತಲ್ಲ. ನನ್ಗೆ ಈಗ ಹಿಂದಿಂದ ಜ್ಞಾಪಿಸ್ಕೊಂಡ್ರೆ ಸಿಂಹಾವಲೋಕನ ಅಂತಾರೆ. ನಾನು ಹೇಗಿದೆ ತಿರುಗಿ ನೋಡಿದ್ರೆ ನಾನು ಇದನ್ನ ಕನಸಲ್ಲೂ ಕಂಡಿರಲಿಲ್ಲ ಅಂತ ಅನ್ಸುತ್ತೆ, ಕನಸಲ್ಲೂ ಕಂಡಿರಲಿಲ್ಲ ಅನ್ಸುತ್ತೆ. ಯಾಕೆ ನಮಗೆ ಜಿಂದಾಲ್ ಸ್ಕಾಲರ್ಶಿಪ್ ಬಂತು, ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ಬಂತು, ಯಾರು ಏನು ಸಹಾಯ ಮಾಡಿ ನಮಗೆ ಹಂಗಂತ ನಾವು ಕೂತ್ಕೊಳ್ಳಿಲ್ಲ, ಕಂಟಿನ್ಯೂ ಹೋಗ್ತಾ ಇದ್ವಿ. ನೀವು ನಂಬ್ತಿರಿಲ್ವೋ, ನಾನು ಸೆಕೆಂಡ್ ಇಯರ್ ಮಾಸ್ಟರ್ ಡಿಗ್ರಿ ಮಾಡ್ಬೇಕಾದ್ರೆ ಯೂನಿವರ್ಸಿಟಿ ಜ್ಞಾನಭಾರತಿ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಅಲ್ಲಿ PU ಪಾಠ ಮಾಡ್ತಿದ್ದೆ. ನಂದು ಮಾಸ್ಟರ್ ಡಿಗ್ರಿ ಮುಗಿದ ತಕ್ಷಣನೇ ಡಿಗ್ರಿ ಕಾಲೇಜ್ಗೆ ಪಾಠ ಮಾಡಕ್ ಹೋಗ್ತಿದ್ದೆ. ಜಸ್ಟ್ ಐ ವಾಸ್ ರಿಸೀವಿಂಗ್ ಓನ್ಲಿ 600 rupees per month ಸ್ಯಾಲರಿ. 600 rupees per month. ಯಾರು ಆಶ್ಚರ್ಯ ಆಗುದು, ಏಸಿಯವರು ಸುಳ್ಳು ಹೇಳ್ತಾ ಇದ್ರೆ ಅಂತ. ಬೆಂಗಳೂರಿನ ಮಂತ್ ಬೆಳಿಗ್ಗೆ ಕ್ಲಾಸ್ಗೆ 600 ರೂಪಾಯಿ ಕೊಡೋರು, ಸಂಜೆ ಕ್ಲಾಸ್ಗೆ 600 ರೂಪಾಯಿ ಕೊಡೋರು, 1200 ರೂಪಾಯಿ ಸಿಗ್ತಾ ಇತ್ತು. 240 ರೂಪಾಯಿ ಕೊಟ್ಟು BMTC ಪಾಸ್ ಮಾಡಿಸ್ತಾ ಇದ್ದೆ. ಏನ್ ಬೇಕಾದ್ರೂ ಓಡಾಡ್ಬೋದು, ಯಾವ ಬೇಕಾದ್ರೂ ಓಡಾಡ್ಬೋದು ಅಂತ ಯೂನಿವರ್ಸಿಟಿಲಿ ರಿಸರ್ಚ್ ಮಾಡ್ತಾ ಇದ್ದೆ. ಅದೆಲ್ಲ ಜ್ಞಾಪಿಸ್ಕೊಂಡ್ರೆ ಸಾಧ್ಯನಾ ಅಂತ ನಿಮ್ಗೆ ಅನ್ಸ್ಬೋದು ಅಲ್ವಾ. 240 ರೂಪಾಯಿ ಪಾಸ್ ಮಾಡ್ಕೊಂಡ್ರೆ ಒಂದು ತಿಂಗಳು ಓಡಾಡ್ಬೋದು ಯೂನಿವರ್ಸಿಟಿ ಇದರಲ್ಲಿ BMTC ಪಾಸ್ ಮಾಡಿದ್ದೆ. ಪುಷ್ಪಕ್ ಬೇಕು ಅಂದ್ರೆ 350 ರೂಪಾಯಿ ಕಟ್ಟಬೇಕಾಯ್ತು. ಈಗೆಲ್ಲ ನಾನು ಅನ್ಕೊಂತೀವಿ ಎಂತೆಂತ ಎಕ್ಸ್ಪೀರಿಯನ್ಸ್ ಆಯ್ತು ನಮಗೆ, ಇದನ್ನೆಲ್ಲ ಬಿದ್ದು ಒದ್ದಾಡ್ಕೊಂಡು ಬಂದಿದೀವಿ ಅಂತ. ನಮ್ಗೆ ಸಂಕಲ್ಪ ಮಾಡ್ಕೊಡಿ, ಏನೇ ಮನೆ ಎಕ್ಸಾಮಿನೇಷನ್ ತಗೋಬೇಕು, ಎಷ್ಟೆಷ್ಟು ಅವಕಾಶಗಳು ಸಿಗ್ತಾ ಇದೆ ಗೊತ್ತಾ. ನಮ್ಮ ಕರ್ನಾಟಕದವ್ರು ಯಾರು ನ್ಯಾಷನಲ್ ಎಕ್ಸಾಮಿನೇಷನ್ ತಗೊಂತಾ ಇಲ್ಲ. ನ್ಯಾಷನಲ್ ಲೆವೆಲ್ ಅಂದ್ರೆ ಬ್ಯಾಂಕಿಂಗ್ ತಗೊಳ್ಳಿ, ಬ್ಯಾಂಕಿಂಗ್, ರೈಲ್ವೆ ರಿಕ್ರೂಟ್ಮೆಂಟ್, ಡಿಫೆನ್ಸ್ ಸಿಸ್ಟಮ್, ಶಾರ್ಟ್ ಸರ್ವಿಸ್ ಕಮಿಷನ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, SBI, ಈ ತರ ಯಾವುದೇ ಬ್ಯಾಂಕ್ ಹೋಗಿ
80% ಆಫ್ ದ ಸ್ಟಾಫ್ ಇನ್ಕ್ಲೂಡಿಂಗ್ ಮ್ಯಾನೇಜರ್, ಜನರಲ್ ಮ್ಯಾನೇಜರ್ ಎಲ್ಲ ನಾನ್ ಕನ್ನಡಿಗಾಸ್ ಇರ್ತಾರೆ. ನಾನ್ ಕನ್ನಡಿಗರ ಕನ್ನಡಿಗರು ಇರ್ತಾರೆ. ಅವರೇ ಪುಕ್ಸಟೇನೆ ಬಂದು ಸೇರ್ಕೊಂಡಿಲ್ಲ. ಅವರು ಕಾಂಪಿಟೇಟಿವ್ ಆಗಿಲ್ಲ, ಸೇರ್ಕೊಂತಾರೆ. ನ್ಯಾಷನಲ್ ಎಕ್ಸಾಮಿನೇಷನ್ ನಮ್ಮ ಹುಡುಗರಿಗೆ ಅವೇರ್ನೆಸ್ ಇರಲ್ಲ. ದಿನಪತ್ರಿಕೆ ಓದಿದ್ರೆ ಓದೋದಿಲ್ಲ. ನಮ್ಮ ಕಳಸ ಕಾಲೇಜಲ್ಲಿ ಬಹಳ ಖುಷಿ ಪಡ್ತೀನಿ. ಆ ಕಾಲೇಜಲ್ಲಿ ಎಷ್ಟು ಫೆಸಿಲಿಟಿ ಮಾಡ್ಕೊಟ್ಟಿದ್ದಾರೆ ಪ್ರಾಂಶುಪಾಲರು ಮತ್ತೆ CDC ಅವರೆಲ್ಲ ಅಂದ್ರೆ. ಬಹಳಷ್ಟು ಲೈಬ್ರರಿ, ಒಳ್ಳೆ ಲೈಬ್ರರಿ ತೆಗಿದ್ದಾರೆ. ಮಕ್ಕಳಿಗೆ ಓದ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹುಳಿ ಲೆವೆಲ್ ಇತ್ತು, ಈಗ ತಾಲೂಕು ಆಗಿದೆ ಅಲ್ಲ. ಪೋಸ್ಟ್ ಗ್ರಾಜುಯೇಷನ್ ವಿತ್ ಹಾಸ್ಟೆಲ್ ಫೆಸಿಲಿಟೀಸ್ ಕೊಡ್ತಾರೆ. ನಮ್ಗೆ ಯಾವ ಹಾಸ್ಟೆಲ್ ಇರಲಿಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಗವರ್ಮೆಂಟ್ ಆಫ್ ಕರ್ನಾಟಕ ಟ್ರೈನಿಂಗ್ ಕೊಡುತ್ತೆ. ನಾವು ಇಟ್ಕೊಳ್ಳಿ ದಯವಿಟ್ಟು. ಪ್ರತಿ ವರ್ಷ ಜೂನ್ ನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಡಿಪಾರ್ಟ್ಮೆಂಟ್ ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಮತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಿಂದುಳಿದ ವರ್ಗಗಳಿಗೆ ಮತ್ತು ಪರಿಶಿಷ್ಟ ಜಾತಿ ಜನಾಂಗದ ಮಕ್ಕಳಿಗೆ ಸ್ಪರ್ಧಾತ್ಮಕವಾಗಿ ಲಕ್ಷ ಲಕ್ಷ ಖರ್ಚು ಮಾಡಿ ಕಂಟಿನ್ಯೂಸ್ ಟ್ರೈನಿಂಗ್ ಕೊಡ್ತಾರೆ. ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಕೂಡ ಟ್ರೈನಿಂಗ್ ಕೊಡುತ್ತೆ. ಯೂನಿವರ್ಸಿಟಿಗೆ ಎಂಟ್ರಿ ಆದ್ರೆ ಎಲ್ಲಾ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಉಪಯೋಗಿಸ್ಕೋಬೇಕು ಅಷ್ಟೇ. ಅವಕಾಶಗಳನ್ನ ಉಪಯೋಗಿಸ್ಕೊಳ್ಳೋದು ಅಷ್ಟೇ ನಮ್ಮ ಕೆಲಸ ಆಗ್ಬೇಕು. ಚಾಲೆಂಜಸ್ ಆಗ್ಬೇಕು. ಟ್ರೈನಿಂಗ್ ಸೆಂಟರ್ಗಳಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಸರ್ಕಾರ ಪ್ರತಿ ವರ್ಷ ಆಶ್ರಮದಲ್ಲಿ ಪೇಷಂಟ್ ಕೇರ್ ಮಾಡಲು ಸೇವಾ ಮನೋಭಾವ ಇರುವ ಮಹಿಳಾ ಅಭ್ಯರ್ಥಿಗಳು ಕೆಲಸಕ್ಕೆ ಬೇಕಾಗಿದ್ದಾರೆ. ಕೆಲಸದ ಸ್ಥಳ ಬೆಂಗಳೂರು. ವಸತಿ ಮತ್ತು ಊಟ ಉಚಿತ. ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ. ತಕ್ಷಣ ನೇರ ನೇಮಕಾತಿ. ಮಹಿಳಾ ಅಭ್ಯರ್ಥಿಗಳಿಗೆ ಕೆಲಸ ಖಾಲಿ ಇದೆ. ಬೆಂಗಳೂರಿನ ಆಶ್ರಮದಲ್ಲಿ ಪೇಷಂಟ್ಗಳನ್ನು ಕೇರ್ ಮಾಡಲು ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ. ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ. ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ತಿಂಗಳಿಗೆ 10 ರಿಂದ 25 ಸಾವಿರ ರೂ.ವರೆಗೆ ಸಂಬಳವಿರುತ್ತದೆ. ಮೊದಲ 3 ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು. ಪೇಷಂಟ್ ಕೇರ್ ಕೆಲಸಕ್ಕೆ ವಿದ್ಯಾರ್ಹತೆ 5ನೇ ತರಗತಿ, 7ನೇ ತರಗತಿ, SSLC ಪಾಸ್ ಅಥವಾ ಫೇಲ್, PUC ಪಾಸ್ ಅಥವಾ ಫೇಲ್. ಮಹಿಳೆಯರಿಗೆ ಅವಕಾಶವಿರುತ್ತದೆ. ವಯೋಮಿತಿ 18 ರಿಂದ 38 ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ. ಊಟ ವಸತಿಯೊಂದಿಗೆ ಬೆಂಗಳೂರಿನಲ್ಲಿ ಹಾಗೂ ಪೇಷಂಟ್ ಕೇರ್ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಮಾತ್ರ ಸದಾವಕಾಶ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731568780. At Ashram, female candidates with service making need for employment care. Workplace Bangalore. Accommodation and meals free. Our contact number 9731568780. आश्रम में रोजगार के लिए आवश्यक महिला उम्मीदवारों चाहिए. कार्यस्थल बेंगलुरु. आवास और भोजन निःशुल्क. संपर्क करें 9731566878. 600 ಜನ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡುತ್ತೆ. IAS ಓದ್ಕೊಳ್ತೀರಾ, KS ಓದ್ಕೊಳ್ತೀರಾ, ಬ್ಯಾಂಕಿಂಗ್ ಎಕ್ಸಾಮ್ ತಗೊಂತೀರಾ, ರೈಲ್ವೆ ರಿಕ್ರೂಟ್ಮೆಂಟ್ ತಗೊಂತೀರಾ, ಓದ್ಕೊಳ್ಳಿ ಅಂತ. ಸಾಮೂಹಿಕ ನೀವು ಸಾರ್ವಜನಿಕ ಕ್ಷೇತ್ರಕ್ಕೆ ಹೋಗ್ಬೋದು. ಪ್ರೈವೇಟ್ ಸೆಕ್ಟರ್ ಒಂದು ವಿಶೇಷವಾದಂತ ಆಟಿಟ್ಯೂಡ್ ಇಟ್ಕೊಳ್ಳಿ ಪ್ಲೀಸ್. ನಾನು ನೋಡಿದೀನಿ. ನನ್ನ ಕಲ್ಪನೆನೇ ಬೇರೆ ಇರಬಹುದು. ನಂತರನೇ ಎಲ್ಲ ಇರಬೇಕು, ನಂತರನೇ ಎಲ್ಲ ಇರಬೇಕು ಅನ್ನೋದು ಕೂಡ ಮೂರ್ಖತನ ಹೋಗುದೇನೋ ಈ ಕಾಲಕ್ಕೆ. ಆದ್ರೆ ನಾವು ಅದೇ ಜಾಡಲ್ಲಿ ಬೆಳೆದು ಬಂದಿರೋದ್ರಿಂದ ನಮ್ಗೆ ಅದೇ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಾವು ಅಷ್ಟು ಜನ ಕೆಲಸ ಮಾಡಬೇಕು, ಇಷ್ಟು ಜನ ಕೆಲಸ ಮಾಡಬೇಕು, ಹಾಗೆ ಕೆಲಸ ಮಾಡಬೇಕು ಅಂತ. ನೀವು ನಂತರ ಇಲ್ವಾ 0 ಪೆಂಡೆನ್ಸಿ ಇತ್ತು. 3500 ಪ್ರಕರಣಗಳನ್ನ 19 ತಿಂಗಳಲ್ಲಿ ಡಿಸ್ಪೋಸ್ ಮಾಡಿದೆ. ಇವತ್ತು ನೀವು ಬರೋದಕ್ಕಿಂತ ಮುಂಚೆ ಯಾಕೆ ಲೇಟ್ ಆಯ್ತು ಅಂತ ಕೇಳಿ ಸ್ಪಾಟ್ ಅಲ್ಲಿ ಫೈಲ್ ಮಾಡಿ ಹೋಗಿದ್ದ ರೈತ ಜಸ್ಟ್ 3 ಅರ್ಜಿ ಕೊಟ್ಟು ಅಲ್ಲೇ ಸ್ಕ್ರೂಟಿನಿ ಮಾಡಿದೆ. ಅವ್ನಿಗೆ ಎಲಿಜಿಬಿಲಿಟಿ ಇತ್ತು, ಇಮಿಡಿಯೇಟ್ ಆರ್ಡರ್ ಮಾಡಿದೆ. ತಹಶೀಲ್ದಾರ್ ಪಪ್ಪ ತಾಲೂಕ್ ಹ್ಯಾಸ್ ಟು ಪ್ರೆಸೆಂಟ್ ದಿಸ್ ಬಗರ್ಹುಕುಂ ಕಮಿಟಿ ಫೈಲ್ ಬಿಫೋರ್ ದ ಕಮಿಟಿ. ಇಟ್ ಈಸ್ having less than 4 acre 38 ಗುಂಟಾಸ್. ಅವ್ನಿಗೆ ಏನಾದ್ರು ಭೂಮಿ 4 ಎಕರೆ 38 ಗುಂಟಿಗಿಂತ ಕಡಿಮೆ ಇದ್ರೆ ಇವ್ರ ಕಡತವನ್ನ ನೀವು ಬಗರ್ಹುಕುಂ ಸಮಿತಿ ಮುಂದೆ ಮಂಡಿಸಿ ಅಂತ ಆದೇಶ ಮಾಡಿ ಸ್ಕ್ಯಾನ್ ಮಾಡತಕ್ಕ ಬಿಡ್ಲಿಲ್ಲ. ಅದಕ್ಕೆ ಲೇಟ್ ಆಯ್ತು ನಾನು ಬರ್ಲಿಕ್ಕೆ. ಊಟಕ್ಕೆ ಹೋಗಿ ಬರ್ಲಿಕ್ಕೆ ಲೇಟ್ ಆಯ್ತು. ನಾನು ಹಂಗೋ 6-5 ಸಾರಿ ಇಲ್ಲೇ ಊಟದ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದು. ಬೇಡ ಊಟ ಮಾಡ್ಕೊಂಡು ಬರ್ತೀನಿ, ನಿಮ್ಗೆ ತೊಂದರೆ ಕೊಡೋಣ ಅಂತ ಹೇಳಿ ಬಂದಿದ್ದು. ಆಮೇಲೆ ಆಗಲ್ಲ ತಿಳ್ಕೊಳ್ಳಿ. ಇಲ್ಲೇ ನಾನು ನೋಡಿದೀನಿ
19ರಲ್ಲಿ ತೀವ್ರವಾದ ಮಳೆ ಬಂತಲ್ಲ, ಮಳೆ ಬಂತ. ಅದೇ ನೀವು 14 ಹೋಗಿ 2016 ಹೋಗಿ ಭೀಕರ ಬರಗಾಲ. ನಾನು ಹಾಸನ ಅಸಿಸ್ಟೆಂಟ್ ಕಮಿಷನರ್ ಇದ್ದೆ. ಭೀಕರ ಬರಗಾಲ ಅರಮಲ್ನಾಡೋದು. ಹಾಸನ ಅಸಿಸ್ಟೆಂಟ್ ಕಮಿಷನರ್ ಇದ್ದಾಗ ನಾನು 3 ವರ್ಷ ಕೆಲಸ ಮಾಡಿ 33,000 ಕಡತ ಕ್ಲಿಯರ್ ಮಾಡಿದ್ದೆ. 33,000 ಕೇಸಸ್. ಅಲ್ಲಿ ಹಾಸನ ನಗರದ ಜನತೆಗೆ ಕುಡಿಯೋ ನೀರು ನಾವು ಆಲ್ ಇಂಡಿಯಾ ಇದೆ, ನಮ್ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸ್ಪ್ರಿಂಕ್ಲರ್ ನೀರು ಹಾಕ್ತಾ ಇದ್ದಾರೆ. ನನಗೆ ಹೆತ್ತೂರು, ಸಕಲೇಶ್ಪುರ, ಹನುಮಾನ್ ಕಡೆ ಎಲ್ಲ ಚೆನ್ನಾಗಿ ಪರಿಚಯ ಇದೆ. ರೈತರು ಅವ್ರು ಹೇಳ್ತಾರೆ, ಸರ್ ಇವತ್ತು ಮಳೆ ಬಂತು ಸರ್, 1 ಲಕ್ಷ ರೂಪಾಯಿ ಹೋಯ್ತು ಸರ್. ಯಾಕೆ? ಮೋಟರ್ ಹಾಕ್ಬೇಕು, ಡೀಸೆಲ್ ತರಬೇಕು, ಎಲ್ಲ ಇಡೀ 15 ಎಕರೆ 20 ಎಕರೆ ಪ್ಲಾಟ್ಗೆ ನೀರು ಹಾಯಿಸ್ಬೇಕು, ಹೋಯ್ತು ದುಡ್ಡು. ಈಗ ಮಳೆ ಬಂತು ಸರ್, ನಾನೇನ್ ನೀರು ಹೊಡೆಸ್ತಾ ಅಂದ್ರೆ ಹೋಗ್ಬಿಡು ಸರ್. ಎಲ್ಲ ಕಡೆ ಸವಾಲುಗಳಿದೆ. ದಯವಿಟ್ಟು ವಿದ್ಯಾರ್ಥಿಗಳು ವ್ಯಕ್ತಿ ಇರುತ್ತೆ. ಆ ನಿಟ್ಟಿನಲ್ಲಿ ವ್ಯಕ್ತಿಯೂ ಬೆಳಿಬೇಕು, ದೇಶವೂ ಬೆಳಿಬೇಕು. ನಾವು ಇದೇ ರೀತಿ ಯೋಚನೆ ಮಾಡ್ಕೊಂಡು ಹೋದ್ರೆ ಮಾತ್ರ ದೇಶಕ್ಕೆ ಒಂದು ಶೋಭೆ ಬರುತ್ತೆ. ನಮ್ಮ ದೇಶ ಶಾಶ್ವತವಾಗಿ ಉನ್ನತ ಸ್ಥಾನದಲ್ಲಿ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ. ವ್ಯಕ್ತಿಗಳು ನನಗೇನಾಗ್ಬೇಕು ಎಲ್ಲ ಕೈ ಚೆಲ್ಬಿಡ್ತಾರೆ ಅಲ್ವಾ? ಸರ್ಕಾರವೂ ಕೈ ಚೆಲ್ಬಿಡ್ತೇವೆ ಅಂತಾರ, ನಿಮ್ದು ಏನಾದ್ರು ಮಾಡ್ಕೊಳ್ಳಿ. ಅವಾಗ ಅರಾಜಕತೆ ಬಂದ್ಬಿಡುತ್ತೆ. ಅವಾಗ ಅದರ ಫಲಶ್ರುತಿ, ಅದರ ವಿಕ್ಟಿಮ್ಸ್, ಬಲಿಪಶುಗಳು ನಾವೇ ಆಗೋಗ್ತೀವಿ. ಸೊ ಆ ದೃಷ್ಟಿಯಲ್ಲಿ ದಯವಿಟ್ಟು ಸಂಕಲ್ಪ ಮಾಡಿ. ಇರುವಂತ 60-50 ಜನ ವಿದ್ಯಾರ್ಥಿಗಳಿದ್ರೆ ಸಂಕಲ್ಪ ಮಾಡಿ, ಮನೆ ಕಡೆ ಎಷ್ಟೇ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಇರ್ಬೋದು, ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಇರ್ಬೋದು, ದಯವಿಟ್ಟು ಚಾಲೆಂಜಿಂಗ್ ತಗೊಳ್ಳಿ. ಮುಂದೆ ಹೋದಷ್ಟು ಅವಕಾಶಗಳು ಜಾಸ್ತಿ ಇರ್ತವೆ. ಹಿರಿಯರ ಸಲಹೆ ತಗೊಳ್ಳಿ, ಓದ್ಕೊಳ್ತಾ ಹೋಗಿ. ಒಂದಲ್ಲ ಒಂದು ದಿವಸ ನೀವು 4 ಜನಕ್ಕೆ ಸಹಾಯ ಮಾಡುವಂತ ಶಕ್ತಿ ಸಿಗುತ್ತೆ. ನಿಮ್ ದುಡ್ಡೇ ಕೊಟ್ಟು ಸಹಾಯ ಮಾಡ್ಬೇಕು ಅಂತಿಲ್ಲ, ಬೇರೆ ರೀತಿಯಲ್ಲಿ. ನನ್ನ ದುಡ್ಡೇ ಖರ್ಚು ಮಾಡ್ಕೊಂತ ಇಲ್ಲ. ನನಗೆ ಪೆನ್ ಕೊಟ್ಟಿದ್ದಾರೆ, ಚೇರ್ ಕೊಟ್ಟಿದ್ದಾರೆ ಸರ್ಕಾರದವರು, ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಆಸೆ ಇದೆ. ನನ್ನ ಹೆತ್ತ ತಾಯಿಗೂ ನಾನು ಅದನ್ನೇ ಮಾಡ್ತೀನಿ. ಅದೇ ನನ್ನ ಸಂಕಲ್ಪ. ರಾಷ್ಟ್ರಕ್ಕೆ ಏನಾದ್ರು ಸಣ್ಣ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ನನಗೆ ರಾಷ್ಟ್ರ ನಿರ್ಮಾಣದಲ್ಲಿ ಯುವಜನತೆಯ ಪಾತ್ರ ಮತ್ತು ಸಂಕಲ್ಪ, ಸವಾಲುಗಳು ಈ ಕುರಿತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಧನ್ಯವಾದಗಳು. ಯಾರಾದ್ರೂ ಪ್ರಶ್ನೆ ಕೇಳಬಹುದು, ಏನೇ ಪ್ರಶ್ನೆ ಇದ್ರೆ ಕೇಳಿ. ನನಗೂ ಹೇಳಿದೆ ಕೇಳಿ, ನಮ್ಮ ಇವ್ರಿಗೆ ಶಿಬಿರಾಧಿಕಾರಿಗಳಿಗೆ, ಸರ್ ನಾನು ಸುಮ್ಮನೆ ಬರೋದಾಗಲ್ಲ, ಬೇಕಾದ್ರೆ ಕಂದಾಯ ಆಗತ್ತ ಮಾಡಿ ನಮ್ಮ ಇಲಾಖೆ ಬಗೆಹರಿಸ್ತೀನಿ. ನಾನು ಭಾಷಣಕಾರನಾಗಿ ನನಗೆ ಚೆನ್ನಾಗಿ ಗೊತ್ತು. ನಾನು ವೆರಿ ಗುಡ್ ಸ್ಪೀಕರ್. 18 ಅವರ್ಸ್ ಬೇಕಾದ್ರೆ ನಾನು ಭಾಷಣ ಮಾಡ್ತೀನಿ. ನಿನ್ನೆ ಸಂಜೆ 4 ಗಂಟೆಗೆ SP ಅವರು ನನಗೆ ರಿಕ್ವೆಸ್ಟ್ ಮಾಡಿದ್ರು, ಸರ್ ನಮ್ಮ PSI ಪ್ರೊಫೆಷನಲ್ಸ್ಗೆ ಟ್ರೈನಿಂಗ್ ಕೊಡಿ ನಮ್ಮ ಆಫೀಸಲ್ಲಿ ಬಂದು ಅಂತ. ಹಾಲ್ ಮೀಟಿಂಗ್ ಆದ್ಮೇಲೆ 4 ಗಂಟೆ 7 ನಿಮಿಷ ಕರೆಕ್ಟ್ ಸ್ಟಾರ್ಟ್ ಮಾಡ್ತಾರೆ. ಯಾರು ನೆನ್ಸ್ಬೋದು? ಈಗ ನೋಡಿ ನಿಮ್ಗೆ ನಾನು ಪಾಂಡುಪುರ ಅಸಿಸ್ಟೆಂಟ್ ಕಮಿಷನರ್, ಅವ್ರ ಮನೇಲಿ ಅಪ್ಪ ಆಗಿ ಫೋನ್ ಮಾಡ್ತಾರೆ, ಸರ್ ನಮ್ಮೂರ ಹಬ್ಬಕ್ಕೆ ಬಂದಿತ್ತು, ನಾನು ಇಲ್ಲಿಂದ ಬರೋಕೆ 170 ಕಿಲೋಮೀಟರ್ ಆಗುತ್ತೆ, ಡೀಸೆಲ್ ಯಾಕೆ ಕೊಡ್ತಾರೆ ನಿಮ್ಗೆ ದುಡ್ಡಿಲ್ಲ ಅಂತೀನಿ. ಸರ್ ಬನ್ನಿ ಸರ್, ಹಿಂಗಂತ ಹೆಂಗೆ ಸರ್, ಬೇಕಾದ್ರೆ ನಾವೇ ಕಾರ್ ಕಳಿಸ್ತೀನಿ ಸರ್. ಅಷ್ಟೇ ಹೆಲ್ಪ್ ಮಾಡಿ. ನನ್ನ ಮನೆಯಿಂದ ಏನು ಖರ್ಚು ಮಾಡಿದವ, ನನ್ನ ಮನೆಯಿಂದ ನಾನು ₹1 ಏನು ಖರ್ಚು ಮಾಡಿಲ್ಲ. ಸರ್ಕಾರ ಕೊಟ್ಟಿರುವ ಅವಕಾಶವನ್ನ ಒಳ್ಳೆ ಮನಸ್ಸಿನಿಂದ ನಾನು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಭಾವನೆ ಇಟ್ಕೊಂಡ್ರೆ ಸಾಕು. ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲ್ವಾ? ಭಾವನೆಗಳು ಕೂಡ ದೇಶವನ್ನ ಕಟ್ಟುತ್ತೆ. ಬರೀ ಭೌತಿಕವಾಗಿ ಬಿಲ್ಡಿಂಗ್ಗಳು, ಡ್ಯಾಮ್ಗಳು ಅವೇ ನಡೆಸ್ತಾ ಇದ್ದಾರೆ ಅಲ್ವಾ? ನಾನು ಈ ಭಾಗದಲ್ಲಿ SG ನಮ್ಮ ಗೋವಿಂದೇಗೌಡರು ನೆನೆಸ್ಕೊತಾ ಇರ್ತೀನಿ ಯಾವಾಗಲೂ. ಎಷ್ಟು ಪ್ರಾಮಾಣಿಕ ಮಂತ್ರಿಗಳಾಗಿರಪ್ಪ, ಪ್ರಾಮಾಣಿಕ ರಾಜಕಾರಣಿಗಳಾಗಿರೋ, ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ರು ಅಂತ. ನಾನು ಅದಕ್ಕೆ ಕೆಲವರಿಗೆ ಸಿಕ್ಕದವ್ರಿಗೆಲ್ಲ ಮೇಷ್ಟ್ರಿಗೆ ಹೇಳ್ತಾ ಇದ್ರೆ, ಅವ್ರ ಜಯಂತಿ ಮಾಡಿ, ಅವ್ರ ಅಟ್ಲೀಸ್ಟ್ ಹುಟ್ಟಪ್ಪ ಮಾಡಿ ಮಕ್ಕಳೆದುರುಗಡೆ ಈ ವ್ಯಕ್ತಿ ಯಾರು, ಎಲ್ಲಿ ಹುಟ್ಟಿದ್ರು, ಯಾವ ಜಿಲ್ಲೆಯವರು, ಈ ಜಿಲ್ಲೆಗೊಂದು ಗೌರವ ಬರಲಿ ಅಂತ ಅವ್ರೆಲ್ಲ ನಾವು ನೆನ್ಸ್ಕೊಂತೀವಿ. ಯಾಕೆ ಹೇಳಿ? ಅವರೆಲ್ಲ ಒಂದು ರಿಮಾರ್ಕಬಲ್ ಸ್ಟೋನ್ಸ್, ನಮ್ಮ ಮೈಲ್ ಸ್ಟೋನ್ ಅವರು ನಮ್ಮ ವ್ಯವಸ್ಥೆಗೆ. ಇವತ್ತಿಲ್ಲ ಇರ್ಬೋದು, ಆದ್ರೆ ಅವ್ರ ಫಿಲಾಸಫೀಸ್ ಇದೆ, ಅವರ ಐಡಿಯಾಲಜಿ ಇದೆ, ಅವರ ಕಾಂಟ್ರಿಬ್ಯೂಷನ್ಸ್ ಇದೆ ಅಲ್ವಾ? ಇವತ್ತು ಎಷ್ಟು ಸೊ ಇಂಥವ್ರನ್ನೆಲ್ಲ ನೆನ್ಸ್ಕೊಳ್ಳೋಣ. ಪ್ರಾಣ ತ್ಯಾಗ ಮಾಡಿದ್ದಾರೆ, ಸ್ವತಂತ್ರ ತಂದು ಕೊಟ್ಟಿದ್ದಾರೆ ಈ ದೇಶಕ್ಕೆ. ನಮ್ದು ಏನ್ ಕಾಂಟ್ರಿಬ್ಯೂಷನ್ ಕೊನೆಗೆ ಲಾಸ್ಟ್ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಸಾಧ್ಯವಾದರೆ ಸಹಾಯ ಮಾಡು, ಆಗಲಿಲ್ಲ ಸುಮ್ಮನಿದ್ದು ಬಿಡು, ಇನ್ನೊಬ್ರು ಮಾಡೋ ಕೆಲಸಕ್ಕೆ ದುಶ್ಚಟಗಳಿಂದ ದೂರ ಇರಬೇಕು. ನಾನು ಯಾಕೆ ನಿಮ್ಗೆ ಆಟಿಟ್ಯೂಡ್ ಹೇಳ್ತೀನಿ ಅಂದ್ರೆ, ನಾವು ಹೇಗೆ ಕಲ್ಟಿವೇಟ್ ಮಾಡ್ಕೊಂತೀವೋ ಹಾಗೇ ನಡೀತಾ ಹೋಗುತ್ತೆ. ಇತ್ತೀಚೆಗೆ ಒಬ್ಬರದು ದೊಡ್ಡ ಹೋರಾಟಗಾರದೊಂದು ಜಯಂತಿ ಆಯ್ತು ಗೊತ್ತಾ? ನಮ್ಮ ಶಿವಮೊಗ್ಗ ಜಿಲ್ಲೆಯವ್ರದ್ದು ಅವ ದೊಡ್ಡ ಹೋರಾಟಗಾರ. ಚಡ್ಡಿ ಏನ್ ಮಾಡ್ತಾರೆ ಬಾರ ಅಂತ ಒಳಗೆ ಹೋಗಿ ಸಮಾಜವಾದದ ಪ್ರತಿಪಾದನೆ ಮಾಡಿದ್ರು, ಕೂಲಿ ಕಾರ್ಮಿಕರ ಬಗ್ಗೆ ಪ್ರತಿಪಾದನೆ ಮಾಡಿದ್ರು, ಗೇಣಿದಾರರ ಬಗ್ಗೆ ಹೋರಾಟ ಮಾಡಿದ್ರು. ಕೊನೆಗೆ ಮೈಸೂರು ರಾಜರು ನಿಮ್ಗೆ ಮುನ್ನೆಟ್ಕೊಂಡು ಹೋಗೋಣ, ದೇಶಕ್ಕೆ ಏನಾದ್ರು ಸಣ್ಣದಾಗಿ ಒಂದು ಸಹಾಯ ಮಾಡೋಣ, ಸಹಾಯ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಸಹಾಯ ಮಾಡೋಣ ನೋಡಪ್ಪ, ಅವನ ಎಂತ ಒಳ್ಳೆ ಮನುಷ್ಯ ಮಾಡು ಅವ್ನು ಮಾಡ್ತಾ ಇದ್ದಾನೆ, ಅವನ ಮೇಲೆ ಮಾಡೋದು ಕಲಿಸ್ಬೇಕು. ಇಲ್ಲಿ ಎರಡೂ ಪ್ರಕ್ರಿಯೆ ಐತೆ, ಬೋತ್ ಲರ್ನಿಂಗ್ ಅಂಡ್ ಟೀಚಿಂಗ್. ಕಲಿಯೋದು ಇರುತ್ತೆ, ಕಲಿಸೋದು ಇರುತ್ತೆ. ನಾವೇನ್ ಕಲಿತೀವಿ? ಸಮುದಾಯದಲ್ಲಿ ವಾಸ ಮಾಡುವಂತದ್ದು,
ಸಹಪಂಕ್ತಿ ಭೋಜನ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ಕೊಂಡಿರ್ತೇನೆ. ನಾನೇ ಬಗ್ಗಿ ನೋಡಿ ಕರಿತೀನಿ, ಬನ್ನಿ ಯಾಕೆ ನಿಲ್ಸಿರಿ, ಬನ್ನಿ ಯಾಕೆ ನಿಲ್ಸಿರಿ, ಬನ್ನಿ. ನನ್ಗೆ ಏನಾದ್ರು ಅವ್ರಿಗೆ ಸಹಾಯ ಮಾಡ್ಬೇಕು ಅನ್ಸ್ಬಿಟ್ರೆ ಅವರೇ ನನ್ನ ಸಹ ನಾಳೆ ಬರ್ತಿದ್ರು ಬಿಡೋಣ. ನಾನು ಮೊದಲೆಲ್ಲ ಜೇಬಲ್ಲಿ 2,000-3,000 ರೂಪಾಯಿ ಇಟ್ಕೊಂಡು ಹೋಗ್ತಿದ್ದೆ, 100 ರೂಪಾಯಿ ನೋಡಿ. ಯಾರಾದ್ರೂ ಬಡವರು ಬಂದ್ರೆ ಅವ್ರಿಗೆ ಬಸ್ ಚಾರ್ಜ್ ಕೊಟ್ಟು ಕೊಡ್ತಾರೆ. ಈಗ ಕೊಡ್ತಿಲ್ಲ, ನಾನು ಕೊಡವಾಗ್ತಿದ್ದೆ, ದುಡ್ಡಿಲ್ಲ ಅಂತ. ಈ ಕಾರ್ಯಕ್ರಮ ಆದ್ಮೇಲೆ ಇಲ್ಲೇ ಮಾಡಿ ಈ ಪ್ರೋಗ್ರಾಮ್ ಸರ್. ಯೂತ್ಸ್ಗೆ ಈಗ ಒಬ್ಬ ಮನೆ ಯಜಮಾನ ಪ್ರಾಮಾಣಿಕ ಆಗಿದ್ರೆ ಮನೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಸಿಯಾಗಿ ನೀವು ಬಂದಲ್ಲಿಂದ ನೋಡ್ತಾ ಇದ್ದೀರಿ, ಪ್ರಾಮಾಣಿಕರು ನೀವು ಒಬ್ಬರೇ. ಎಲ್ಲೂ ಕೂಡ ಕಂದಾಯ ಇಲಾಖೆಯಲ್ಲಿ 57 ಆಗಲಿ 53 ಆಗಲಿ ತಡೆಯಕ್ಕೆ ಯಾಕೆ ಆಗ್ತಾ ಇಲ್ಲ? ಅಂದ್ರೆ ಮೊದಲು ಪ್ಲೀಸ್ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ತಾವು ಹಿರಿಯರಿದ್ದೀರಿ ಮತ್ತೆ ಸ್ವಲ್ಪ ವೈಚಾರಿಕವಾಗಿ ಯೋಚನೆ ಮಾಡ್ತೀನಿ. ಬರೀ ನನ್ನ ಅನುಭವದಂತೆ ಇದೇ ಜಿಲ್ಲೆಯಲ್ಲಿ ನಾನು ಬಂದು 24 ತಿಂಗಳು 25 ತಿಂಗಳಾಯ್ತು. ಇಂಥ ಶಿಬಿರಕ್ಕೆ ಕಾರಣ ಬರುತ್ತೆ. ಒಬ್ಬ ಯಾರು ರೆವಿನ್ಯೂ ಅವರ ಪಿಡಿಒ ಯಾರು ಏನೋ ದುಡ್ಡು ಕೇಳಿ ಸೀದಾ ಬಂದು ಕೂತಿರ್ತಾರೆ ಮುಂದೆ. ವಿತ್ ಎವಿಡೆನ್ಸ್ ಪ್ರಶ್ನೆ ಮಾಡೋ ಮನೋಭಾವ ಬೆಳೆಸಬೇಕು. ಮೊದಲು ಅಧಿಕಾರಿಗಳನ್ನ ಪರಿಚಯ ಮಾಡ್ಕೋಬೇಕು. ಗೊತ್ತಾ ನಿಮ್ಗೆ? ಎಲ್ಲ ನೀವೇ ಮಾಡ್ಕೊತೀರಿ, ಏನ್ ಮಾಡೋದು? ಎಲ್ಲ ನೀವೇ ವ್ಯವಸ್ಥೆ ಮಾಡ್ಕೊಂಡು ಏನ್ ಮಾಡೋದು ಸರ್? ಇದ್ದಾರೆ 6 ವರ್ಷದಲ್ಲಿ ಕಚೇರಿ ಎಷ್ಟು ಜನ ಭೇಟಿ ಮಾಡಿದ್ದೆ ಸರ್? ಇದೇ ಫಸ್ಟ್ ಸರ್. ಯಾರು ಹೇಳಿದ್ದು ಸರ್? ಅಂದ್ರೆ ಕಾಫಿ ಕುಡಿತಿದ್ದೆ, ಈ ಎ ಸಿ ಇದೆಲ್ಲ ಬಹಳ ಸ್ಟ್ರಾಂಗ್ ಇದಾರೆ, ಹೋಗ ಅಂತ ಹೇಳಿ ಅದಕ್ಕೆ ಬಂದೆ. ಅದಕ್ಕೆ ಬಂದ್ಬಿಟ್ರಿ, ಯಾರ ಮಾತಾಡಿ ಹೇಳ್ಕೊಂಡು ಏನಾಗ್ಬೇಕು ಆಗಿದೆ. ಏನು ಮಾಡೋಣ, ಈಗ ಫೋನ್ ಹೇಳ್ತೀನಿ ಅಂತ ತಕ್ಷಣಕ್ಕೆ ನೀನು ಕೂತ್ಕೊ. ನಿಮ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಇಲ್ಲಿಗೆ ಭೇಟಿ ಮಾಡ್ಕೊಟ್ರೆ ನನಗೆ ಗೊತ್ತಾಗುತ್ತೆ. ಹೋಗ್ತಾರೆ, ಅಸಿಸ್ಟೆಂಟ್ ಕಮಿಷನರ್ ಸ್ವಾಮಿ ನೀವೇ ಅವ್ರ ಪೊಲೀಸ್ ಅಧಿಕಾರಿ ಭೇಟಿ ಮಾಡಿದ್ರೆ ಯಾರಾದ್ರೂ ಹೋದ್ರೆ ಸರ್ ಹಿಂಗೆ ಅಂದ್ರೆ ಸಹಾಯ ಮಾಡ್ತಾರೆ ಅಲ್ವಾ? ಎಲ್ಲ ಅಧಿಕಾರಿಗಳು ತೊಂದರೆ ಕೊಡ್ತಾರೆ ಅಂತ ಅನ್ಕೊಡ್ಲೇಬೇಡಿ. ಎಲ್ರಿಗೂ ಒಂದು ಒಳ್ಳೆ ಪ್ರಜ್ಞೆಯಿಂದಲೇ ಸರ್ಕಾರಿ ನೌಕರಿಗೆ ಬಂದಿರ್ತಾರೆ. ನೀವು ಹೇಗ್ ಬಳಸ್ಕೊಂಡ್ರೆ ಅಷ್ಟೇ. ಹೇಗ್ ಬಳಸ್ಕೊಂಡ್ರೆ ಹಾಗೆ. ನನ್ನ ಎತ್ತ ಕಾರಣಗಳಿಗೆ ನಾನು ಬರ್ಲಿಕ್ಕೆ ತಡ ಆಗ್ಲಿಕ್ಕೆ ಅದೇ ಕಾರಣ. ಯಾರೋ ಇಬ್ರು ಸುಮ್ಮನೆ ಫೈಲ್ ಮಾಡೋಗಿದ್ದಾರೆ. ಕೋರ್ಟ್ ಕೋರ್ಟ್ ಆಮೇಲೆ ಕಟ್ಟೋಣ, ನಾವೇ ಕಟ್ಕೊಳ್ಳೋಣ, ನಾನು ದುಡ್ಡು ಬೇಕಾದ್ರೆ ಕಟ್ತೀನಿ, ಫಸ್ಟ್ ಆರ್ಡರ್ ಮಾಡಿ ಅಂತ ಹೇಳಿದೆ. ಯಾಕಂದ್ರೆ ಇವತ್ತು ಮಾರ್ಚ್ 31 ಮುಗಿಸ್ಬೇಕು, ಇಷ್ಟು ಫೈಲ್ ಅಂತ ಟಾರ್ಗೆಟ್ ನಂದು, ಇಷ್ಟು ಕೇಸ್ ಮಾಡ್ಲೇಬೇಕು ಅಂತ, ರೀಚ್ ಆಗ್ಲೇಬೇಕು ಅಂತ. ಇಲ್ಲಾಂದ್ರೆ 3,500 ಪ್ರಕರಣಗಳು ಎಸಿ ಕೊಟ್ಟಿದ್ದು ನಾವು ಬಗ್ಗೆ ಸುಲಭ ಅಲ್ಲ. ಲಾಯರ್ಸ್ ಹೇಳ್ತಾರೆ ಮುಂದೆ. ಗೊತ್ತಾ ನಿಮ್ಗೆ? ನಾನೇನೋ ಬಂದ್ಬಿಡ್ತೀನಿ ಆರಾಮಾಗಿ ಕಾಡ್ಕೊಡ್ತಿದ್ದಾರೆ, ಡೀಸೆಲ್ ಸರ್ಕಾರದ ಒಡ್ಡಾಡ್ಕೊಂಡು ಕಾಲ ಕರ್ಕೊಂಡು ಹೋಗ್ಬಿಡ್ತೀನಿ. ಬರ್ತಿದ್ರು ಸಂಬಳ ಕೊಡ್ತಾರೆ, ಮಂದಿದ್ರು ಸಂಬಳ ಕೊಡ್ತಾರೆ. ಕೇಳೋಣ ಅವನು ಅಂತ ಅನ್ಕೋಬಹುದು ನಾನು ಅಲ್ವಾ? ಆ ರೈತರ ಕತೆ ಸಾರ್ವಜನಿಕ ಜೀವನದಲ್ಲಿರುವಂತಹ ಪ್ರಮುಖ ಘಟ್ಟದ ಶೃಂಗೇರಿ ಏನ್ ಮಾಡಿದ್ರು ಸರ್? ಏನ್ ಮಾಡಿದ್ರು? ನನಗೆ ಹೊಟ್ಟೆ ಉರಿತಿದೆ. 435 ಫೈಲ್ ನೋಡಿದ್ರೆ ಎಲ್ಲ ಅವರು ಕರೆಕ್ಟ್ ಆಗಿದ್ದಾರೆ, ಎಲ್ಲ ಇದೆ, ದುಡ್ಡು ಕೊಟ್ಟು ಹಾಕೊಂಡಿದ್ದಾರೆ. ಯಾರ್ಯಾರು ಗಮನ ತಗೊಂಬನ್ನಿ ನನ್ಗೆ ಹೇಳಿ ಅಂತ ಏನೋ ಬಿಸ್ಬಿಟ್ರು ಗೊತ್ತಾ? ಎಸಿ ಹತ್ರಕ್ಕೆ ಹೋಗ್ಬೇಡಿ, ಬಹಳ ಸ್ಟ್ರಿಕ್ಟ್, ಇವ್ನ ಹತ್ರಕ್ಕೆ ಹೋಗಿ ಒಂದ್ ಕೆಲಸ ಆಗಲ್ಲ ಅಂತ ಅಪಪ್ರಚಾರ ಮಾಡ್ಬಿಟ್ಟು ಮಾಡ್ಕೊಡಿ. ಈಗ ಏನ್ ಮಾಡೋದು? ಇರ್ಬೋದು, ಯಾರಿಗೋ ಒಬ್ಬರಿಗೆ ಇರ್ಬಿಟ್ರೆ ನಾನು ಬೈತೀನಿ ನಮ್ಮ ಆಫೀಸಲ್ಲಿ. ಎಸ್, ನಿಮ್ಗೆ ಗೊತ್ತಾ ಇಡೀ ರಾಜ್ಯದಲ್ಲಿ ಬಹಳ ಮುಗಿದ ಮೇಲೆ 5 ಗಂಟೆ 4 ಹೋಗಿ ಊಟ ಮಾಡ್ತೀವಿ. ಗೊತ್ತಾ ನಿಮ್ಗೆ? ಭಾನುವಾರ ಶನಿವಾರ ನಾವು ಕೆಲಸ ಮಾಡ್ತೀವಿ. ಗೊತ್ತಾ ನಿಮ್ಗೆ? ಜನಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ಅಷ್ಟೇ, ಇನ್ನೇನಿಲ್ಲ. ಆ ಚೇರ್ ಬೆಟ್ಟ ಏನು ಅವಕಾಶ ಸಿಗುತ್ತಾ? ಚೇರ್ ತನಕ ಮಾಡ್ಬೋದು ಅಷ್ಟೇ. ಅದಿದ್ದಾಗ ಸದುಪಯೋಗ ಹಾಕ್ಬೇಕು ಜನಕ್ಕೆ. 300 ರೂಪಾಯಿ ಬಸ್ ಚಾರ್ಜ್ ಹೋಗುತ್ತೆ. ಕೂಲಿ ಹೋಯ್ತು 300 ರೂಪಾಯಿ, 600 ರೂಪಾಯಿ ಹೋಯ್ತು. 600 ನಾನು ಯಾರು ಕೊಡ್ತಾರೆ? ನನಗೇನೋ ಸಿಟ್ಟು ಬಂದ್ರೆ ಸಕಾಲದಲ್ಲಿ ತಗೊಂಡು ಕೇಸ್ ಫೈಲ್ ಮಾಡಿ ನಿಮ್ಗೆ 3,000 ರೂಪಾಯಿ ದಂಡ ಹಾಕಬೇಕು ಹುಷಾರ್ ಅಂತ ಪ್ರಕರಣ. ನೀವು ನಂಬ್ತಿರೋ ಈಗ ಮೊನ್ನೆ 25ನೇ ತಾರೀಕು ಅನ್ಸುತ್ತೆ ಬಿಡಿದೀವಿ ಅಂತ ನನಗೆ ಈಗಲೂ ಅನ್ಸುತ್ತೆ. ನಾನು ನಮ್ಮ ದಿನೇಶ್ ಬೇಗನೆ ಡ್ರೈವರ್ ಕೇಳ್ತೀನಿ, ಎಷ್ಟು ಕಷ್ಟಪಡ್ತಿರ್ರಿ ಜನ, ಕಾಟಲ್ಲಿ ಕರೆಂಟ್ ಇರಲ್ಲ, ಹಾವು ಹೋಗ್ತಿರ್ತದೆ, ಒಳ್ಳೆ ಜಾಗ ಬಿಟ್ಟಿದೀವಿ ಅಂತ ಎಷ್ಟು ಕಷ್ಟಪಡ್ತಾರೆ, ಏನ್ ಊಟನದೇ ಇದೇ ನಂಬ್ಕೊಂಡು ಕೂಲಿ ಮಾಡ್ಕೊಂಡು ತೋರ್ತಾ ಇರ್ತಾರೆ. ಮನೆ, ಹೆಂಚಿನ ಮನೆ, ತೀರು ಮನೆ, ರಸ್ತೆ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಅನ್ಕೊಂತಾ ಇರ್ತೀನಿ. ಯಾಕಂದ್ರೆ ಬರುತ್ತೆ ಅಂದ್ರೆ ನಾನು ಹಂಗೆ ಬೆಳೆದಿದ್ದೀನಿ. ನಾನು ದೊಡ್ಡ ಶ್ರೀಮಂತರ ಮಗ ಆಗಿದ್ರೆ ಅವ್ರವ್ರಿಗೆ ಸಹಾಯ ಮಾಡ್ಬೇಕಾಗುತ್ತೆ ಅಂತ ಕಾಲವೂ ಕೂಡ ಬಂದಿದೆ. ಈಗ ಏನು ದೊಡ್ಡ ಶ್ರೀಮಂತರು ಅಂದ್ರೆ ಒಂದು 5% ಇರ್ಬೋದು ದೇಶದಲ್ಲಿ, 5% 10% ಇರ್ಬೋದು ಅಷ್ಟೇ. ಎಲ್ಲರೂ ಕಷ್ಟಪಟ್ಟೆ ಮುಂದಕ್ಕೆ ಬರ್ಬೇಕು, ಕಷ್ಟಪಟ್ಟೆ ಊಟ ಮಾಡ್ಬೇಕು, ಕಷ್ಟಪಟ್ಟೆ ಬದುಕನ್ನು ಕಟ್ಟಬೇಕು. ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ, ತಕ್ಷಣ ನೇರ ನೇಮಕಾತಿ.
ಮಹಿಳಾ ಅಭ್ಯರ್ಥಿಗಳಿಗೆ ಕೆಲಸ ಖಾಲಿ ಇದೆ. ಬೆಂಗಳೂರಿನ ಆಶ್ರಮದಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ. ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ. ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ತಿಂಗಳಿಗೆ 10 ರಿಂದ 25,000 ರೂ.ವರೆಗೆ ಸಂಬಳವಿರುತ್ತದೆ. ಮೊದಲ 3 ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು. ಆಶ್ರಮದಲ್ಲಿ ಕೆಲಸಕ್ಕೆ ವಿದ್ಯಾರ್ಹತೆ 5ನೇ ತರಗತಿ, 7ನೇ ತರಗತಿ, SSLC ಪಾಸ್ ಆರ್ ಫೇಲ್, PUC ಪಾಸ್ ಆರ್ ಫೇಲ್. ಮಹಿಳೆಯರಿಗೆ ಅವಕಾಶವಿರುತ್ತದೆ. ವಯೋಮಿತಿ 18 ರಿಂದ 38 ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ. ಊಟ ವಸತಿಯೊಂದಿಗೆ ಬೆಂಗಳೂರಿನಲ್ಲೇ ಹಾಗೂ ಸಂಸ್ಥೆಯಲ್ಲಿ ಇರಲು ಇಚ್ಛಿಸುವ ಮಹಿಳೆಯರಿಗೆ ಮಾತ್ರ ಅವಕಾಶ. ಬೆಂಗಳೂರು ಆಶ್ರಮದಲ್ಲಿ ಕೆಲಸ ಮಾಡಲು ಮಹಿಳಾ ಅಭ್ಯರ್ಥಿ ಬೇಕಾಗಿದ್ದಾರೆ. ವಯಸ್ಸು 18 ರಿಂದ 35. ವಸತಿ ಮತ್ತು ಊಟ ಉಚಿತ. ತಕ್ಷಣ ಕರೆ ಮಾಡಿ 9731568780. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ತಿಳ್ಕೋಬೇಕು. ಈಗ ನೋಡಿ, ಆ ಬೇಗೂರಲ್ಲಿ ಆ ಪತ್ರಿಕೆ ಪ್ರಕಟ ಆದ ತಕ್ಷಣ ನಾನು ವಾಟ್ಸ್ಆಪ್ ಹಾಕಿದ್ರೆ ಅಷ್ಟೇ. ಅವ್ರು ನನ್ನೇನು ಫೋನ್ ಮಾಡಿ ಕೇಳಿಲ್ಲ. ಅವರು ಪತ್ರಿಕೆ ಪ್ರಸನ್ನ ಕುಮಾರ್ ಅವರು ವಾಟ್ಸ್ಆಪ್ ಹಾಕಿದ್ರು, ಐ ಆಮ್ ರೆಡಿ ಟು ವಿಸಿಟ್ ಟುಡೇ ಅಂತಂದ್ರೆ ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತು. ಏನು ಎಷ್ಟು ದೂರ ಆಗುತ್ತೆ ಚಿಕ್ಕಮಂಗ್ಳೂರಿಂದ ಅಲ್ಲಿ ಬರ್ಬೇಕಾದ್ರೆ ಬೇಗೂರು ಬರ್ತೀನಿ ಅಂತೆ. ತಕ್ಷಣ ಅವ್ರು ಹೇಳಿದೆ ಬನ್ನಿ ಜೀಪಲ್ಲಿ ತನ್ಸ್ಕೊಂಡೆ ಕರ್ಕೊಂಡ್ ಎಲ್ಲ ನೋಡಿದೆ. 8 ಗಂಟೆ ರಾತ್ರಿ ಆಯ್ತು. ನನ್ನ ಜೊತೆ ಒಂದೊಂದು ಯುವಕರು ಅಂದ್ರೆ ಏನ್ ಇಷ್ಟು ಭಾಷಣ ನಡೀತಾರೆ ಅಂದ್ರೆ ಅವ್ರು ಕಿತ್ಕೊಂಡ್ಬಿಡ್ತಂಗೆ. ನನಗೇನಂದ್ರೆ ನೋಡ್ಬೇಕಲ್ಲ ಅಂತ, ಎಲ್ಲ ಪ್ಲೇಸ್ ನೋಡ್ಬೇಕು, ಎಲ್ಲ ಮನೆ ಹತ್ರ ಹೋಗ್ಬೇಕು ಅಂತ ನೋಡ್ಕೊಂಡು ಅವತ್ತು ಡಿಸೈಡ್ ಮಾಡಿದೆ. ಈ ಜನಕ್ಕೆ ಸಮಸ್ಯೆ ಇದೆ, ಒಂದ್ ದಿವಸ ಡೇಟ್ ಕೊಟ್ಟು ಏನ್ ಮಾಡ್ಬೇಕು ಎತ್ತ ಹೋಗ್ಬೇಕು. ಅವ್ರದೇ ಫೈಲ್ ಇವತ್ತು ಬಂದಿತ್ತು. ನಿಮ್ಗೆ ಗೊತ್ತಾ, ಅವನೇನು ಅಡ್ವೊಕೇಟ್ ಇಟ್ಕೊಂಡು ಕೋರ್ಟ್ ಫೀ ಕಟ್ಟಿ ಲಾಯರ್ 5,000 ಕೊಟ್ಟು ಫೈಲ್ ಮಾಡಿಲ್ಲ. ಅವ್ನು ಬಿಟ್ಟಿದ್ರು ರಿಜೆಕ್ಟ್ ಆಗಿದೆ. ಕಾಪಿ ಸಾಗು ಮಾಡಿಲ್ಲ ಅಂತ ರಿಜೆಕ್ಟ್ ಆಗಿದೆ. ಅದನ್ನೇ ಆರ್ಡರ್ ಮಾಡಾಕ್ತೆ. ಒಪ್ಪತ್ತಾಗ್ತಾರಲ್ಲ, ಅವ್ನ ಕಮಿಟಿ ಮುಂದೆ ಇಡಬೇಕು. ಭೌತಿಕ ಸ್ವಾಧೀನ ನೋಡ್ಬೇಕು, ಬೆಳೆದಿನ ಇನ್ನು ನೋಡ್ಬೇಕು. ಬೆಳೆದಿದ್ರೆ ಕೊಡಿ. ಅವ್ನು ಬೆಳೆದಿದ್ದಾನೆ, ಆಕ್ಚುಲಿ ಅವ್ನು ಬೆಳೆದಿದ್ದಾನೆ. ತೋಟದಲ್ಲಿ ಮನೆ ಕಟ್ಕೊಂಡು ಅವ್ನು ಸಿಕ್ಕಿದ ಹೆಂಚಿ ಮನೆನ ಅವ್ನು ಕೊಡಿ ಅಂತ ಆರ್ಡರ್ ಮಾಡಿದ. ಅದಕ್ಕೆ ರೇಟ್ ಅಷ್ಟೇ ಮನಸ್ಥಿತಿ ಇದ್ರೆ. ಇಲ್ಲ ಕೂಡ ಹೋಗ್ಸಡಿ ಗಿರಾಕಿ ಈಗ ಬೈ ಮಾಡೋದು 6 ವರ್ಷಕ್ಕಾಗುತ್ತೆ. ಎಸ್ಕೊಂಡು ಅವ್ನು ಪ್ರಶ್ನೆ ಮಾಡಕ್ ಆಗುತ್ತಪ್ಪ. ಏನೋ ಕೊಟ್ಟಿದ್ದಪ್ಪ, ಕಪ್ಪಿದ್ದ ಕನ್ನಡ ಹಾಕೊಂಡ್ಬಂದು ಎಸಿ ಅಂತೆ, ಇದೆಲ್ಲ ಭಾಷಣ ಮಾಡೋದು, ನಾನು ಕೆಲಸ ಮಾಡ್ಲಕ್ಕ ಶಾಪ್ ಹಾಕ್ತಾನೆ ಹೋಗ್ತೇನೆ. ಆ ಶಾಪ್ ಎಲ್ಲಿದ್ರು ತಟ್ಟು ತಿಳ್ಕೊಳ್ಳಿ. ಒಳ್ಳೇದು ಬೇಗ ರೀಚ್ ಆಗಲ್ಲ, ಕೆಟ್ಟದ್ದು ಬೇಗ ಸ್ಪ್ರೆಡ್ ಆಗುತ್ತೆ ಅಲ್ವಾ? ಹೌದಲ್ಲ? ನಮ್ಮ ಎಲ್ಲಂದ್ರೆ ಸರ್ ಪ್ರಶ್ನೆ ಕೇಳಲ್ಲ ಸರ್ ನಂಬರ್ ವ್ಯತ್ಯಾಸ ಆಗಿದೆ. ಈ ಸರಳ ನಂಬರ್ ವ್ಯತ್ಯಾಸ ಆಗಿರೋದ ನಿಮ್ಗೆ ನಾನು ಡೈರೆಕ್ಟ್ ಕೊಡ್ತೀನಿ. ಕ್ರಾಸ್ ಚೆಕ್ ಮಾಡಿ ಒಂದು ಸರ್ ನಂಬರ್ಸ್ ಏನು ಇಲ್ಲ ಸುಮಾರು ಈಗ ನಾವು ಅಲ್ಲೇ ಹೋಗಿ ಏನ್ ಮಾಡೋಣ? ಅಲ್ಲೇ ಮಾಡೋದು ಸರ್, ಕಾರ್ಯಕ್ರಮ ಆಗಲಿ ಸರ್. ಓಕೆ, ಕೇಳಲ್ಲ ಅಂತಾರೆ. ಎಲ್ಲ ಸಿಕ್ಬಿಡಿದೆ ಅವರಿಗೆ. ಏನ್ಬಿಡಿ ಪ್ಲೀಸ್ ಹೇಳ್ತೀರಾ? ಇಲ್ಲಲ್ಲ? ಓಕೆ, ಲಾಸ್ಟ್ ಕ್ವಶನ್. ನಾವು ಪ್ರದೀಪ್ ಸರ್ ಬಹುಮಾನ ಕೊಡ್ತಾರೆ. ಲಾಸ್ಟ್ ಕ್ವಶನ್ ಕೇಳ್ತೀನಿ. ಯಾರ್ಯಾರು ಕೈ ಎತ್ತಿ ಸಿಗ್ಲಿಲ್ವಾ ಬಹುಮಾನ ಅಂತ? ಯಾರ್ಯಾರು ನಿಮ್ ಕಡೆ ಹೆಣ್ಮಕ್ಳು? ಆಯ್ತು, ನಾನೇ ಪ್ರಶ್ನೆ ಕೇಳ್ತೀನಿ. ನಮ್ಮ ಭಾರತದ ಸಂವಿಧಾನದಲ್ಲಿ ನಮಗೆ ಜನ ಸಮುದಾಯಕ್ಕೆ ಅಂದ್ರೆ ಇಲ್ಲಿನ ಪ್ರಜೆಗಳಿಗೆ ಎಷ್ಟು ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದ್ದಾರೆ? ನೋಡಿ, ಶ್ರವಣಿ ಅಂತಾರೆ ವೆರಿ ಬುದ್ಧಿವಂತ ಅನ್ಸುತ್ತೆ. ಯಾವ್ದು ಕೊಡಲ್ಲ. ನೀನೇ ಕೈ ತಿಳಿಸ್ಬಿಟ್ಟಲ್ಲ. ಜರಿಗೆ ಆನ್ ಮಾಡ್ಕೊಳ್ಳಿ. ನೋಡಿ, ಅವ್ರು ಹೇಳ್ತಾ ಇದ್ದಾರೆ ಭಾರತಕ್ಕೂ 7 ಮೂಲಭೂತ ಹಕ್ಕುಗಳನ್ನ
7 ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಾನು ಕ್ಲಾರಿಫೈ ಮಾಡ್ತೀನಿ ಎಷ್ಟು ಅಂತ. ಈಗ ಯಾವ ಅಂತ ಹೇಳ್ತಾರೆ? ಸ್ವಾತಂತ್ರ್ಯ ಹಕ್ಕು, ಡಿಸಾರ್ಡರ್ ನಾನು ಕೌಂಟ್ ಮಾಡ್ಕೊತೀನಿ. ಸ್ವಾತಂತ್ರ್ಯದ ಸ್ವತಂತ್ರ ಬಿಡಿ, ಯಾರಾದ್ರೂ ಅವ್ರು ಬಿಟ್ಟಿರೋದು ಹೇಳ್ತಾರೆ, ನೆನಪಿಟ್ಟಿದ್ದಾರೆ ನಿನಗೆ ಮಾತ್ರ ಪ್ರೈಸ್ ಕೊಡ್ತೀನಿ. ಬೇಡವಾ? ಯಾಕಪ್ಪ ನಿಮ್ಮನ್ನು ನೋಡಿ ಅವ್ರು ಬೇಡ ಅಂತ. So 6 fundamental rights are functioning right now. ಈಗ ಬೇಸಿಕ್ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ಗೋಸ್ಕರ ಪಬ್ಲಿಕ್ ಪರ್ಪಸ್ಗೆ ಈ ರೈಟ್ ಟು ಪ್ರಾಪರ್ಟಿ ತೆಗೆದ್ರು. ಆರ್ಟಿಕಲ್ 30 ಆರ್ಟಿಕಲ್ 301 ಮಾಡಿ ಪ್ರಾಪರ್ಟಿ ರೈಟ್ ಇಸ್ ಎ ಲೀಗಲ್ ರೈಟ್. ಆಸ್ತಿ ಹಕ್ಕು ಕಾನೂನುಬದ್ಧ ಹಕ್ಕಿಗೆ ಹೊತ್ತು ಮೂಲಭೂತ ಹಕ್ಕಲ್ಲ ಅಂತ ಮಾಡಿದ್ರು. ಈ ನೋಡಿ ಇಷ್ಟೆಲ್ಲ ಹಕ್ಕುಗಳು ಎಷ್ಟಿದಾವೆ ಗೊತ್ತಾ? ಕಲಿಕೆಯ ಮೂಲಕ ತೋರಿಸುವ ಒಂದು ಪ್ರಕ್ರಿಯೆ. ಇಟ್ ಇಸ್ ಎ ಪ್ರೋಸೆಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಫಂಡಮೆಂಟಲ್ ಡ್ಯೂಟೀಸ್ ವಿಚ್ ಆರ್ ಡೈರೆಕ್ಟೆಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಥ್ರೂ ಲರ್ನಿಂಗ್ ಇನ್ ಎ ಸ್ಪೆಸಿಫಿಕ್ ಏರಿಯಾ. ನೋಡಿ ನಿಮ್ಗೆ ಎಷ್ಟು ಮೂಲಭೂತ ಕರ್ತವ್ಯ. ಎಕ್ಸಾಮ್ ವ್ಯಕ್ತಿಗತವಾಗಿ ಮತ್ತು ಸಾಮುದಾಯಿಕವಾಗಿ ಶ್ರೇಷ್ಠ ಕೀರ್ತಿನ ಈ ದೇಶಕ್ಕೆ ತಂದುಕೊಟ್ರು. APJ ಅಬ್ದುಲ್ ಕಲಾಂ ಅಂದ್ರೆ ಇಡೀ ವಿಶ್ವಸಂಸ್ಥೆ ಮಗ್ಲು ಮಗಿರುತ್ತೆ ಅಲ್ವಾ? ಅಟಲ್ ಬಿಹಾರಿ ವಾಜಪೇಯಿ ಅಂದ್ರೆ ಎಲ್ಲ ಸಾಷ್ಟಾಂಗ ನಮಸ್ಕಾರ ಆಗ್ತಾರಲ್ವಾ? ಅಂತವ್ರು ಹುಟ್ಟಿದ ದೇಶ ಇದು. ನಾನು ಬಂದ ನಮ್ಗೆ ಇಂಥ ಕಡೆ ಎಲ್ಲರೂ ಸೇರ್ಕೋಬೇಕು, ಎಲ್ಲ ಚರ್ಚೆ ಮಾಡ್ಬೇಕು, ಅಧಿಕಾರಿಗಳು ಬರ್ಬೇಕು, ಇಲಾಖಾ ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕು, ಜನರಿಗೆ ಸಹಾಯ ಮಾಡ್ಬೇಕು, ಸರ್ಕಾರದ ಉದ್ದೇಶ ಈಡೇರಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಅನ್ಸುತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಪುಷ್ಪಗಿರಿ ಶ್ರೇಷ್ಠ ಇವರು ವಿದ್ಯಾರ್ಥಿಗಳ ಕುರಿತಾಗಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಆತ್ಮೀಯ ಎಲ್ಲ ಸಜ್ಜನ ಬಂಧುಗಳೇ ಹಾಗೂ ಪದಾಧಿಕಾರಿಗಳೇ ಮತ್ತು ಗ್ರಾಮ ಸದಸ್ಯರುಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿನಿಯರೇ ಹಾಗೂ ಅವಿನ್ ಟಿವಿಯ ಗಣೇಶ್ ಗೌಡ್ರೆ ಮತ್ತು ಬಕ್ಕಿ ಮಂಜುನಾಥ್ ಅವರೇ, ನಮ್ಮ ಪೊಲೀಸ್ ಇಲಾಖೆಯ ಸ್ನೇಹಿತರು ಜಯಕುಮಾರ್ ಅವರೇ, ನಿಮ್ಗೆಲ್ಲರಿಗೂ ನಾನು ಪ್ರೀತಿಯಿಂದ ನಮಸ್ಕರಿಸ್ತೇನೆ. ಮಾಡಿದ 1 ಗಂಟೆಗಳ ಕಾಲ ಅವರು ಏನೇ ಕೆಲಸಗಳಿದ್ರು ಸಹ ನಮ್ಮ ವಿದ್ಯಾರ್ಥಿಗಳಿಗೆ ಸಮಾಜ ಕಟ್ಟುವ ಮತ್ತು ಯುವ ಶಕ್ತಿ ಅನುಕೂಲ ಆಗಲಿ ಅಂತ ಅವರ 1 ಗಂಟೆ ಒಂದು ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ಅವರು ಎಲ್ಲರಿಗೂ ಸಹ ಉತ್ತಮವಾದಂತಹ ಒಂದು ವಿದ್ಯಾ ದಾನವನ್ನ, ವಿದ್ಯಾ ಸಂಕಲ್ಪವನ್ನ ನಿಮಗೆ ಉಣಬಡಿಸಿದ್ದಾರೆ. ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಚಿಕಿತ್ಸೆ ಪುನರ್ವಸತಿಗಾಗಿ 24/7 ನರ್ಸಿಂಗ್ ಮತ್ತು ಜೆರಿಯಾಟ್ರಿಕ್ ಕೇರ್ ಸೆಂಟರ್. ಟ್ರೀಟ್ಮೆಂಟ್ ರಿಹ್ಯಾಬಿಲಿಟೇಷನ್ 24/7 ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್. ವೆಬ್ಸೈಟ್ಗಾಗಿ ಲಾಗಿನ್ ಮಾಡಿ www.nisargacare.com. ಉದ್ಯೋಗಕ್ಕಾಗಿಯೂ ಕೂಡ ಸಂಪರ್ಕಿಸಿ. ಕಾಂಟ್ಯಾಕ್ಟ್ ಫಾರ್ ಜಾಬ್ ಆಲ್ಸೋ.